ನಮಸ್ಕಾರ. ಸೊ ಏಪ್ರಿಲ್ ಅಲ್ಲಿ ಟೀಚರ್ನ ಒಟ್ಟು ಮಾಡೋದು ಬಹಳ ಕಷ್ಟದ ಕೆಲಸ. ಕೆಲಸ ಮತ್ತೆ ಮಾಡುತ್ತೆ ಮತ್ತೆ ಫೇಲ್ ಆಗುತ್ತೆ. ಇವತ್ತು ನಮ್ಮಲ್ಲಿ ಒಂದು 15 ಜಿಲ್ಲೆಗಳಲ್ಲಿ ಬೈಲಿಂಗ್ವಲ್ ಕ್ಲಾಸಸ್ ಶುರುವಾಗುತ್ತೆ. ಲಕ್ಷ್ಮೀ ಮಹೇಶ್ ಅಂತ ನಮ್ಮ ಸೆಕ್ರೆಟರಿ ಅವರು ಏಪ್ರಿಲ್ ಅಲ್ಲಿ ಟೀಚರ್ಸ್ಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ತುಂಬಾ ಅಪೋಸಿಷನ್ ಸಂಘದ ವತಿಯಿಂದ ಬಂತು. ಆದರೆ ಕಂಪ್ಲೀಟ್ ಅದು ನನ್ನ ಮೊದಲನೇ ಸಕ್ಸಸ್. ಈ ಹಿಂದೆ ನಾವು ಯಾವಾಗೆಲ್ಲ ಅಕ್ಟೋಬರ್ ಏಪ್ರಿಲ್ ರಜೆಯಲ್ಲಿ ಪ್ಲಾನ್ ಮಾಡಿದ್ದು ಅವಾಗೆಲ್ಲ ಅದು ಫೇಲ್ ಆಗಿತ್ತು. ಅಂದರೆ ಅಸೋಸಿಯೇಷನ್ ತುಂಬ ಸ್ಟ್ರಾಂಗ್ ಇರುತ್ತೆ, ರಜೆ ತುಂಬ ಇಂಪಾರ್ಟೆಂಟ್, ಟೀಚರ್ಗಳು ಸ್ವಲ್ಪ ಫ್ರೆಶ್ ಆಗಿ ಇರಬೇಕು ಅನ್ನೋ ಕಾರಣಕ್ಕೆ ಆ ಟೈಮಲ್ಲಿ ರಜೆಯಲ್ಲಿ ಟ್ರೈನಿಂಗ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಈ ವರ್ಷ ಅದಾಗಿದೆ. ಅದಾದ್ಮೇಲೆ ಇಲ್ಲಿ ಕಳಂಚ ಅವ್ರು ಕರೆದು ಅನ್ಎಡೆಡ್ ಶಾಲೆಯಲ್ಲಿ ಆ ಥರದ ಕಷ್ಟ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರೋಷ್ಟು ಇರೋದಿಲ್ಲ. ನೀವು ಬರಬೇಕು ಅಂದಾಗ ಬರ್ತೀರ. ಇಲ್ಲಿ ಬರುವಾಗ 2 ಆಪ್ಷನ್ ಇರುತ್ತೆ, ಖುಷಿಯಾಗಿ ಬರೋದು, ಬೇಜಾರಾಗ್ಬೋದು. ಬೇಜಾರಾದ್ರೂ ಬರ್ಬೇಕಾಗುತ್ತೆ, ಖುಷಿಯಾದ್ರೂ ಬರಬೇಕಾಗುತ್ತೆ. ಬಂದ ಮೇಲಾದ್ರೂ ಖುಷಿಯಾಗಿದೆ ಅಂತ ನಾನು ಮೊದಲಿಂದ ಕೇಳ್ಕೊಳ್ತೀನಿ. ನಿಜವಾಗ್ಲೂ ತುಂಬ ಕಮಿಟ್ಮೆಂಟ್ಸ್ಗಳು, ಬೇರೆ ಬೇರೆ ಎಂಗೇಜ್ಮೆಂಟ್ಸ್ಗಳು ಇರುತ್ತೆ ರಜೆಯಲ್ಲಿ. ಆಗ ಒಂದು ಸ್ವಲ್ಪ ಬೇಜಾರಾಗ್ಬೋದು. ಆದರೆ ಒಂದು ಒಳ್ಳೆ ಕಾಸಿಗಾಗಿ ನಾವು ಸೇರಿದ್ದೇವೆ, ಅದನ್ನ ಸಾರ್ಥಕ ಮಾಡೋಣ ಅಂತ. ಒಂದು 2-3 ಸಣ್ಣ ಉದಾಹರಣೆಗಳು. ಕನ್ನಡ ಓಕೆ ಅಲ್ವಾ? ನನಗೆ ಇಂಗ್ಲೀಷಲ್ಲಿ ಇಷ್ಟು ಫ್ಲೂಯೆಂಟ್ ಆಗಿ ಹೇಳೋಕ್ಕಾಗಲ್ಲ, ಅದಕ್ಕಾಗಿ ಕನ್ನಡ ಒಂದು 2-3 ಸಣ್ಣ ಘಟನೆಗಳನ್ನು ಹೇಳ್ತೀನಿ, ನೈಜ ಘಟನೆಗಳು. ಮತ್ತು ಅದು ಯಾಕೆ ಪೋಕ್ಸೋ ಅಥವಾ ಚೈಲ್ಡ್ ರೈಟ್ ಪಾಲಿಸಿಗಳನ್ನು ಫ್ರೇಮ್ ಮಾಡುವಲ್ಲಿ ಮಹತ್ವ ಪಡೆಯುತ್ತೆ ಅಂತ ಹೇಳಿ ನಮಗೆ ಅರ್ಥ ಆಗಿದೆ. ಚಿತ್ರದುರ್ಗದಲ್ಲಿ ಲಾಸ್ಟ್ ಇಯರ್ 15ನೇ ತಾರೀಕು ಒಂದು ಶಾಲೆಯಲ್ಲಿ ಮಕ್ಕಳು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಬೇಕು ಅಂತ ಕೆಲವು ಫ್ಲಾಗ್ ಪೋಸ್ಟ್ ಅದೆಲ್ಲ ಇಟ್ಕೊಂಡಿದ್ರು. ಶಾಲೆ ಮೇಲ್ಗಡೆ ಒಂದು ದೊಡ್ಡ ಹೈಲೈನ್, ಹೈ ವೋಲ್ಟೇಜ್ ಲೈನ್ ಅದು ಹೋಗಿತ್ತು. ಸೊ ಆ ಮಗುವಿನ ಕೈಯಲ್ಲಿದ್ದ ಫೋನು ಅಟ್ರಾಕ್ಟ್ ಆಯಿತು, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ. ಆ ಮಗು ಅಲ್ಲೇ ತೀರ್ಕೊಂಡು. ಸೊ ಇದು ಹೆಚ್ಚಿನ ವರ್ಷಗಳಲ್ಲಿ ವರದಿ ಆಗುತ್ತೆ. ಬಟ್ ಚೈಲ್ಡ್ ರೈಟ್ ಕಮಿಷನ್ ಈ ವಿಷಯನ ಸ್ವಲ್ಪ ಗಂಭೀರವಾಗಿ ತಗೊಂಡ್ಬಿಟ್ಟು ಆ ಶಾಲೆ ಹೆಡ್ ಮಾಸ್ಟರ್ಗೆ, ಆ ಡಿಇಒಗೆ ಮತ್ತು ಆ ಊರಿನ ಎಇ, ಎಲೆಕ್ಟ್ರಿಕಲ್ ಮೆಸ್ಕಾಮ್ನ ಎಇಗೆ ನೋಟಿಸ್ ಕೊಟ್ಟರು. ನೀವು ಬನ್ನಿ, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾ ಇದ್ವಿ, ನೀವು ನೆಗ್ಲಿಜೆನ್ಸ್ ಮಾಡಿದ್ದೀರಾ. ಸೊ ಕ್ರಿಮಿನಲ್ ಕೇಸ್ ಬುಕ್ ಆಯಿತು. ಆಮೇಲೆ ಮೀಟಿಂಗಲ್ಲಿ ಡಿಸೈಡ್ ಏನಾಯಿತು ಅಂದರೆ ಯಾವುದೇ ಶಾಲೆ ಮೇಲೆ ಹೈ ವೋಲ್ಟೇಜ್ ಲೈನ್ ಹೋಗಿದ್ರೆ ಅದನ್ನು ತಕ್ಷಣ ಶಿಫ್ಟ್ ಮಾಡಬೇಕು ಅಂತ ಹೇಳಿ. ಒಂದೇ ವರ್ಷದಲ್ಲಿ ಸುಮಾರು 40,000 ಲೈಟ್ ಕಂಬಗಳು ಬೇರೆ ಕಡೆಗೆ ಶಿಫ್ಟ್ ಆಗ್ತದೆ. ನಾನು ಹೇಳ್ತಾ ಇರೋದು ಒಂದು ಸಣ್ಣ ಘಟನೆ, ಅದನ್ನು ನಾವು ಸಣ್ಣ ಆಕ್ಸಿಡೆಂಟ್ ಅಂತ ಹೇಳಿ ಬಿಟ್ಬಿಡ್ಬೋದು. ಆದರೆ ಆ ಥರದ ಘಟನೆ ಮತ್ತೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಒಂದು ಸ್ಟ್ರಿಕ್ಟ್ ಆದಂಥ ಆಕ್ಷನ್ ಅನ್ನು ಇನಿಷಿಯೇಟ್ ಮಾಡಿದ್ರಿಂದ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಒಂದು ಘಟನೆ. ನಾನು DDPI ಚಾರ್ಜ್ ತಗೊಂಡಿದ್ದೆ. ಅಂದರೆ ಗಣಪತಿ ಸರ್ ಅವರು ರಿಟೈರ್ ಆಗಿದ್ದು, ಇನ್ನೊಬ್ಬರು ಬರೋದಕ್ಕೆ ಬಾಕಿ ಇತ್ತು, ನನಗೆ ಅಡಿಷನಲ್ ಚಾರ್ಜ್ DDPI ಆಗಿ. ಸೊ ನಾನು 2ನೇ ದಿನ ಪೊಲೀಸ್ ಸ್ಟೇಷನ್ ಕೋರ್ಟದಿಂದ ಫೋನ್ ಬಂದು, ಸರ್ ನಿಮ್ಮ ಮೇಲೆ ಒಂದು ಪೋಕ್ಸೋ ಕೇಸ್ ಬುಕ್ ಮಾಡ್ತಾ ಇದ್ದೀವಿ ಸರ್. ನಾನು ಯಾಕೆ ಸ್ವಾಮಿ ಅಂತ ಕೇಳಿದೆ. ಅಲ್ಲಿ ಹೆಡ್ ಮಾಸ್ಟರು ಹೆಣ್ಮಗುವಿನ ಮೇಲೆ ಸ್ವಲ್ಪ ಕೈಯೆಲ್ಲ ಹಾಕಿದ್ರಲ್ಲ, ಆ ಕೇಸಲ್ಲಿ ನೀವೇನು ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಪೋಕ್ಸೋ ಕೇಸ್ ಬುಕ್ ಮಾಡ್ತಾರೆ. ಇಲ್ಲ, ಆ ಟೈಮಲ್ಲಿ ನಾನು DDPI ಆಗಿರಲಿಲ್ಲ ಅಂತ ಹೇಳಿ. ಹಾಗಾದ್ರೆ ಅವಾಗ ಯಾರಿದ್ರು, ಅವ್ರ ಹೆಸರು ಕೊಟ್ಟು ಅವ್ರಿಗೆ ಮಾರನೇ ದಿನದಲ್ಲಿ ಪೋಕ್ಸೋ ಕೇಸ್ ಬುಕ್ ಆಯಿತು. ಅವರು ಬಂದರು, ಆಫೀಸಿಗೆ ಬಂದರು. ಏನಪ್ಪ ಇದು ಅಂತ ಕೇಳಿದ್ರು. ಸೊ ಒಂದು ಹೈಸ್ಕೂಲಲ್ಲಿ ಒಂದು ಹೆಡ್ ಮಾಸ್ಟರ್ಗೆ ಸ್ವಲ್ಪ ಕುಡಿಯೋ ಚಟ. ಅವರು ಕುಡಿದ ಅಮಲಲ್ಲಿ ಅಂದ್ರೆ ತುಂಬಾ ದುರ್ವ್ಯವಹಾರ ಅಂತ ಹೇಳೋದಕ್ಕೆ ತುಂಬಾ, ಅಂದ್ರೆ ಇದರಲ್ಲಿ ದೊಡ್ಡ ಇದಿರುತ್ತಲ್ಲ, ಹೆಣ್ಮಕ್ಳನ್ನ ಬೆಳೆಸೋದು, ಬೇರೆ ಏನೋ ಮಾತಾಡೋದು, ಹೆಣ್ಮಕ್ಳಿಗೆ ಒಂದು ರೀತಿ ಕಸಿವಿಸಿ ಆಗ್ತಾ ಇತ್ತು. ಅವರು BO ಬಂದಾಗ ಹೇಳಿದ್ರು, ಮೇಡಮ್ ಸ್ವಲ್ಪ ಹೆಡ್ ಮಾಸ್ಟರ್ ಸ್ವಲ್ಪ ವಿಚಿತ್ರ ಇದ್ದಾರೆ, ಇಲ್ಲ ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ ಅಂತ BO ಬುದ್ಧಿ ಹೇಳಿ ಹೋದ್ರು. ಸೊ ಬುದ್ಧಿ ಸರಿ ಇದ್ದಾಗ ಇರ್ತಿದ್ರು, ಆದರೆ ಕುಡಿದಾಗ ಅವರಿಗೆ ಗೊತ್ತಾಗ್ತಿರ್ಲಿಲ್ವ. ಸೊ ಇನ್ನೊಂದ್ಸಲ ಹೆಣ್ಮಕ್ಳು BOಗೆ ನಾವು ಹೇಳಿ 1 ವಾರ ಆಯ್ತು ನೀವೇನು ಮಾಡಿಲ್ಲ ಅಂತ ಹೇಳಿದ್ರು. ಆವಾಗಲೂ ಮತ್ತೊಂದ್ಸಲ ಬುದ್ಧಿ ಹೇಳಿದ್ರು. 3ನೇ ಸಲ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿ. ಪೊಲೀಸ್ ಸ್ಟೇಷನಲ್ಲಿ ಪೋಕ್ಸೋ ಕೇಸು ಆ ಹೆಡ್ ಮಾಸ್ಟರ್ ಮೇಲೆ ಬುಕ್ ಆಯಿತು. ಅದು ಕೋರ್ಟಲ್ಲಿ ಹಿಯರಿಂಗ್ ಬಂದಾಗ ಜಡ್ಜು
PU ಮತ್ತೆ DDP ಏನಿದೆ ಅವ್ರು ಏನಾದರೂ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಕೊಟ್ಟಿಲ್ಲ, ಹಾಗಾದ್ರೆ ಅವ್ರ ಮೇಲೂ ಮಾಡಬೇಕು ಹೇಳಿ ಅವರಿಬ್ಬರ ಮೇಲೂ ಕೇಸ್ ಮುಖಾಯ. ಸೊ ನಮ್ಮ DDP ಗಣಪತಿ ಅವರು ಒಂದು ಲೆಟರ್ ಮಾಡಿದ್ರು ಕಮಿಷನರ್ಗೆ, ಯಾಕಂದ್ರೆ ಹೆಡ್ ಮಾಸ್ಟರ್ಗೆ ಆಕ್ಷನ್ ತಗೊಳ್ಳಕ್ಕೆ ಪವರ್ ಇರೋದು ಕಮಿಷನರ್. ಸೊ ಇವ್ರ ಮೇಲೆ ಊರು ಬರ್ತಾರೆ ಅಂತ ದೂರಿದೆ, ಹಾಗಾಗಿ ಇವ್ರನ್ನ ತಕ್ಷಣ ವರ್ಗಾವಣೆ ಮಾಡಿ ಅಥವಾ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಬರ್ದಿದ್ರು. ಅದನ್ನ ಜಡ್ಜ್ ಹತ್ರ ತೋರಿಸಿದ್ರು, ನೋಡಿ ನಮ್ಗೆ ಬಂದ ಕೂಡಲೇ. ಆದ್ರೆ ಇದರಲ್ಲಿ ಎಲ್ಲಿ ಪೋಕ್ಸೋ ಅಂತ ಬರ್ತಿದ್ದೀರ, ಅವರು ಲೈಂಗಿಕ ದೌರ್ಜನ್ಯ ಅಥವಾ ಒಂದು ಅಸಭ್ಯ ವರ್ತನೆ ಮಾಡಿದ್ದಾರೆ ಅನ್ನೋ ಪದ ಇಲ್ಲದೆ ಇರೋದ್ರಿಂದ ನಿಮ್ಮ ಮೇಲೆ ಕೇಸ್ ಬುಕ್ ಆಗುತ್ತೆ ಅಂತ ಹೇಳಿ, ಅಂದ್ರೆ ಇದರ ಸೀರಿಯಸ್ನೆಸ್ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಒಂದು DDP ಕಥೆಯಿಂದ ಶುರು ಮಾಡಿದ್ದೀನಿ. ಟೀಚರ್ಗಳು ಜೈಲಿಗೆ ಹೋಗಿರುವಂತ ನೂರಾರು ಸಾವಿರಾರು ಪ್ರಕರಣಗಳಿದ್ದಾರೆ. ಆದ್ರೆ ಈ ಕಾರಣ ಬರೋದು ಯಾಕೆ ಅಂದ್ರೆ, ಒಂದು ಮಗುವಿಗೆ ಒಂದು ಅಸುರಕ್ಷ ಭಾವನೆ ಇದೆ, ಒಂದು ಲೈಂಗಿಕ ದೌರ್ಜನ್ಯ ಉಂಟಾಗಿದೆ, ಅದು ಪಡುವ ಯಾತನೆ ಇದೆಯಲ್ಲ, ಅದು ಬರೀ ಆ ಘಳಿಗೆ ಮಾತ್ರ, ಹೆಚ್ಚು ಕಡಿಮೆ ಇಡೀ ಜೀವನ ಪರ್ಯಂತ ಅದು ಅದನ್ನ ಬಾಧಿಸ್ತಾ ಇಲ್ಲ. ಹಾಗಾಗಿ ಆ ಮಗುವಿಗೆ ಆ ಥರದ ಒಂದು ತೊಂದರೆಗಳಿಂದ ರಕ್ಷಿಸಬೇಕು ಅಂತ ಹೇಳಿ ಪೋಕ್ಸೋ ಅನ್ನುವಂಥ ಕಾಯ್ದೆಯನ್ನ ತುಂಬಾ ಕಠಿಣವಾಗಿ ರೂಪಿಸಿದ್ದಾರೆ. ಬೇರೆ ಎಲ್ಲ ಕೇಸಲ್ಲಿ ಏನು ಅಂದ್ರೆ, ಆರೋಪಿ ಮಾಡಿದ್ರೆ ಆರೋಪ ಯಾರು ಮಾಡ್ತಾರೋ ಅವರೇ ಸಾಧಿಸ್ಬೇಕು, ನೋಡಿ ಅವನು ಇಂಥ ದಿನ ಇಷ್ಟೊತ್ತಲ್ಲಿ ಹೀಗೆ ಬಿಟ್ಟಿದ್ದ ಅಂತ. ಆದ್ರೆ ಪೋಕ್ಸೋದಲ್ಲಿ ಏನು ಅಂದ್ರೆ, ಒಂದ್ಸಲ ಆಕ್ಷನ್ ಆದ್ರೆ ಅಪರಾಧಿ ಆದವನು ನಾನು ಮಾಡಿಲ್ಲ ಅಂತ ಪ್ರೂವ್ ಮಾಡೋದು, ಆರೋಪಿಗೆ ಏನು ಕೆಲಸ ಇರಲ್ಲ, ಆರೋಪ ಕೊಡೋದು ಹೋಗ್ಬಿಡೋದಷ್ಟೇ. ಸೊ ಅಪರಾಧಿಗೆ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡುವಂತ ಜವಾಬ್ದಾರಿ ಈ ಕೇಸಲ್ಲಿ ಬರುತ್ತೆ. ಇಷ್ಟು ಕಠಿಣವಾಗಿ ಪೋಕ್ಸೋ ಕಾಯ್ದೆಯನ್ನು ರೂಪಿಸಿದ್ದಾರೆ. ಕೆಲವು ಉದಾಹರಣೆಗಳು ಅದರ ಮಿಸ್ಯೂಸ್ ಆಗಿರುವಂತದ್ದು ಇದೆ. ಈಗ ಹತ್ತಿರದ ಒಂದು PU ಕಾಲೇಜಲ್ಲಿ ನಾವಂದ್ರೆ ಈ ವರ್ಷ ನಮ್ಮ ಡಯಟಿಂದ ಮಾಡಿದ ಟ್ರೈನಿಂಗ್ಗಳಲ್ಲಿ ಪೋಕ್ಸೋನ ಪ್ರಮುಖವಾಗಿ ಎಲ್ಲ ಟೀಚರ್ಗೂ ಕೊಡ್ತಿದ್ವಿ. ಸುಮಾರು 3,000 ಟೀಚರ್ಗೆ ನಾವು ಈ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೀವಿ. ಸೊ ಅಂತ ಸಂದರ್ಭದಲ್ಲಿ ಒಬ್ಬರು ಹೇಳ್ತಾ ಇದ್ರು, ನನಗೆ ಪ್ರಮೋಷನ್ ಅಂದ್ರೆ ನನ್ನ ಪ್ರಿನ್ಸಿಪಾಲ್ ಯಾರಿದ್ರು ಟ್ರಾನ್ಸ್ಫರ್ ಆಗಿ ಹೋದಾಗ ನಾನೇ ಚಾರ್ಜ್ ಪ್ರಿನ್ಸಿಪಾಲ್ ಆಗಬೇಕಿತ್ತು. ನನಗೆ ಚಾರ್ಜ್ ಕೊಡೋದು ಒಂದು ಟೀಚರಿಗೆ ಇಷ್ಟ ಇರಲಿಲ್ಲ. ಅವರು 8ನೇ ಕ್ಲಾಸಿನ 9ನೇ ಕ್ಲಾಸಿನ ಒಂದು ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಮುಸ್ಲಾಯಿಸಿದ್ರು. ಅವರು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಹೆಣ್ಮಕ್ಳು ಆ ಮಕ್ಕಳು ನನಗೆ ಅಸಭ್ಯವಾಗಿ ವರ್ತಿಸ್ತಾರೆ, ಎಲ್ಲೋ ಮುಟ್ತಾರೆ ಅಂತ ಹೇಳಿ ಒಂದು ದೂರು ಕೊಟ್ಟರು, ತಪ್ಪು ಸುಳ್ಳು. ಆದ್ರೆ ಅದು ಪೋಕ್ಸೋ ಕೇಸ್ ಆದ್ರಿಂದ ಅದು ಚಾರ್ಜ್ ಶೀಟ್ ಬುಕ್ ಆಯ್ತು, ಈ ಹೆಡ್ ಮಾಸ್ಟರ್ಗೆ ಅರೆಸ್ಟ್ ಆಯ್ತು. ಅವರು 3 ತಿಂಗಳು ಜೈಲಲ್ಲಿ ಇರ್ಬೇಕಾಯ್ತು. ಆಮೇಲೆ ಹೊರಗಡೆ ಬಂದ್ಮೇಲೆ ಈಗ ಅವರು ನಾವು ಹೇಳಿ ಸುಳ್ಳು ಅಂತೇಳಿ ಆ ಹೆಣ್ಮಕ್ಳು ಹೇಳಿದ್ದಾರೆ. ಬಟ್ ನಾನು ಇದನ್ನ ಬಿಡೋದಿಲ್ಲ, ಅವ್ರ ಮೇಲೆ ನಾನು ಏನೋ ಮಾಡ್ತೀನಿ ಹಾಗೆ ಹೀಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಒಂದು ಕಠಿಣವಾದ ಕಾನೂನು ಬಂದಾಗ ಅದರ ಉಪಯೋಗಗಳು ಆಗ್ತವೆ, ದುರುಪಯೋಗಗಳು ಆಗ್ತವೆ. ಹಾಗಾಗಿ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಒಂದು CCTV ಇದೆ ಅಂದ್ರೆ ಒಂದ್ ರೀತಿಯಲ್ಲಿ ನಮ್ಮ ಪ್ರೈವಸಿಗೆ ನಿಜವಾಗ್ಲೂ ಧಕ್ಕೆ. ಒಂದು ಟೀಚರ್ ಏನ್ ಮಾಡ್ತಾರೆ, ಹೇಗೆ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನ ಅದು ಆತರ ಯಾರೋ ಒಬ್ರು ಕೂತ್ಕೊಂಡು ನೋಡ್ತಾ ಇರೋದು ಇಟ್ಸ್ ನಾಟ್ ಎ ವೆರಿ ಗುಡ್. ಅಂದ್ರೆ ಆಯಾ ಶಾಲೆಯಲ್ಲಿ ಆ ಕ್ಲಾಸ್ ಅಲ್ಲಿ ಆ ಮಗುವಿಗೆ ಏನು ಸಹಾಯ ಆಗುತ್ತೆ, ಅದಕ್ಕಾಗಿ ನಾವು ಕೆಲವು ಆಕ್ಷನ್ಗಳನ್ನ ಇನಿಷಿಯೇಟ್ ಮಾಡಿರ್ತೀವಿ. ಅದನ್ನ ಯಾರೋ ನೋಡ್ತಾ ಇರ್ತಾರೆ. ಇದು ಒನ್ ವೇ ಆಫ್ ಲುಕಿಂಗ್. ಸೆಕೆಂಡ್ ಪರ್ಸ್ಪೆಕ್ಟಿವ್ ಇದನ್ನೇ ಹೇಳಿದ್ರೆ, ನಾಳೆ ಒಂದು ಸುಮ್ಮನೆ ನನ್ನ ಮೇಲೆ ಸರ್ ಅವ್ರು ಹಿಂಗೆ ಮಾಡ್ತಿದ್ರು ಅಂತ ಒಂದು ದೂರು ಕೊಟ್ಟರೆ ಅಟ್ಲೀಸ್ಟ್ ಒಂದು ಬುಕ್ ಎಲೆಕ್ಟ್ರಾನಿಕಲಿ ಏನು ರೆಕಾರ್ಡೆಡ್ ವರ್ಷನ್ ಇರುತ್ತೆ, ನಾನು ಆ ಥರದ್ದೇನು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೂ ಸಹಾಯ ಆಗುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು ಯಾವುದೋ ಅಬ್ಸಲ್ಯೂಟ್ ರೈಟ್ ಅಥವಾ ಅಬ್ಸಲ್ಯೂಟ್ ರಾಂಗ್ ಅಂತ ಇರೋದಿಲ್ಲ. ಸೊ CCTV ಹಾಕೋದ್ರ ಬಗ್ಗೆ ಐ ಹ್ಯಾವ್ ಮೈ ರಿಸರ್ವೇಶನ್. ಬಟ್ ದ ಪಾಸಿಟಿವ್ ಟರ್ಮ್ ಆಫ್ ದಟ್ ಈಸ್, ಈ ತರದ ಸನ್ನಿವೇಶಗಳು ಬಂದಾಗ ಇಟ್ ವಿಲ್ ಹೆಲ್ಪ್ ಅಸ್ ಟು ಬಿ, ಅಂದ್ರೆ ನಾವು ಸರಿಯಾಗಿದ್ವಿ ಅಂತ ಹೇಳಿದ್ರೆ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ CCTV ಫುಟೇಜ್ ನಮಗೆ ಅಲ್ಲಿ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಪೋಕ್ಸೋ ಮತ್ತು ರೈಟ್ ಟು ಇದು ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ನೀತಿಯಾಗಿದೆ. ಇದು ನಾನು ಹಿಂದಿನಲ್ಲಿ ಹೇಳಿದ 2 ಘಟನೆಗಳಿಂದ ನಾನು ಮೇನ್ ವಿಷಯಕ್ಕೆ ಬರ್ತೀನಿ. ಮಹೇಶ್ ಅವರು ಬಂದು ಆ ಆಕ್ಟ್ ನಿಜವಾಗ್ಲೂ ಏನ್ ಹೇಳುತ್ತೆ, ನಾವು ಮಕ್ಕಳ ರಕ್ಷಣೆ ಅಂದ್ರೆ ಯಾವ್ಯಾವ ಅಂಶಗಳನ್ನು ಅದರ ತಂದಿದ್ದೀವಿ ಅನ್ನೋದನ್ನು ಹೇಳ್ತೀವಿ. ಬಟ್ ಟ್ರೈನಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೆಡ್, ಹಾರ್ಟ್, ಹ್ಯಾಂಡ್ ಮೂರಕ್ಕೂ ಒಂದಿಷ್ಟು ಕೆಲಸ ಇರಬೇಕು ಅಂತ ಹೇಳಿ. ಹೆಡ್ಡಿಗೆ ಏನು ಅಂದ್ರೆ ಮಾಹಿತಿ, ವಾಟ್ ಇಸ್ ಪೋಕ್ಸೋ, ವಾಟ್ ಇಸ್ ಚೈಲ್ಡ್ ರೈಟ್, ಇದು ಏನು ನಾವೇನು ಹೇಳ್ತೀವಿ ಮಕ್ಕಳ ರಕ್ಷಣಾ ನೀತಿ, ಅದು ಏನು, ಇದನ್ನ ಹೆಡ್ಡಿಗೆ ಅಂದ್ರೆ ಅವ್ರ ಮಾಹಿತಿಯನ್ನು ನಾವು ಕೊಡ್ತೀವಿ. ಆರ್ತಿಗೆ ಇದು ಯಾಕೆ ಬಂತು,
ಇದನ್ನು ನಾವು ಹೇಗೆ ಜಾರಿ ಮಾಡಬೇಕು, ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಸುರಕ್ಷಿತ ವಾತಾವರಣ ನಿರ್ಮಿಸುವುದು ಅಂದ್ರೆ ಏನು, ಇದು ಹಾರ್ಟಿಗೆ ಅರ್ಥವಾಗುವಂತೆ ಮಾಡಬೇಕು. ಹ್ಯಾಂಡ್ಸ್ ಅಂದ್ರೆ ನೆಕ್ಸ್ಟ್ ನಾವು ಅದನ್ನ ಹೇಗೆ ಜಾರಿ ಮಾಡ್ತೀವಿ, ಅಲ್ಲಿ ನಮಗೆ ಜಾರಿ ಮಾಡುವಾಗ ಆಸ್ ಎ ಅಡ್ಮಿನಿಸ್ಟ್ರೇಷನ್ ಅಥವಾ ಆಸ್ ಎ ಟೀಚರ್, ಆಸ್ ಎ ಪೇರೆಂಟ್ ಏನೆಲ್ಲ ಜವಾಬ್ದಾರಿಗಳಿರ್ತವೆ ಅದನ್ನು ನಾವು ಹೇಗೆ ದಾಖಲಿಸಬೇಕು, ಇದೆಲ್ಲ ವಿಷಯಗಳಿದೆ. ಸೊ ಈಗಿನ ಟ್ರೈನಿಂಗ್ ಅಲ್ಲಿ ಏನಾಗುತ್ತಂದ್ರೆ ನಾವು ಹೆಡ್ಡಿಗೆ ತುಂಬಾ ಮಾಹಿತಿ ಕೊಡಲ್ಲ. ಅಂದ್ರೆ ನನ್ನ ಈ ಟ್ರೈನಿಂಗ್ ಅಲ್ಲಿ ನಂದು PPT ತಗೊಂಡ್ಬಂದಿ ಅಂತ ನಾನು PPT ತರೋದಿಲ್ಲ ಅಂತ ಹೇಳ್ಬೇಕಂದ್ರೆ ಒಂದು ಅದು ಆನ್ ಮಾಡೋದು, ಅದನ್ನ ಇಟ್ಕೊಂಡು ಮುಂದೆ ಹಾಕೋದು ಅದೆಲ್ಲವೂ ಕಷ್ಟ ಆಗುತ್ತೆ. ಸೊ ನಾನು ಹಾರ್ಟನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಿದೆ, ಇದು ಯಾಕೆ ಬಂದಿದೆ, ಇದರ ಪ್ರಯೋಜನಗಳು ಏನು, ನಾವು ಇದನ್ನ ಹೇಗೆ ಜಾರಿ ಮಾಡಬೇಕು ಅಂತ ಗೊತ್ತಿದ್ರೆ ನೀವೇ ಇವತ್ತು ಗೂಗಲ್ ಅಲ್ಲಿ ಹೋಗಿ ಮಕ್ಕಳ ರಕ್ಷಣಾ ನೀತಿ 2023 ಅಂತ ಗೂಗಲ್ ಮಾಡಿದ್ರೆ ಈ ರಕ್ಷಣಾ ನೀತಿನೇ ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತೆ, ನೀವು ಅದನ್ನ ಓದ್ಬೋದು. ಸೊ ಹೆಡ್ಡಿಗೆ ಕೆಲಸ ನೀವೇ ಮಾಡಿ, ನಾನು ಅದನ್ನು ಮಾಡೋದಲ್ಲ. ನನಗಿರೋ ಟೈಮ್ ಕೂಡ ತುಂಬಾ ಕಡಿಮೆ ಕೊಟ್ಟಿದ್ದಾರೆ, ಒಂದು ಅರ್ಧ ಗಂಟೆ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಷಯಗಳನ್ನು ನಾನು ತುಂಬಾ ಡೀಟೇಲ್ ಆಗಿ ಅಲ್ಲಿ ನಾನು ಹೋಗ್ತಾ ಇಲ್ಲ. ಬಟ್ ಯಾಕೆ ಅಂತ ಒಂದು ಹಿನ್ನೆಲೆ ಹೇಳಿದ್ರೆ ನಿಮ್ಗೆ ಖಂಡಿತವಾಗಿ ಅದು ಅರ್ಥ ಆಗುತ್ತೆ. ನಾವು ಇದನ್ನ ಕಾನ್ಸಿಕ್ವೆನ್ಸ್ ಆಗಿ ನಮ್ಮ ತರಗತಿ ಕೋಣೆಯಲ್ಲಿ ನಮ್ಮ ದೈನಂದಿನ ವ್ಯವಹಾರದಲ್ಲಿ ಈ ನೀತಿಯನ್ನ ಹೇಗೆ ನಾವು ಜಾರಿಗೆ ಗೊಳಿಸಬಹುದು ಅನ್ನೋದ್ರ ಬಗ್ಗೆ ಕೆಲಸ ಮಾಡಿ. ಇವರ ಖುಷಿ ಏನಂದ್ರೆ ಕೆಲವು ಪೇರೆಂಟ್ ಅನ್ನು ಕೂಡ ಕರೆದಿದ್ದಾರೆ. ಸೊ ಇದು ಮಕ್ಕಳ ರಕ್ಷಣಾ ನೀತಿಯ ಒನ್ ಆಫ್ ದ ಇಂಪಾರ್ಟೆಂಟ್. ಇದು ನಾವು ಪ್ರತಿ ಶಾಲೆನಲ್ಲೂ ಒಂದು ಸಮಿತಿ ಮಾಡ್ತೀವಿ. ಸೊ ಆ ಸಮಿತಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಅನ್ನು ಸೇರಿಸುತ್ತೆ. ಆ ಸಮಿತಿಯಲ್ಲಿ ವಾಹನ ಚಾಲಕರು, ನಮ್ಮ ಬಸ್ ಡ್ರೈವರ್ಗಳಿದ್ರೆ ಅವರು ಇರಬೇಕು, ಪೋಷಕರು ಇರಬೇಕು, ಶಿಕ್ಷಕರು ಇರಬೇಕು, ಮಕ್ಕಳ ಪ್ರತಿನಿಧಿಗಳು ಕೂಡ ಇರಬೇಕು. ಸೊ 4 ಜನ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ತುಂಬಾ ರಿಕ್ಷಾದಲ್ಲಿ ಬರ್ತಾರೆ ಅಂದ್ರೆ 4 ಜನ ರಿಕ್ಷಾ ಡ್ರೈವರ್, ಅಥವಾ ಬಸ್ ಇದ್ರೆ ಬಸ್ ಡ್ರೈವರ್, ಆಮೇಲೆ ಪೋಷಕರು ಒಂದು 3 ರಿಂದ 4 ಜನ ರೆಪ್ರೆಸೆಂಟೇಟಿವ್ಸ್, ಟೀಚರ್ಗಳು ಪ್ರಿಫರಬಲಿ ಫಿಮೇಲ್ ಟೀಚರ್ಸ್. ಸೊ ಅವರು ಇರಬೇಕು. ಸೊ ಈ ಸಮಿತಿ ಪ್ರತಿ 3 ತಿಂಗಳಿಗೆ ಒಂದ್ಸಲ ಸಭೆ ಸೇರಿ ನಡಾವಳಿಗಳನ್ನು ಮಾಡ್ತಾರೆ. ಮೊದಲು ನಡಾವಳಿಗಳು ಅಂದ್ರೆ ಈಗ ನಮ್ಮ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆಗೆ ನಾವು ಕೈಗೊಂಡಿರುವ ಕ್ರಮಗಳು ಯಾವ್ಯಾವುದು, ಬೇಕಾದ್ರೆ ಟಾಯ್ಲೆಟ್ ಇಂದನೇ ಶುರುವಾಗಿದೆ. ಟಾಯ್ಲೆಟ್ ಝೋನ್ ಸೇಫ್ ಆಗಿದೆಯಾ, ಅಲ್ಲೇನಾದ್ರೂ ಅನ್ಫೋರ್ಸೀನ್ ಆಗಿ ಮಕ್ಕಳಿಗೆ ತೊಂದರೆ ಆಗುವಂತ ಸನ್ನಿವೇಶಗಳಿದೆಯಾ. ಇದು ನಿಮ್ಗೆ ಗೊತ್ತಿರ್ಬೋದು, ಹರಿಯಾಣದಲ್ಲಿ ಒಂದು ಶಾಲೆಯಲ್ಲಿ ಟಾಯ್ಲೆಟ್ ಹತ್ರ ಒಂದು ಹುಡುಗಿಯನ್ನ ಅಬ್ಯೂಸ್ ಮಾಡಿದ್ರು. ಅದು ಆ ಮಗುವಿನ ದುರಂತ ಮರಣಕ್ಕೂ ಕಾರಣ ಆಯಿತು. ಆಮೇಲೆ ಇಡೀ ಶಾಲೆಗೆ ಬೆಂಕಿ ಹಚ್ಚಿದ್ರು. ತುಂಬಾ ಅಂದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟು ಫೀಸ್ ಕೊಟ್ಟು ಶಾಲೆಗೆ ಸೇರಿಸಿದ್ದಾರೆ. ಅಲ್ಲಿ ಒಂದು ಮಗುವಿಗೂ ಏನಾದ್ರೂ ಒಂದು ಅಪಘಾತ ಆದ್ರೆ ಪೋಷಕರ ದ್ವೇಷ ಇದೆಯಲ್ಲ, ಅದು ತುಂಬಾ 2-3 ಪಟ್ಟು ದೊಡ್ಡದಾಗಿ ಬರುತ್ತೆ. ಅಂದ್ರೆ ಎಷ್ಟು ಫೀಸ್ ಕೊಟ್ಟಿದ್ದೀವಿ ಆದ್ರೂ ನಮ್ಗೆ ಸೇಫ್ಟಿ ಇಲ್ಲ, ಈ ತರದ ಅಂಶಗಳು ಬರುತ್ತೆ. ಸೊ ಸರ್ಕಾರಿ ಶಾಲೆಗೂ ಆದ್ರೂ ಅದು ಅದಕ್ಕಿಂತ ದೊಡ್ಡದಾಗಿ ಪೇಪರ್ ಅಲ್ಲಿ ಬರುತ್ತೆ. ಆದ್ರೆ ಆ ದ್ವೇಷದಲ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನುವಂಥ ಭಾವನೆ ಇರಲ್ಲ. ಅಟ್ಲೀಸ್ಟ್ ಅಂದ್ರೆ ಒಬ್ಬ ಟೀಚರ್ ಯಾರೋ ಒಬ್ಬ ಕೆಟ್ಟವನು ರಾಕ್ಷಸ ಈ ತರ ಮಾಡ್ದ ಅಂತ ಅಲ್ಲಿ ಎಕ್ಸ್ಕ್ಯೂಸ್ ಇರುತ್ತೆ. ಅನ್ಎಡೆಡ್ ಶಾಲೆಗಳಲ್ಲಿ ಆ ಎಕ್ಸ್ಕ್ಯೂಸ್ ಅನ್ನು ನಾವು ತಗೊಳ್ಳೋದಕ್ಕೆ ಆಗಲ್ಲ. ಇಲ್ಲಿ ನಿಜವಾದ ಜವಾಬ್ದಾರಿಗಳು ನಮ್ಮ ಸರ್ಕಾರಿ ಶಾಲೆಗೆ ಇರೋದಿಲ್ಲ. ನಿಜವಾಗ್ಲೂ 2 ಕಡೆ ಈಕ್ವಲ್ ಜವಾಬ್ದಾರಿ ಅಂತ ಹೇಳ್ಬೋದು. ಬಟ್ ನಾನು ನಿಮ್ಗೆ ಹೇಳುವಾಗ ಒತ್ತಿ ಹೇಳ್ತಾ ಇರೋದು, ಫೀಸ್ ಕೂಡ ತಗೊಂಡಿರೋದಿಲ್ಲ. ನಮ್ಮ ಕಮಿಟ್ಮೆಂಟ್ ಅಷ್ಟು ಮಟ್ಟಿಗೆ ಇನ್ನೂ ಹೆಚ್ಚು ಆಗಿರ್ಬೇಕಾಗುತ್ತೆ ಅನ್ನೋ ಕಾರಣ. ಸೊ ಕೆಲವು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಕಳೆದ 3-4 ವರ್ಷಗಳಲ್ಲಿ. ಅನ್ಎಡೆಡ್ ಶಾಲೆನಲ್ಲಿ ಏನೇ ಒಂದು ಸಣ್ಣ ಘಟನೆ ಆದರೂ ಅದನ್ನು ತುಂಬಾ ವೈಡ್ ಆಗಿ ಪಬ್ಲಿಷ್ ಮಾಡ್ತಾರೆ. ಅದಕ್ಕೆ ತುಂಬಾ ಆಯಾಮಗಳನ್ನ ಸೇರಿಸ್ತಾರೆ. ಇದು ಕೊಡೋಕಾದವರು, ಫೀಸ್ ಕೊಡೋಕಾಗದೇ ಇದ್ದಾಗ ಬಯಸ್ಕೊಂಡವರು, ಅವರೆಲ್ಲ ಅವರವರ ಸಿಟ್ಟನ್ನ ಆ ಟೈಮಲ್ಲಿ ಒಂದ್ಸಲ ಹೊರಗಡೆ ಹಾಕ್ತಾರೆ. ಹಾಗಾಗಿ ಈ ಸನ್ನಿವೇಶಗಳು ಇನ್ನಷ್ಟು ಕೆಟ್ಟದಾಗಿ ಬಿಂಬಿತವಾಗುತ್ತೆ ಸಮಾಜದಲ್ಲಿ. ಹಾಗಾಗಿ ನಾವು ಇನ್ನಷ್ಟು ಡಬಲ್ ಕೇರ್ ಅನ್ನು ತಗೋಬೇಕು. ಈ ಸಮಿತಿ ಮೊದಲು ಟಾಯ್ಲೆಟ್ ಭಾಗದಿಂದಲೇ ಬೇಕಾದ್ರೆ ಶುರು ಮಾಡ್ತೀವಿ. ಟಾಯ್ಲೆಟ್ ಹತ್ರ ನಾವು, ಯಾಕಂದ್ರೆ ಅಲ್ಲಿ CCTV ಹಾಕಕ್ಕಾಗಲ್ಲ, ಅಲ್ಲಿ CCTV ಫುಟೇಜ್ ಬೇರೆಯವ್ರು ನೋಡೋದಕ್ಕೂ ಆಗುತ್ತೆ. ಹಾಗಾಗಿ ಅಲ್ಲಿ ಯಾರು ಇರ್ತಾರೆ, ಅಲ್ಲಿ ಕ್ಲೀನ್ ಮಾಡೋರು ಯಾರು, ಅವ್ರು ಕ್ಲೀನ್ ಮಾಡುವಾಗ ಮಕ್ಕಳು ಬರ್ತಾರೋ ಇಲ್ಲೋ, ಅಥವಾ ಮಕ್ಕಳಲ್ಲಿ ಹೋಗುವಾಗ ಅನಗತ್ಯವಾಗಿ ಯಾರು ಓಡಾಡ್ತಾ ಇದ್ದಾರೆ, ಯಾರನ್ನಾರು ನಾವು ರಕ್ಷಣೆಗಾಗಲಿ ಇಟ್ಟಿದೀವ, ಈ ಅಂಶಗಳು ಮೊದಲು. 2 ವಾಹನದಲ್ಲಿ ಮಕ್ಕಳು ಬರುವಾಗ ಹೋಗುವಾಗ. ಈಗ ವಾಹನದ ರೂಲ್ಗಳಲ್ಲಿ ಕ್ಲಿಯರ್ ಇದೆ. ಒಂದು ರಿಕ್ಷಾದಲ್ಲಿ 3 ಸೀಟರ್ ರಿಕ್ಷಾ ಇದ್ರೆ 12 ವರ್ಷದ ಒಳಗಿನ ಮಕ್ಕಳಿದ್ರೆ 6 ಜನ ಹೋಗ್ಬೋದು.
12 ವರ್ಷದ ಮೇಲೆ ಆದ್ರೆ ಮಕ್ಕಳಿದ್ರೆ 3 ಜನ ಕೂರ್ಬೇಕು, 4ನೇ ಅವರನ್ನ ಕೂರಿಸುವ ಹಾಗಿಲ್ಲ. ಸೊ ಇಲ್ಲೇನಾಗುತ್ತೆ, ದುಡ್ಡಿನ ವಿಷಯ ಮತ್ತೆ ದುಡ್ಡೇ ಬರುತ್ತೆ. ಆ ರಿಕ್ಷಾದವ್ರು ಒಂದು 10 ಜನ ಕೂರಿಸ್ಕೊಂಡು ಬರ್ತಾ ಇರ್ತಾರೆ, ಪ್ರತಿಯೊಬ್ಬರಿಗೂ 400 ರೂಪಾಯಿ ಹಾಕಿ ಶಾಲೆಗೆ ಬಂದು ಹೋಗಕ್ಕಾಗತ್ತೆ. ಅವ್ರು 3 ಜನ ಕೂರಿಸ್ಬೇಕು ಅಂದ್ರೆ ಅವ್ನಿಗೆ 1500 ರೂಪಾಯಿ ಪರಿಚಯ ಜನಕ್ಕೆ ಕೊಡೋರಿಗೂ ಕಷ್ಟ ಆಗುತ್ತೆ, ತಗೊಳ್ಳೋನಿಗೂ ಕಷ್ಟ ಆಗುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಇಲ್ಲಿ ಆ ರೂಲನ್ನ ವೈಲೇಟ್ ಮಾಡ್ತಾರೆ. ಸೊ ಸರಿಯಾಗಿ ಬಂದ್ರೆ ಹೋದ್ರೆ ನಡೀತಾ ಇರುತ್ತೆ. 10 ಜನ ರಿಕ್ಷಾದಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾವ್ದೋ ಒಂದಿನ ದುರದೃಷ್ಟ ವರ್ಷ ಆ ರಿಕ್ಷಾ ಪಲ್ಟಿ ಆಯ್ತು ಅಂದ್ರೆ ಆಮೇಲೆ ಎಲ್ಲಾರು ಶುರುವಾಗುತ್ತೆ. ಆ ರಿಕ್ಷಾದವ್ರಿಗೆ ಹೇಳಿದ್ರ, ಆ ರೂಲ್ ಫಾಲೋ ಮಾಡಿದ್ರ, RTO ನವ್ರು ಏನ್ ಮಾಡ್ತಾ ಇದ್ರು, ಶಾಲೆಯವರು ಏನ್ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಶಾಲೆಯ ಕಡೆಯಿಂದ ಏನ್ ಮಾಡ್ಬೇಕು ಅಂದ್ರೆ ರಿಕ್ಷಾ ಡ್ರೈವರ್ಗಳನ್ನು ಕರೆಸಿ ಅಥವಾ ರಿಕ್ಷಾದಲ್ಲಿ ಬರೋದಲ್ಲ ಬಸ್ ಡ್ರೈವರನ್ನು ಕರೆಸಿದ್ರೆ ಅಲ್ಲಿರುವ ನೀತಿ ನಿಯಮಗಳು ಏನು ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಸೊ ಇದು 3 ಜನರಿಗೆ ಇರುವಂತ ರಿಕ್ಷಾ ಆದ್ರೆ 3 ಜನ ಮಾತ್ರ ಕೊಡ್ಬೇಕು. ಸಣ್ಣ ಮಕ್ಕಳಾದ್ರೆ ಮಾತ್ರ 6 ಜನಕ್ಕೆ ಡಬಲ್ ದ ಕೆಪಾಸಿಟಿ ತರೋದಕ್ಕೆ ಅವಕಾಶ ಇದೆ ಅಂತ. ಬಸ್ಸಲ್ಲಾದ್ರೆ ಒಬ್ರು ಲೇಡಿ ಕಂಡಕ್ಟರ್ ಇರಲೇಬೇಕು. ಸೊ ಬಸ್ಸಲ್ಲಿ ಅಕಸ್ಮಾತ್ CCTV ಹಾಕೋದಾದ್ರೆ ಇಟ್ ಈಸ್ ಬೆಟರ್ ಅಂತ ಅಂದ್ರೆ ಸೊ ದಟ್ ಇಲ್ಲಿ ಕೂಡ ನಾವು ಅಬ್ಸರ್ವ್ ಮಾಡೋದಕ್ಕೆ ಆಗುತ್ತೆ. ಸೊ ಕಡೆಯ ಮಗು ಇಳಿಯುವಾಗ ಆ ಮಗುವಿಗೂ ಕೂಡ ಲೈಂಗಿಕ ಶೋಷಣೆ ಅಥವಾ ದೌರ್ಜನ್ಯ ಆಗಿಲ್ಲ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳೋದು. ಸೊ ವೆಹಿಕಲ್ ಅಲ್ಲಿ ಯಾವ್ಯಾವ ಸಾಧ್ಯತೆಗಳಿದೆ ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂಥದ್ದು ಅದನ್ನ ತಡೆಯೋದಕ್ಕೆ ಏನ್ ಮಾಡಿದ್ವಿ ಮತ್ತು ಶಾಲೆಯ ಕ್ಯಾಂಪಸ್ ಅಲ್ಲಿ ಓವರ್ ಆಲ್ ಆಗಿ ಹೇಗೆ ಆಗ್ತಾ ಇದೆ. ಈಗ TCS ನ ಘಟನೆ ಈಗ ಸ್ವಲ್ಪ ದಿನ ಮುಖಪುಟದಲ್ಲಿ ಬರ್ತಾ ಇದೆ. ಸೊ ಅಲ್ಲಿ ಒಂದು ಲ್ಯಾಪ್ಸಸ್ ಅನ್ನ ಹೇಳ್ತಾರೆ. ಸೊ ಎಲ್ಲ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ ಒಂದು ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ ಒಂದು ಸಮಿತಿ ಇರಬೇಕು. ಅದು ಪ್ರತಿ 3 ತಿಂಗಳಿಗೆ ಒಂದ್ಸಲ ಸಭೆ ಸೇರಿ ಆ ಊರಿನ ಆ ಸಂಸ್ಥೆಯ ಮಹಿಳಾ ಸಿಬ್ಬಂದಿಗಳ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ, ಅವ್ರಿಗೆ ಯಾರಾದ್ರೂ ಕಿರುಕುಳ ಆಗ್ತಾ ಇದೆಯಾ ಅನ್ನೋದನ್ನ ಒಂದು ಮೀಟಿಂಗ್ ಮಾಡ್ಬೇಕಾಗುತ್ತೆ. ಸೊ TCS ಅದರಲ್ಲಿ ಫೇಲ್ ಆಗಿದೆ, ಆ ಒಂದು ನೀತಿಯನ್ನ ಅದು ಫಾಲೋ ಮಾಡಿಲ್ಲ ಅಂತ ಹೇಳಿ ಈಗ ಪ್ರಕಾರಕ್ಕೆ ಬೆಳಕಿಗೆ ಬರ್ತಾ ಇದೆ. ಸೊ ನಮ್ಮ ರಕ್ಷಣಾ ನೀತಿ ಏನ್ ಹೇಳುತ್ತೆ, ಪ್ರತಿ 3 ತಿಂಗಳಿಗೆ ಒಂದು ಮೀಟಿಂಗ್ ಆಗ್ಬೇಕು. ಆ ಮೀಟಿಂಗ್ ಅಲ್ಲಿ ಈ ಎಲ್ಲ ವಿಷಯಗಳು ಶಾಲೆಯಲ್ಲಿ, ತರಗತಿಯಲ್ಲಿ, ಹೊರಗಡೆ, ಆಟದ ಮೈದಾನದಲ್ಲಿ ಅಥವಾ ಟಾಯ್ಲೆಟ್ಗಳಲ್ಲಿ ಅಥವಾ ವೆಹಿಕಲ್ಗಳಲ್ಲಿ ಎಲ್ಲೆಲ್ಲಿ ಮಕ್ಕಳಿಗೆ ಅಸುರಕ್ಷಿತ ಭಾವನೆ ಬರಬಹುದು, ಅವ್ರ ಮೇಲೆ ಲೈಂಗಿಕವಾಗಿ ಒಂದು ದೌರ್ಜನ್ಯ ನಡೀಬಹುದು ಅಂತ ಘಟನೆಗಳೇನಾದ್ರೂ ನಡೆದಿದೆಯಾ, ಆ ತರದಿದ್ರೆ ಅದನ್ನ ತಕ್ಷಣ ಪೊಲೀಸರಿಗೆ ವರದಿ ಮಾಡುವಂತ ಕೆಲಸ ಆಗುತ್ತೆ. ಕೆಲವು ಕಡೆ ಕಾಂಪ್ಲಿಕೇಶನ್ ಯಾವಾಗ ಆಗೋದು ಅಂದ್ರೆ ಶಾಲೆ ಹೆಸರು ಏನಾಗ್ಬಿಡುತ್ತೆ, ಶಾಲೆಗೆ ಕೆಟ್ಟ ಹೆಸರು ಬಂದ್ಬಿಟ್ರೆ ಇದೊಂದ್ಸಲ ನೀವು ಸುಮ್ಮನಿರಿ ನಾವಿರ್ತೀವಿ ಅಂತ ಹೇಳಿ ಹೇಳ್ತಾರೆ. ಸೊ ಅಲ್ಲಿ ಒಂದು ಟೀಚರ್ಗೂ ಪೇರೆಂಟ್ಗೂ ಒಂದು ಸಣ್ಣ ಒಡಂಬಡಿಕೆ ಹೀಗೆ ಆಗುತ್ತೆ, ಓರಲ್ಲಿಗೆ ಆಗಿರುತ್ತೆ. ಸೊ ಅದು ಅಲ್ಲಿ ಮುಗಿತು ಅಂತ ಅನ್ನುವಾಗ ಒಂದ್ 2-3 ತಿಂಗಳು ಬಿಟ್ಟು ಯಾವ್ದೋ ಒಂದು ವಿಡಿಯೋ ಹೊರಗೆ ಬಂದ್ಬಿಟ್ಟು ಆಗ ಇದು ಡಬಲ್ ಸೀರಿಯಸ್ ಆಗ್ತದೆ. ಯಾಕಂದ್ರೆ ಹೆಡ್ ಮಾಸ್ಟರ್ಗೆ ಗೊತ್ತಿತ್ತು, ಅವ್ರು ಅದನ್ನ ಪೊಲೀಸರಿಗೆ ವರದಿ ಮಾಡಲಿಲ್ಲ. ಈ ಪೋಕ್ಸೋದಲ್ಲಿ ಏನ್ ಮಾಡ್ತಾರೆ, ಹೆಡ್ ಮಾಸ್ಟ್ರು, ವಾರ್ಡ್ ಅನ್ನು ಮತ್ತು ಈ ತರದ ಯಾರು ಕೇರ್ ಟೇಕರ್ ಅಂತ ನಾವು ಅನ್ಕೊಳ್ತೀವಲ್ಲ ಅವ್ರ ಮೇಲೆ ಜಾಸ್ತಿ ಜವಾಬ್ದಾರಿ ಕೊಡ್ತಾರೆ. ಆಸ್ಪತ್ರೆಯಲ್ಲಿ ವೈದ್ಯರು. ಸೊ ಇತ್ತೀಚೆಗೆ ತುಂಬಾ ಜನ ವೈದ್ಯರ ಮೇಲೆ ಪೋಕ್ಸೋ ಕೇಸ್ ಆಯ್ತು. ಯಾಕೆ ಅಂದ್ರೆ ಮಗು ಹಿಡಿಯೋಕ್ ಬಂದವಳು 15 ವರ್ಷದ ಒಳಗಿನವಳಾಗಿದೆ. 17.5 ವರ್ಷದ ಹುಡುಗಿ, 17.25 ವರ್ಷದ ಹುಡುಗಿ ಬಾಣಂತನಕ್ಕೆ ಬಂದ್ರೆ ಡಾಕ್ಟ್ರು ಬಾಣಂತನ ಮಾಡೋಕ್ಕಿಂತ ಮುಂಚೆ ಒಂದು ಪೊಲೀಸ್ ಕೇಸ್ ಕೊಟ್ಟು ಬರ್ಬೇಕು. ಪೋಕ್ಸೋದಲ್ಲಿ ಈ ಮಗು 18 ವರ್ಷದ ಒಳಗಡೆನೆ ಗರ್ಭಿಣಿ ಆಗಿದ್ದಾಳೆ ಅಂತ ಹೇಳಿ ಅವರು ಕೊಟ್ಟು ಬರ್ಬೇಕು. ಅದು ಕೊಡದೇ ಇದ್ರೆ ಆ ಡಾಕ್ಟರ್ ಜೈಲಿಗೆ ಹೋಗ್ಬೇಕು. ಈ ತರ ಪೋಕ್ಸೋದ ನಾನು ಸ್ಲೋ ಆಗಿ ನಿಮ್ಗೆ ಅದರ ಭೀಕರತೆ ಅಥವಾ ಒಂದು ಕಠಿಣತೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೆದರ್ಸ್ತಾ ಇರ್ತದೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಇದು ಆ ಆಕ್ಟಿನ ಇಂಪಾರ್ಟೆನ್ಸ್. ಸೊ ಇವತ್ತು ನಾವೇನೋ ಒಂದು ಸಣ್ಣ ಘಟನೆ ಆಯ್ತು, ಒಂದು ಸಣ್ಣ ಮಾತುಕತೆಯಲ್ಲಿ ಕಂಪ್ಲೀಟ್ ಮಾಡಿದ್ವಿ ಅಂದ್ರೆ ಅದು ಅವತ್ತೇ ಮುಗಿಯುತ್ತಾ ಅಂತ ಹೇಳಿದ್ರೆ ಡೌಟ್. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಅವ್ರ ಹತ್ರ ಯಾರನ್ನೋ ಒಂದು CCTV ಫುಟೇಜ್ ಏನೋ ಒಂದು ಇರುತ್ತೆ ದಾಖಲೆಗಳು. ಅವ್ರ ಮುಂದಿನ ದಿನ ಯಾವತ್ತೋ ಒಂದಿನ ಹೊರಗಡೆ ಹಾಕಿದಾಗ ಇದು ತುಂಬಾ ವಿಗ್ರಸ್ ಆಗಿ ನಮ್ಮ ಮೇಲೆ ಒಂದು ತೂಗುಕತ್ತಿಯಾಗಿ ಬಂದ್ಬಿಡ್ಬೋದು. ಆ ದೃಷ್ಟಿಕೋನದಲ್ಲಿ ಇದರ ಆಶಯಗಳನ್ನು ನೋಡಬೇಕು. ಈಗ ಲೌಕಿಕ ದೌರ್ಜನ್ಯ ಅನ್ನೋದು ಅಂದ್ಕೊಂಡು ನಮ್ಗೆ ಏನ್ ಅನ್ಸುತ್ತೆ, ಹೆಣ್ಮಕ್ಳ ಮೇಲೇನೆ ಆಗುತ್ತೆ ಅಂತ ಅನ್ಕೊಂಡ್ರೆ. ಬಟ್ ನಿಜವಾಗ್ಲೂ ರಿಪೋರ್ಟೆಡ್ ಕೇಸ್ ಅಲ್ಲಿ ಹೆಣ್ಮಕ್ಳದ್ದು ಹೆಚ್ಚಿರುತ್ತೆ, ಗಂಡ್ಮಕ್ಳ ಮೇಲೂ ಲೈಂಗಿಕ ದೌರ್ಜನ್ಯ ಆಗ್ತದೆ. ಸೊ ಇದು ತುಂಬಾ ಅಂದ್ರೆ ಅನ್ರಿಪೋರ್ಟೆಡ್ 60% ಆಫ್ ದ
ಚಿಲ್ಡ್ರನ್ ಇನ್ ದ ಸ್ಕೂಲ್ ಆರ್ ಸೆಕ್ಷುವಲಿ ಅಬ್ಯೂಸ್ಡ್ ಅಂತ ಹೇಳಿ ಹುಡುಗರ ಬಗ್ಗೆ ಹೇಳ್ತಾರೆ. ಸೊ ಅದು ರಿಪೋರ್ಟ್ ಆಗೋ ಪರಿಮಾಣ ಕಡಿಮೆ ಇದೆ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆಗ ಹುಡುಗರ ಬಗ್ಗೆನೂ ನಾವು ಅಷ್ಟೇ ಗಂಭೀರವಾಗಿ ಈ ವಿಷಯಗಳನ್ನು ತಗೋಬೇಕು. ಬರೀ ಹೆಣ್ಣು ಮಕ್ಕಳ ಮಾತ್ರ ಈ ವಿಷಯ ಅಲ್ಲ, ಗಂಡು ಹುಡುಗರಿಗೂ ಕೂಡ ದೌರ್ಜನ್ಯ ಆಗ್ಬೋದು. ಆ ದೌರ್ಜನ್ಯವನ್ನು ತಡೆಯುವಂತ ಕೆಲಸ ಕೂಡ ನಮ್ಮಲ್ಲಿ ಆಗ್ಬೇಕಾಗುತ್ತೆ. ಸೊ ಇದು ಓವರ್ ಆಲ್ ಆಗಿ ಆ ಸಮಿತಿಯ ಮಕ್ಕಳ ರಕ್ಷಣಾ ಸಮಿತಿ ಏನು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುತ್ತೆ ಅದು ಮಾಡಬೇಕಾಗಿರೋ ಒಂದು ಕೆಲಸ. ಎರಡನೇದು ಮಕ್ಕಳ ರಕ್ಷಣಾ ಸಮಿತಿ ಮಾಡಬೇಕಾಗಿದ್ದಂದ್ರೆ 10, 9, 8 1098 ಹೇಳ್ಬೋದು, 10, 9, 8 ಹೇಳ್ಬೋದು. ಯಾವ್ದು 1098 ಇದನ್ನು ಯಾಕೆ ಇದ್ರ ಹಿನ್ನೆಲೆ ನೋಡಿದ್ರೆ ಬಾಂಬೆನಲ್ಲಿ ಒಂದು ಸ್ಲಮ್ ಅಲ್ಲಿ ಒಂದು ಹುಡುಗನಿಗೆ ಒಂದು ದೌರ್ಜನ್ಯ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ. ಅವನು ಸ್ವಲ್ಪ ಬೇರೆ ಬೇರೆ ರೀತಿಯ ಸೈಕಲಾಜಿಕಲ್ ಇದರಲ್ಲಿ ತೊಂದರೆ ಒಳಗಾಗಿದ್ದ. ಅವನು ಶಾಲೆಗೆ ಹೋದವನಲ್ಲ, ಅನ್ಎಜುಕೇಟೆಡ್, ಅಂದ್ರೆ ಅವನು ಸಣ್ಣ ಹುಡುಗ, 15 ವರ್ಷದ ಒಳಗಿನವನು. ಅವನಿಗೆ ದೌರ್ಜನ್ಯ ಆಗಿತ್ತು. ಅವನನ್ನ ರೆಸ್ಕ್ಯೂ ಮಾಡಿದ್ರು, ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಆಮೇಲೆ ಅವನಿಗೆ ಹೇಳಿದ್ರು, ನಿಮ್ಗೆ ಯಾವ ನಂಬರ್ ಆದ್ರೆ ಫೋನ್ ನಂಬರ್ ಕೊಟ್ರೆ ಹೇಳ್ಬೋದು ಅಂತ. ಅನ್ಎಜುಕೇಟೆಡ್ ಹುಡುಗ, ಅವನು ಕೊಟ್ಟಿದ್ದು 10, 9, 8 1098 ಅಂತ. ಇದು ಡಿಸೆಂಡಿಂಗ್ ಆರ್ಡರ್ ಇದೆ. 10ನೇ ಕ್ಲಾಸ್, 9ನೇ ಕ್ಲಾಸ್, 8ನೇ ಕ್ಲಾಸ್ ನೆನ್ಪಿಟ್ಕೊಳ್ಳೋದಾದ್ರೆ 1098 ಅಂತ. ಸೊ 1098 ಹೇಳಿದ್ರು ಅದೇ ರಿಂಗ್ ಆಗೋದು, 1098 ಹೇಳಿದ್ರು ಅದೇ ಫೋನ್ ಹೋಗೋದು. ಆದ್ರೆ ಅದು ನೆನ್ಪಿಟ್ಕೊಳ್ಳುವಾಗ, ಪ್ರೊನೌನ್ಸ್ ಮಾಡುವಾಗ 1098 ಅಂತಾನೆ ಪ್ರೊನೌನ್ಸ್ ಮಾಡಿ ಅಂತ ಹೇಳ್ತಾರೆ. ಸೊ 1098 ಅನ್ನ ನಾವು ಎಕ್ಸಿಬಿಟ್ ಮಾಡಬೇಕು, ಅಥವಾ 112 ಅದಕ್ಕೆ ಸಂವಾದಿಯಾಗಿ ಇನ್ನೊಂದು ಬಂದಿದೆ 112. ಸೊ ಈ ಎರಡು ವಿಷಯಗಳನ್ನ ನಮ್ಮ ಬೋರ್ಡ್ ದೊಡ್ಡದಾಗಿರ್ಬೇಕು, ಅದು ಮಕ್ಕಳಿಗೆ ಗೊತ್ತಿರಬೇಕು. ಮಕ್ಕಳ ಪ್ರತಿ ಕ್ಲಾಸಲ್ಲೂ ನಾವು ವಿಷಯನ ಹೇಳಿರ್ಬೇಕು. ನಿಮ್ಗೆ ಶಾಲೆಯಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೂ ಕೂಡ ಸಂಬಂಧಿಕರಿಂದ ಅಥವಾ ಅಪರಿಚಿತರಿಂದ ನಿಮ್ಗೆ ದೌರ್ಜನ್ಯಗಳು ಸನ್ನಿವೇಶಗಳು ಬರ್ಬೋದು. ಅವಾಗೆಲ್ಲ ನೀವು 1098ಗೆ ಫೋನ್ ಮಾಡಬೇಕು ಅನ್ನೋ ವಿಷಯನ ಫ್ಲೆಕ್ಸ್ ಆಗಿನೂ ಹೇಳಿರ್ಬೇಕು, ಮತ್ತು ನಾವು ಅವರಿಗೆ ಎಜುಕೇಟ್ ಕೂಡ ಮಾಡಿರ್ಬೇಕು ಅವರ ಸೇಫ್ಟಿಗಾಗಿ. ಸೊ ಇದು ಒಂದು ದೊಡ್ಡ ವಿಷಯ. ಮಕ್ಕಳ ಸುರಕ್ಷಾ ಎಲ್ಲಿ ಯಾವ ಶಾಲೆಗಳಲ್ಲಿ ಅದಿರಲ್ಲ ಅವ್ರ ಮೇಲೆ ನಾವು ದಂಡ ವಿಧಿಸುವಂತ ಅವಕಾಶಗಳು ಇರುತ್ತೆ. ಯಾವ ಶಾಲೆಗಳಲ್ಲಿ 1098 ಬೋರ್ಡ್ ಇರೋದಿಲ್ಲ ಆ ಶಾಲೆ ಮೇಲೆ ಆಕ್ಷನ್ ಅನ್ನು ತಗೊಳ್ಳೋದಕ್ಕೆ ಅವಕಾಶಗಳಿದೆ. ಸೊ 1098 ಬೋರ್ಡ್ ಒಂದು ರೀತಿಯಾಗಿ ಕಂಪಲ್ಸರಿ ಆಗಿದೆ. ಸೊ ಹೀಗೆ ನಮ್ಮ ಮಕ್ಕಳು ಸುರಕ್ಷಿತವಾದಂತಹ ಒಂದು ಸನ್ನಿವೇಶದಲ್ಲಿ ಇರಬೇಕು ಅನ್ನೋದಕ್ಕಾಗಿ ಈ ಒಂದು ಪೋಕ್ಸೋ ಕಾಯ್ದೆ ಜಾರಿಗೆ ಬಂದಿರೋದು. ಸೊ ಇಲ್ಲೇ ಇನ್ನೊಂದು ಬರುತ್ತೆ ಕಾರ್ಪೊರಲ್ ಪನಿಷ್ಮೆಂಟ್ ವಿಷಯ. ಕಾರ್ಪೊರಲ್ ಪನಿಷ್ಮೆಂಟ್ ಅಂದ್ರೆ ದೈಹಿಕ ದಂಡನೆ. ಇದನ್ನ ಶಾಲೆಗಳಲ್ಲಿ ಸಂಪೂರ್ಣವಾಗಿ ನಿರ್ಬಂಧಿಸಿದೆ. ಸೊ ನಾನು ಟೀಚರು ಮಗುವಿಗೆ ಹೊಡೆದ್ರೆ ಸೊ ಅದು ಇಮಿಡಿಯೇಟ್ಲಿ ಅದು ಎಗನಿಸ್ಟ್ ದ ಲಾ, ಟೀಚರ್ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಿದೆ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನ್ ಮಾಡಿದ್ರು, ಒಂದೊಂದೇ ಟೀಚರ್ನ ಕರೆದು ನೀವು ಹೊಡೆದಿದ್ದ ಹೌದಾ, ಯಾಕೆ ಹೊಡೆದ್ರಿ, ಈ ತರ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟರು. ಅದು ಎಜುಕೇಟಿವ್ ಪೀರಿಯಡ್ ಅಲ್ಲಿ ಮುಗಿದೋಯ್ತು. ಈಗ ಹೆಚ್ಚು ಕಡಿಮೆ ಚೈಲ್ಡ್ ರೈಟ್ ಕಮಿಷನ್ ಇದೆ, ಪ್ರತಿ ಇದರಲ್ಲೂ ಜಿಲ್ಲೆನಲ್ಲೂ ಅದು ವರ್ಕ್ ಮಾಡುತ್ತೆ. ಅದರಲ್ಲಿ CWC ಅಂತ ಹೇಳ್ತಾರೆ. ಸೊ ಚೈಲ್ಡ್ ರೈಟ್ CWC ಕಮಿಟಿ, ಚಿಲ್ಡ್ರನ್ ವುಮೆನ್ ಸೇಫ್ಟಿ ಕಮಿಟಿ ಇರಬೇಕು. ಅದನ್ನ ನಾನು ಈ ಕೂಡಲೇ ನೆನಪಿಗೆ ಬರ್ತಿಲ್ಲ. CWC ಅಂತ ಪ್ರತಿ ಜಿಲ್ಲೆನಲ್ಲೂ ಒಂದು ಸಮಿತಿ ಇರುತ್ತೆ. ಈಗ ನಮ್ಮಲ್ಲಿ ನಿಟ್ಟೂರಲ್ಲಿ ರಿಮ್ಯಾಂಡ್ ಹೋಮ್ ಅಥವಾ ಸ್ಟೇಟ್ ಹೋಮ್ ಅಂತ ಹೇಳ್ತೀವಲ್ಲ, ಅಲ್ಲಿ ಅದು ವರ್ಕ್ ಮಾಡ್ತಾ ಇರುತ್ತೆ. ಅಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ, 4 ಜನ ಲಾಯರ್ಸ್ಗಳು ಅದಕ್ಕೆ ಮೆಂಬರ್ ಆಗಿರ್ತಾರೆ. ಯಾವುದೇ ದೂರುಗಳು ಹೋದ್ರೆ 1098 ಅಲ್ಲಿ ಯಾವುದೇ ದೂರು ದಾಖಲಾದ್ರೆ ಅವರು ಆ ಮಗುವನ್ನ ಬಂದು ಮಾತಾಡಿಸ್ತಾರೆ. ಅಲ್ಲಿ ಕಾರ್ಪೊರಲ್ ಪನಿಷ್ಮೆಂಟ್ ಕೊಟ್ಟಿರೋದು ಪ್ರೂವ್ ಆದ್ರೆ ಸೊ ಅಲ್ಲಿ ಅವರು ಕರೀತಾರೆ, ಟೀಚರ್ ಅನ್ನು ಕರೀತಾರೆ, ಹೆಡ್ ಮಾಸ್ಟರ್ ಕರೀತಾರೆ, ನೀವು ಈ ವಿಷಯದ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತಾರೆ. ಸೊ ಅಲ್ಲಿ ಮುಂದಿನ ಹಂತಕ್ಕೆ ಹೋಗಿದ್ದಾರೆ. ಅಂದ್ರೆ ಆ ಟೀಚರ್ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಆಗ್ಬೇಕು, ಅವ್ರ ಇನ್ಕ್ರಿಮೆಂಟ್ ಕಟ್ ಆಗ್ಬೇಕು, ಈ ತರದ ಸಂಗತಿಗಳನ್ನ ಅವರು ಮುಂದಿನ ಹೆಜ್ಜೆನ ಇಡೋಕೆ ಶುರು ಮಾಡಿದ್ರು. ಇಷ್ಟು ದಿನ ನಾವು ಎಜುಕೇಟ್ ಮಾಡಿದ್ವಿ, ಇನ್ನು ಅದನ್ನೇ ಹೇಳ್ತಾ ಇದ್ರೆ ಆ ಎಜುಕೇಶನ್ ಮುಗಿಯೋದೇ ಇಲ್ಲ. ಎಲ್ಲ ಹೊಸ ಹೊಸ ಘಟನೆಗಳು ಬರ್ತಾನೆ ಇರ್ತಾರೆ ಅಂತ ಹೇಳಿ ಅವ್ರು ಮುಂದಿನ ಹಂತಕ್ಕೆ ಹೋಗಿದ್ದಾರೆ. ಸೊ ಮಗುವಿಗೆ ದೈಹಿಕವಾಗಿ ದಂಡನೆ ಕೊಡುವಂತಿಲ್ಲ, ಕಾರ್ಪೊರಲ್ ಪನಿಷ್ಮೆಂಟ್ ಇಸ್ ಅಬಾಲಿಶ್ಡ್. ಸೊ ಅದಕ್ಕೆ NCPCR ಅಂತ ಇದೆ, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತ. ಸೊ NCPCR ಒಂದು ಪುಸ್ತಕ ಮಾಡಿದೆ, ಒಂದು 16 ಪೇಜ್ ಪುಸ್ತಕ. ಅದು ಅದರಲ್ಲಿ ಈ ಚೈಲ್ಡ್ ರೈಟ್ ಅನ್ನ ಡಿಫೈನ್ ಮಾಡುವಾಗ ಕಾರ್ಪೊರಲ್ ಪನಿಷ್ಮೆಂಟ್ ಅಂದ್ರೆ ಏನು ಅಂತ ಒಂದು ವೇಳೆಗೆ ಅದನ್ನ
ಅದನ್ನ ಒಂದು ಸಣ್ಣ ಟಾಪಿಕ್ ಇಡೋಣ ಅಂತ. ಅದು ಇಂಗ್ಲಿಷಲ್ಲಿ ಇದೆ, ಕನ್ನಡಕ್ಕೆ ತರುವಾಗ ನನ್ಗೆ ಬಹಳ ಕಷ್ಟ ಆಯ್ತು. ಅಂದ್ರೆ ಯಾವ್ಯಾವ ತರ ಪನಿಷ್ಮೆಂಟ್ಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ, ಉಗಿಯುವುದು, ಹೊಡೆಯುವುದು, ಬೈಯುವುದು, ಚಿಗುಟುವುದು, ಆಮೇಲೆ ಒಂಥರ ಕೆಲವು ಪದಗಳನ್ನು ಹೇಳಕ್ಕೆ ನನಗೆ ಸಂಕೋಚ. ಸೊ ಇದಿಷ್ಟನ್ನ ಅವರು ಅದರೊಳಗಡೆ ಸೇರಿದ್ದಾರೆ. ಹೇಗಂದ್ರೆ ದುರ್ಗುಟ್ಟಿ ನೋಡುವುದು, ಅದು ಕೂಡ ಕಾರ್ಪೊರಲ್ ಪನಿಷ್ಮೆಂಟ್. ನಾನೀಗ ನಿಮ್ಮನ್ನು ಹೀಗೆ ನೋಡಿದೆ ಅಂದ್ರೆ ಅದು ದುರ್ಗುಟ್ಟಿ ನೋಡಿದ್ರೆ ಅದು ಕೂಡ ಕಾರ್ಪೊರಲ್ ಪನಿಷ್ಮೆಂಟ್. ಆ ಎದುರುಗಡೆ ಇರೋರಿಗೆ ಆ ದುರ್ಗುಟ್ಟಿ ನೋಡಿದ್ರೆ ಅದು ಹೆದರಿಕೆ ಉಂಟಾಗುತ್ತೆ. ಅದಕ್ಕಾಗಿ ಅದು ಕೂಡ ಕಾರ್ಪೊರಲ್ ಪನಿಷ್ಮೆಂಟಿನ ಡೆಫಿನೇಷನ್ ಬಂದಿದೆ. ಸೊ ನಮ್ಮ ಟೀಚರ್ಗಳಿಗೆ ಫಸ್ಟ್ ಪ್ರಾಬ್ಲಮ್ ಆಗಿದ್ದು ನೋ ಡಿಟೆನ್ಷನ್ ಪಾಲಿಸಿ. ಅಲ್ಲಿ ತನಕ ನಮ್ಮ ಮೇಷ್ಟ್ರೆಲ್ಲ ಏನ್ ಹೇಳ್ತಿದ್ರು, ನೀನ್ ಹಿಂಗೆ ಮಾಡ್ತಾ ಇರಿ, ಈ ವರ್ಷ ಇಲ್ಲೇ ಕೂರಿಸ್ತೀನಿ ನೋಡು ಅಂತ ನಮ್ಮ ಹೇಳ್ತಿದ್ರು. ಸೊ ನೋ ಡಿಟೆನ್ಷನ್ ಪಾಲಿಸಿ ಬಂತು. ಸೊ ಮೇಷ್ಟ್ರದ್ದು ಒಂದು ಕೈ ಕಟ್ಟಿ ಹಾಕಿಬಿಟ್ಟಿತ್ತು. ಎರಡನೇದು ನಮ್ಮ ಹತ್ರ ಇದ್ದಿದ್ದ ಅಸ್ತ್ರ ಅಂದ್ರೆ ಒಂದು ಬೆತ್ತ ಯಾವಾಗಲೂ, ಅದರದ್ದು ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಮೇಷ್ಟ್ರು ಅಂದ್ರೆ ಅವ್ರಿಗೆ ಕೋಪ ಮೂಗಲ್ಲಿ ಇರ್ಬೇಕು, ಕೈಯಲ್ಲಿ ಒಂದು ಬೆತ್ತ ಇರಬೇಕು ಅಂತ. ಅದು ಜನರಲ್ ಆಗಿ ಹಿಂಗಲ್ಲಿ ನಾನು ಹೇಳೋದು ನಮ್ಮ ಮೇಷ್ಟ್ರುಗಳು ನಾವು ಮ್ಯಾಥ್ಸ್ಗೆ ಬಂದಂತ ಅಸ್ತ್ರಲ್ಲಿ. ಸೊ ಎರಡನೇದು ನಮ್ಮ ಕೈಯಿಂದ ಈ ಬೆತ್ತವನ್ನು ಕೂಡ ತಗೊಂಡು ಎರಡೂ ಕೈ ಕಟ್ಟಿ ಹಾಕಿದೆ. ಈಗ ನಾವು ಚೆನ್ನಾಗಿ ಡ್ಯಾನ್ಸ್ ಮಾಡೋದು. ಸೊ ಟೀಚರ್ಗಳಿಗಿರಂತ ಕಷ್ಟ. ನಮ್ಗೆ ಕೆಲ್ಸಕ್ಕೆ ಸೇರಿದಾಗ ಈ ರೂಲ್ಗಳನ್ನೆಲ್ಲ ಹೇಳಿದ್ರು. ನನ್ಗೆ ಇವತ್ತಿಗೂ ಅದನ್ನ ರಿಟೈರ್ಡ್ ಆಗಿ ಬಂದಿದ್ದೀನಿ, ಈಗ ನೆನಪಾಗುತ್ತೆ. ಸರ್ಕಾರಿ ನೌಕರಿ ಅಂದ್ರೆ ಏನು ಅಂದ್ರೆ ಫಸ್ಟ್ ಎರಡೂ ಕೈ ಕಟ್ತಾರೆ, ಆಮೇಲೆ ಎರಡೂ ಕಾಲು ಕಟ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಅಂತ ಬಿಟ್ಬಿಡ್ತಾರೆ. ಸೊ ಅದೇ ಬೇಕಾಗದು. ಆದ್ರೆ ನಾವು ಅಷ್ಟರೊಳಗಡೆ ಆ ಲಿಮಿಟೇಷನ್ ಒಳಗಡೆ ಒಂದು ಡ್ಯಾನ್ಸ್ ಮಾಡ್ತೀವಲ್ಲ, ಅದು ನಮ್ಮ ಸಕ್ಸಸ್ ಅಂತ. ಸೊ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಹೊಡೆಯುವಂತಿಲ್ಲ, ಬಡಿಯುವಂತಿಲ್ಲ, ದುರ್ಗಟ್ಟಿ ನೋಡುವಂತಿಲ್ಲ. ಈ ಸಂದರ್ಭ ಬಂದ ಮೇಲೆ ನಾವು ಹೇಗೆ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋದು ತುಂಬಾ ದೊಡ್ಡ ಚಾಲೆಂಜ್ ಆಗ್ತದೆ. ಸೊ ನಮ್ಮಲ್ಲಿ ನಾವು ಪ್ರತಿ ವರ್ಷ 1 ಅಥವಾ 2 ವರ್ಕ್ಶಾಪ್ ಅನ್ನು ನಾವು ಮಾಡ್ತೀವಿ. ನಾನು ಡಯಟ್ ಪ್ರಿನ್ಸಿಪಾಲ್ ಆದ್ಮೇಲೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಆದಷ್ಟು ಅನ್ಎಡೆಡ್ ಶಾಲೆಯಲ್ಲಿ 1-2 ರೆಪ್ರೆಸೆಂಟೇಷನ್ ಇರಲಿ ಅಂತೇಳಿ ಅವರಿಗೆ ಟ್ರೈನಿಂಗಿಗೆ ಕರ್ಕೊಂಡು ಹೋಗ್ತೀವಿ. ಸೊ ಲಾಸ್ಟ್ ಟೈಮ್ ನಾವು ಇಲ್ಲಿ ಮಾಡಿದಾಗ ಒಂದು 100 ಟೀಚರ್ಸ್ ಮಾಡಿ ಮದ್ರಾಸಿಂದ ಒಂದು ಲೇಡಿ ಬಂದಿದ್ರು, ಶಿವಾನಿ ಅಂತ ಅವಳು. ಆಕೆ ತುಂಬಾ ಚೈಲ್ಡ್ ರೈಟ್ ಅಲ್ಲಿ ಇಡೀ ದೇಶದಲ್ಲಿ ಒಂದಿಷ್ಟು ಕೆಲಸ ಮಾಡಿರೋರು ಹೆಂಗಸು. ಆಕೆ ಅಂತ ನಾವು ಇದೇ ಪ್ರಶ್ನೆ ಇದೇ ತರ ಕೇಳಿದ್ವಿ, ಹೇಗೆ ಹಾಗಾದ್ರೆ ನಮ್ಮ ಕ್ಲಾಸ್ ರೂಮ್ ಹೇಗಿರ್ಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರಾ? ಯಾವ ಮಗು ಏನಕ್ಕೆ ಬೇಕಾದ್ರೂ ಮಾಡ್ಬೋದು, ನಮ್ಗೆ ಒಂದು ದಂಡನೆ ಕೊಡುವಂತ ಅವಕಾಶನೂ ಇಲ್ಲ ಅಂದ್ರೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹೇಗೆ, ಡಿಸಿಪ್ಲಿನ್ ಅನ್ನ ನಾವಲ್ಲಿ ಹೇಗೆ ಎನ್ಫೋರ್ಸ್ ಮಾಡೋದು? ಸೊ ಅವ್ರು ಹೇಳಿದ್ರು, ಇಲ್ಲಿ ಪನಿಷ್ಮೆಂಟ್ ಇಂದ ಆಗುತ್ತೆ ಅನ್ನೋದನ್ನ ನೀವು ಮರಿಬೇಕು. ಪನಿಷ್ಮೆಂಟ್ ಕೊಡೋದಕ್ಕೆ ಅವಕಾಶಗಳಿಲ್ಲ. ಸೆಕೆಂಡ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ ಅವ್ರು ಕೊಟ್ಟ ಸಜೆಷನ್ ನಂಗೆ ತುಂಬಾ ಇಷ್ಟ ಆಯ್ತು. ನಾನೊಂದ್ 2 ಶಾಲೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ ಟ್ರೈ ಮಾಡಿದೆ, ಬಟ್ ನಮ್ಗೆ ಎಂಡ್ ತನಕ ಹೋಗಕ್ಕಾಗಿಲ್ಲ. ನೀವೇನಾದ್ರೂ ಆಗೋದಾದ್ರೆ ನೋಡಿ. ಈಗ ನಿಮ್ ಕ್ಲಾಸ್ ಅಲ್ಲೇ ಒಂದು ಡಿಸಿಪ್ಲಿನ್ ಚಾರ್ಟ್ ಮಾಡುವಂತ ಕೆಲಸ ಮಾಡೋದು. ಅಂದ್ರೆ ಏನು, ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೋದಪ್ಪ ಅಂತ ಮಕ್ಕಳ ಹತ್ರ ಕೇಳೋದು. ನಾನು ಇದನ್ನ ಕೇಳಿದೆ. ಒಬ್ಬ ಹುಡುಗ ನಿಂತ್ಕೊಂಡು, ಸರ್ 4 ಡೇಟ್ ಕೊಡೋದು, ಡೇಟ್ ಕೊಡಕ್ ಆಗಲ್ಲಪ್ಪ, ಅದು ಔಟ್ ಆಫ್ ದ ಸಿಲೆಬಸ್, ಅದು ಆಗೋದಿಲ್ಲ. ಇನ್ನೊಬ್ಬ ಹೇಳಿದ 1 ರೌಂಡ್ ಓಡಕ್ ಹೇಳೋದು, ಇಡೀ ಶಾಲೆಗೆ 1 ಸುತ್ತು ಬಾ ಅಂತ. ಸೊ ಇದು ಇಟ್ ಲೀಡ್ಸ್ ಟು ಒನ್ ಟೈಪ್ ಆಫ್ ಎ ಪನಿಷ್ಮೆಂಟ್. ಸೊ 1 ರೌಂಡ್ ಅಲ್ಲಿ ಏನೋ ಆಗ್ಲಿಕ್ಕಿಲ್ಲ, ಬಟ್ 30 ರೌಂಡ್ ಯಾರಿಗೂ ಒಬ್ಬರಿಗೆ ಓಡಿಸಿದ್ರಂತೆ. ಅವ್ರು 30ನೇ ರೌಂಡ್ ಮುಗಿಯುವಾಗ ಜೀವ ಬಿಟ್ಟರಂತೆ. ತುಂಬ 5 ಪೇಪರ್ ಅಲ್ಲಿ ಬಂದಿರುವಂತ ಘಟನೆ. ಸೊ ಅಲ್ಲಿ ಎಷ್ಟು ಮಟ್ಟಿಗೆ ಅದು ಸಾಧ್ಯ ಆಗ್ಬೋದು. 3ನೇದು ಅವನಿಗೆ 2 ಸಲ ಬರ್ಕೊಂಡು ಬರಕ್ಕೆ ಹೇಳೋದು. ಈ ತರ ಅವರು ಬೇರೆ 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 ಉದಾಹರಣೆಗಳನ್ನ ಕೊಟ್ಟರು. ಸೊ ಅದರಲ್ಲಿ ಯಾವುದು ಅವನಿಗೆ ಈ ತರ ವಾರ್ನಿಂಗ್ ಕೊಡ್ತು, ಅಥವಾ ಅವನಿಗೆ ಈ ತರ ಮಾಡ್ತು, ಈ ತರ ಮಾಡ್ತು, ಇದನ್ನು ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಇದು ಅಪ್ರೂವ್ಡ್ ಅಂತ ಹೇಳಿ ಪೇರೆಂಟ್ಸ್ ಎಲ್ಲರೂ ಓಕೆ, ಇದನ್ನು ನಾವು ಎಲ್ಲರೂ ಅಗ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಅದೊಂದು ಡಿಸಿಪ್ಲಿನ್ ಚಾರ್ಟ್ ಆಗಿ ಇಲ್ಲಿ ಇರುತ್ತೆ. ಸೊ ಲೇಟ್ ಆಗಿ ಬಂದ್ರೆ ಏನ್ ಮಾಡೋದು, ಹೋಮ್ವರ್ಕ್ ಮಾಡ್ಕೊಂಡು ಬರ್ದೇ ಇದ್ರೆ ಏನ್ ಮಾಡೋದು, ಪ್ರತಿ ಕ್ಲಾಸ್ ಅಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಏನ್ ಮಾಡ್ಬೋದು ಅಂತ ನಿಮ್ದೇ ಆದಂತ ಒಂದು ಸಂವಿಧಾನ ಅಥವಾ ನಿಮ್ದೇ ಆದಂತ ಒಂದು ಪ್ರಜಾಪ್ರಭುತ್ವ ಮಾದರಿಯ ಒಂದಿಷ್ಟು ಐಟಮ್ಗಳು, ಅಂದ್ರೆ ಡಿಸಿಪ್ಲಿನ್ ಅನ್ನ ತರಗತಿ ಕೋಣೆ ಮೇಂಟೈನ್ ಮಾಡೋದಕ್ಕೆ ಬೇಕೇ ಬೇಕಾದಂತ ಮಿನಿಮಮ್ ಆದಂತ ಅಂಶಗಳನ್ನು ಇಲ್ಲಿ ಮಾಡಬಹುದು ಅಂತ ಹೇಳಿ ಮಾಡ್ಬೋದು. ಮೊನ್ನೆ ನನ್ನ ತುಂಬಾ ಆತ್ಮೀಯ ಶಾಲೆ, ನಾನು ಎಲ್ಲಿ ಡಿಸಿಪ್ಲಿನ್ ಚಾರ್ಟ್ ಟ್ರೈ ಮಾಡಿದ್ನೋ ಅಲ್ಲೇ ಟೀಚರ್ ಮೇಲೆ ಒಂದು ಕಂಪ್ಲೇಂಟ್ ಬಂತು. ನಮಗೆ ವಾಟ್ಸಪ್ ಅಲ್ಲಿ ಹಾಕಿದ್ರು, ಸರ್ ಆ ಟೀಚರ್ ಹೊಡೆದಿದ್ದಾರೆ, ಕೈಯಲ್ಲಿ ಬಲೆ ಬಂದ್ಬಿಟ್ಟಿದೆ. ಆ ಟೀಚರ್ ಯಾವತ್ತೂ ಹೊಡೆಯೋದಲ್ವಲ್ಲ, ಏನಾಯ್ತು ಅಂತ ಆ ಟೀಚರಿಗೆ ಕರೆದು ಕೇಳಿದ್ರು.
ಸರ್ ನಾನು ಲೈಫಲ್ಲಿ ಹೊಡಿಲಿಲ್ಲ ಸರ್. ಆದ್ರೆ ನನ್ನ ಕ್ಲಾಸಲ್ಲಿ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಿರಲಿಲ್ಲ, ಬೇರೆ ಎಲ್ಲರದ್ದು ಮಾಡ್ತಿದ್ರು. ನಾನು ಪಾಪಡ್ ಟೀಚರ್, ತುಂಬಾ ಪಾಪಡ್ ಟೀಚರ್. ಏನಾಯ್ತು ಅಂದ್ರೆ ನಾನು ಕೇಳಿದೆ, ಏನ್ ಮಾಡಿದ್ರೆ ನೀವು ಹೋಮ್ವರ್ಕ್ ಮಾಡ್ತೀವಿ, ಬರ್ತಿದ್ರೆ 2 ಹೊಡಿಬೇಕು ಮೇಡಮ್, ಆವಾಗಲೇ ಆಗೋದು. ಸೊ ನಾನು ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡ್ ಬಂದಿದ್ರು, ಯಾರೋ ಇಬ್ಬರು ಮಾಡ್ಕೊಂಡ್ ಬರಲಿಲ್ಲ. ಅವರಿಗೆ ಮೊದಲನೇ ದಿನ ಹೊಡಿಸಿದ್ದೆ. ಅದು ಅವಳಿಗೆ ಸ್ಕಿನ್ ಅಲರ್ಜಿ ಇದ್ದದ್ದು, ಹೊಡಿಸ್ಕೊಂಡ ಹುಡುಗಿ. ಅದು ಅವಳಿಗೂ ಗೊತ್ತಿರಲಿಲ್ಲ, ಟೀಚರ್ಗೂ ಗೊತ್ತಿರಲಿಲ್ಲ. ಅದು ತುಂಬಾ ದೊಡ್ಡ ಭಯ ಆಗಿತ್ತು, ಸ್ವಲ್ಪ ಟ್ರೀಟ್ಮೆಂಟ್ ಅಗತ್ಯ ಆಗಿತ್ತು. ಸೊ ನೀವು ಹೇಳಿದ್ದೆ ಮಾಡಿದ್ನಲ್ಲ, ನಾನು ಡಿಸಿಪ್ಲಿನ್ ಚಾರ್ಜ್ ಮಾಡಿ ನನಗೆ ಯಾಕೆ ಬೈದಿಲ್ಲ ಅಂತ ಹೇಳಿ ನಾನು ಹೇಳಿದೆ. ಎಲ್ಲೇ ಹೊಡೆಯೋದಕ್ಕೆ ಅವಕಾಶ ಇಲ್ಲ. ಇದು ಮೊದಲನೇ ಐಟಮ್. ಇದು ಈಗ ಮಕ್ಕಳೇ ಹೇಳಿದ್ರು, ಪೇರೆಂಟ್ ಕೆಲವರು ಬಂದು ಹೇಳ್ತಾರೆ ಸರಿ ಹೊಡೀರಿ ಏನಾಗಲ್ಲ ಅಂತೇಳಿ. ಆದ್ರೆ 2ನೇ ದಿನ ಮೈ ಮೇಲೆ ಏನಾದ್ರು ಸಣ್ಣ ಕೇಳಿದ್ರೆ ಯಾರ ಟೀಚರ್ ಹೊಡೆದಿದ್ದು ಅಂತ ಅವೇ ಬರ್ತಾರೆ. ಸೊ ಅವತ್ತು ಅವ್ರು ಹೇಳಿದ್ದು ಅವ್ರಿಗೆ ಮರ್ತೋಗಿರುತ್ತೆ, ಅಥವಾ ಅದು ಅವರಿಗೆ ಆ ಸಿಟ್ಟು ಅದಕ್ಕಿಂತ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಯಾವ ಚಾರ್ಟ್ ಒಳಗೆ ಇಡ್ಬೋದು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಈ ಆಕ್ಟಿನ ಇದರಲ್ಲಿ ನೀವು ಸೇರಿಸ್ಕೊಂಡು ತುಂಬಾ ಇದರಿಂದ ಒಂದು ರೀತಿ ಏನ್ ಹೇಳ್ಬೋದು, ಸೆನ್ಸಿಟಿವ್ ಆಗಿ ಈ ವಿಷಯಗಳನ್ನ ನೀವು ಚೆಕ್ ಮಾಡಿ. ಸೊ ಹಾಗಾಗಿ ಎರಾಡಿಕೇಶನ್ ಆಫ್ ಕಾರ್ಪೊರಲ್ ಪನಿಷ್ಮೆಂಟ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಆದಂತ ವಿಷಯ. ಸೊ ಇದನ್ನು ನಾವು ನಮ್ಮ ತರಗತಿ ಕೋಣೆಯಲ್ಲಿ ಒಬ್ಬ ಟೀಚರ್ ಆಗಿ ಕೆಲಸ ಮಾಡುವಾಗ ಅವರಿಗೆ ಗೊತ್ತಿರಲೇಬೇಕಾದಂತ ಈ 2 ಅಂಶಗಳು. ಹೋಗ್ಸೋ ಲಾಂಗ್ ಫಾರ್ಮ್ ಯಾರು ಹೇಳಿದ್ಯಾ? ಹೋಗ್ಸೋ ಮೊಬೈಲ್ ಇದ್ದದ್ದು ನೋಡಬಹುದು ಅಂತ ಹೇಳಿ. Prevention of children from the sexual offenses abuse and such offense. ನಾನು ಹೇಳಿದ್ನಲ್ಲ, ಹೆಡ್ಡಿಗೆ ತುಂಬಾ ಕೆಲಸ ಕೊಡ್ತಾ ಇಲ್ಲ, ಬಟ್ ನಿಮ್ಗೆ ಹಾರ್ಟಲ್ಲಿ ಎಷ್ಟು ಆಗ್ಬೇಕು ಅಂದ್ರೆ ನೀವು ಇವತ್ತು ಹೋಗಿ ಅದನ್ನ ನೋಡ್ಬೇಕು. ಹೋಗ್ಸೋ ಅಂದ್ರೆ ಏನು ಅಂತೇಳಿ ಅದನ್ನ ಡೌನ್ಲೋಡ್ ಮಾಡ್ಬೇಕು, ಅದನ್ನ ಒಂದ್ಸಲ ಓದ್ಬೇಕು ಅಂತ ನನ್ನ ಆಸೆ ಇದೆ. ಸೊ ನಾನು PPT ತಂದಿದ್ರೆ ಹೋಗ್ಸೋ ಲಾಂಗ್ ಫಾರ್ಮ್ ಇದೆಲ್ಲರೂ ನಾನು ಅದ್ರಲ್ಲಿ ಹಾಕ್ತಾ ಇದ್ದೆ. ನಾನು ಬಟ್ ಅದನ್ನ ಐ ಡೋಂಟ್ ವಾಂಟೆಡ್ ಟು ಡೂ ದಿಸ್ ಟೈಮ್. ಅಂದ್ರೆ ಒಂದು ಫಸ್ಟ್ ಹಾಫ್ ಅನ್ ಅವರ್ ಅಂತ ಹೇಳಿದ್ರಿಂದ ಒಂದು ಅಗತ್ಯ ಇಲ್ಲ, ಅದೇ ತುಂಬಾ ಟೈಮ್ ತಗೊಳುತ್ತೆ ಅಂತ. 2 ನಾನು ಈ ತರ ಒಂದು ಹಿನ್ನೆಲೆ ನಾನು ಹೇಳಿದ್ರೆ ನಿಮ್ ತಲೆನಲ್ಲಿ ಅದು ತುಂಬಾ ಗಂಭೀರವಾಗಿ ಕುಂತ್ಕೊಂಡ್ರೆ ದೆನ್ ಯು ವಿಲ್ ಬಿ ಇನ್ ಆಕ್ಷನ್. ಇದು ಏನಪ್ಪಾ, ಯಾಕೆ ಈ ತರ ಇದೆ ಅಂತ ಹೇಳಿ. ಸೊ ನೆಕ್ಸ್ಟ್ ನಾನು ಹೇಳ್ತಾ ಇದ್ದು ನಮ್ಮ ಸೇಫ್ಟಿ ಮೆಷರ್ಸ್ ಬಗ್ಗೆ ಅಲ್ವಾ. ಸೊ ಇಲ್ಲಿ ನಾನು ಹೇಳ್ಬೇಕಾಗಿದ್ದೆ, ಪ್ರತಿಯೊಬ್ಬರು ಒಂದು ಬದ್ಧತಾ ಪ್ರಮಾಣ ಪತ್ರವನ್ನು ಕೊಡಬೇಕು. ಬದ್ಧತಾ ಪ್ರಮಾಣ ಪತ್ರ ಅಂದ್ರೆ ಪ್ರತಿ ಟೀಚರು ನಾನು ಚೈಲ್ಡ್ ಸೇಫ್ಟಿ ಆಕ್ಟ್ 2023 ಓದಿದ್ದೀನಿ, ನಾನು ಮಕ್ಕಳಿಗೆ ರಕ್ಷಣೆ ಕೊಡುವಲ್ಲಿ ನನ್ನ ಸಂಪೂರ್ಣ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಟೀಚರ್ ಕೂಡ ಕೊಡಬೇಕು. ಡ್ರೈವರ್ಗಳಷ್ಟು ಜನ ಬದ್ಧತಾ ಪ್ರಮಾಣ ಪತ್ರವನ್ನು ಕೊಟ್ಟಿರಬೇಕು. ಅದು ನಮ್ಮ ಆ ಸಮಿತಿಯ ಸಭೆಯ ಮೀಟಿಂಗ್ ನಲ್ಲಿ ಎಲ್ಲರೂ ಸೈನ್ ಮಾಡಿರುವಂತ ಬದ್ಧತಾ ಪ್ರಮಾಣ ಪತ್ರಗಳನ್ನು ಒಟ್ಟು ಮಾಡಿಕೊಂಡಿರ್ಬೇಕು. ಸೊ ಇದು ಈ ವರ್ಷ ಜೂನ್ 1ನೇ ತಾರೀಕಿಗೆ ನೀವು ಮಾಡ್ಬೋದು. ಚೈಲ್ಡ್ ರೈಟ್ ಕಮಿಷನ್ ಬಗ್ಗೆ ನೀವು ಅಲ್ಲಿ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಆ ದಿವಸನೇ ಎಲ್ಲ ಮಕ್ಕಳ ಹತ್ರ, ಪೋಷಕರ ಹತ್ರ, ಎಲ್ಲರ ಹತ್ರ ಈ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ರೆ ಇದು ಒನ್ ಆಫ್ ದ ಇದು ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಗೆ ಕೊಡುವಂತ ಮೊದಲನೇ ಕೆಲಸ. ಬದ್ಧತಾ ಪ್ರಮಾಣ ಪತ್ರಗಳನ್ನು ಎಲ್ಲರ ತೆಗೆದು ಅದನ್ನ ಸೈನ್ ಮಾಡಿಸಿ, ಅಂದ್ರೆ ಆವಾಗಾದ್ರೂ ಅವ್ರಿಗೆ ಗೊತ್ತಿರುತ್ತೆ. ಈಗ ಆಂಟಿ ರ್ಯಾಗಿಂಗ್ ಬಗ್ಗೆ ಇದೆ, ಪ್ರತಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೆಲ್ಲ ರ್ಯಾಗಿಂಗ್ ಗಳಿದೆ, ಪೋಸ್ಟ್ ಮೆಟ್ರಿಕ್ ಅಂತ ನಾವೇನ್ ಹೇಳ್ತೀವೋ ಅಲ್ಲಿ ಪ್ರತಿಯೊಂದು ಮಗುನು ನಾನು ರ್ಯಾಗಿಂಗ್ ಅಲ್ಲಿ ಭಾಗವಹಿಸುವುದಿಲ್ಲ, ನಾನು ರ್ಯಾಗಿಂಗ್ ಆದ್ರೆ ಇದನ್ನ ತಕ್ಷಣ ವರದಿ ಮಾಡ್ತೀನಿ, ಈ ತರ ಒಂದು ಪ್ಲೆಡ್ಜ್ ತಗೊಂಡಿರ್ಬೇಕಾಗುತ್ತೆ. ಆ ಪ್ಲೆಡ್ಜ್ ನಮ್ಮ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅದನ್ನ ದಾಖಲೆ ಮಾಡಿರ್ಬೋದು. ಅದೇ ತರನೇ ಇದನ್ನ ಮಾಡಿದ್ದಾರೆ. ಸೊ ಮಕ್ಕಳ ಸುರಕ್ಷತೆಯ ವಿಷಯ ಬಂದ್ರೆ ಎಲ್ಲೆಲ್ಲಿ ಸಾಧ್ಯತೆಗಳಿದೆ. ಈಗ ಒಂದು ಟೂರಿಗೆ ಕರ್ಕೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು? ಟೂರಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅದು ಕೂಡ ಪ್ರತಿ ಪೋಷಕರು ಯಾರೆಲ್ಲ ಭಾಗವಹಿಸೋದಕ್ಕೆ ಇಷ್ಟ ಇದೆಯೋ ಅವರಷ್ಟು ಜನ ನನ್ನ ಮಕ್ಕಳನ್ನ, ನನ್ನ ಮಗುವನ್ನ ಈ ಟೂರಿಗೆ ನಾನು ಕಳಿಸೋದಕ್ಕೆ ಒಪ್ಪಿದ್ದೇನೆ, ಆ ಮಗುವಿಗೆ ಈ ತರ ನಾನು ಅಲ್ಲಿ ಕೊಡುವ ಎಲ್ಲ ನಿಬಂಧನೆಗಳಿಗೆ ನಾನು ಒಪ್ತೇನೆ ಅಂತ ಅವ್ರನ್ನ ಬಳಸ್ಕೊಬೇಕು. ಒಂದು ಸೈನ್ಸ್ ಎಕ್ಸಿಬಿಷನ್ ಮಗು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಆ ಹೋಗುವ ಮಗುವಿನ ಪೋಷಕರ ಹತ್ರ ಒಪ್ಪಿಗೆ ಪತ್ರ ತಗೊಂಡೇ ಕಳಿಸ್ಬೇಕು. ಈಗ ಬೆಳಿಗ್ಗೆ ಯಾರೋ ಬಂದ್ರು ಮ್ಯಾಗ್ಝಿನ್ ಇದಿದೆ ಅಂತ ಹೇಳಿದ್ರು, ಅವ್ರನ್ನ ಕರ್ಕೊಂಡು ಕಾರಲ್ಲಿ ಹಾಕೊಂಡು ಹೋಗ್ಬಿಟ್ಟು ಎಕ್ಸಿಬಿಷನ್ಗೆ
ಅಲ್ಲಿ ಅಕಸ್ಮಾತ್ ಆಗ್ಬಾರ್ದೇನು, ಏನೋ ಒಂದು ಸಣ್ಣ ತೊಂದರೆ ಆಯ್ತು, ಶಾಕ್ ಹೊಡಿತು ಮಗುಗೆ, ಏನೋ ಆಯ್ತು ಅಂದ್ರೆ ಈಗ ಯು ವಿಲ್ ಬಿ ಅಂದ್ರೆ ನೀವು ಪೋಷಕರ ಹತ್ರ ಪರ್ಮಿಷನ್ ತಗೊಂಡಿದ್ರ, ಪೋಷಕರಿಗೆ ಇನ್ಫಾರ್ಮ್ ಮಾಡಿದ್ರ, ಅವರು ನಿಮಗೆ ರೈಟಿಂಗ್ ಅಲ್ಲಿ ಒಪ್ಪಿಗೆ ಪತ್ರ ಕೊಟ್ಟಿದ್ರ, ಅದರಿಂದ ನೀವು ಅವರನ್ನು ಹೇಗೆ ಹೊರಗಡೆ ಕರ್ಕೊಂಡು ಹೋಗ್ರಿ. ಸೊ ಇದು ಬರುತ್ತೆ. ಹಾಗಾಗಿ ನಾವು ಅದೊಂದು ಪ್ರೋಟೋಕಾಲ್ ಅಂತ ಹೇಳ್ತೀವಲ್ವಾ, ಪ್ರೋಟೋಕಾಲ್ ಅಂದ್ರೆ ಯಾವ್ದಾದ್ರು ಯಾವ್ದು SOP ಅಂತಂದ್ರೆ ಹೇಳ್ಬೋದು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಸೊ ನಮ್ಮ ಶಾಲೆಯ ಮಕ್ಕಳು ನಮ್ಮ ಕಾಂಪೌಂಡ್ ಅನ್ನ ಬಿಟ್ಟು ಹೊರಗಡೆ ಹೋಗುವುದಾದ್ರೆ ನಿಮ್ಮ ಹತ್ರ ಯಾವ್ದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಈಗ ಯಾರೋ ಬಂದು ಕರೀತಾರೆ, ಶ್ರೇಯನ್ ತಂದೆ ಏನೋ ಹುಷಾರಿಲ್ಲಂತೆ ಬರಬೇಕು ಅಂತ ಹೇಳಿದ್ರೆ ಶ್ರೇಯನ್ ಕಳಿಸ್ಬಿಟ್ರೆ ಅವ್ನು ಸ್ಟ್ರೇಂಜರ್ ಯಾರೋ ಆಗಿರ್ಬೋದು, ಶ್ರೇಯ ಮನೆಗೆ ಹೋಗುವಂತ ಸಾಧ್ಯತೆಗಳಿದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಸೊ ಶ್ರೇಯನ್ನ ಕಳಿಸ್ಬೇಕು ಅಂದ್ರೆ ನಮ್ಗೆ ಇಂಥವರಿಂದಲೇ ಫೋನ್ ಬರಬೇಕು, ಇದೇ ನಂಬರ್ ಇಂದ ಫೋನ್ ಬರಬೇಕು. ಸೊ ಇದೆಲ್ಲ ಆ ರಕ್ಷಣೆಗೆ ಸಂಬಂಧಿಸಿದಂತ ಘಟನೆಗಳು. ಅಂದ್ರೆ ಒಂದೊಂದ್ಸಲ ಆಗ್ಬಿಡುತ್ತೆ, ಇನ್ನೊಂದ್ಸಲ ಆಗ್ಲಿಕ್ಕಿಲ್ಲ ಅಂತ ನಾವು ಬಿಟ್ಬಿಡ್ತೀವಿ. ಆದ್ರೆ ಇನ್ನೊಂದ್ಸಲ ಅದೇ ಆದಾಗ ನಮ್ಗೆ ಅದನ್ನ ತಡೆಯೋದಕ್ಕಾಗ. ಒಟ್ಟು ರಕ್ಷಣಾ ನೀತಿ ಏನ್ ಹೇಳೋದಂದ್ರೆ ತಡೆಯಬಹುದಾದ ಎಲ್ಲಾ ಅವಘಡಗಳನ್ನು ತಡಿಬೇಕು. ಸೊ ಇಲ್ಲಿಗ ಕೆಲಸ ಆಗ್ತಾ ಇದೆ, ಕ್ಲಾಸ್ ಆಗ್ತಾ ಇದೆ ಅಂದ್ರೆ ಸಾಧ್ಯತೆ ಏನು, ಅವ್ನು ಚಿಕ್ ಮಾಡುವಾಗ ಏನೋ ಒಂದು ಬಂದು ನಮ್ಗೆ ತಾಗ್ಬೇಕು. ಸೊ ಅಲ್ಲೇನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರುತ್ತೆ. ಒಂದು ಅದಕ್ಕೆ ಶೀಲ್ಡ್ ಹಾಕ್ಬೇಕು, ಒಂದು ತಗಲನ್ನು ಮಾಡಿ, ಎಲ್ಲ ಬಿಲ್ಡಿಂಗ್ ಕಟ್ಟುವಾಗ ನೋಡಿ ತಗಲು ಸೈಡ್ ಅಲ್ಲಿ ಕಟ್ತಾರೆ, ತುಂಬಾ ಕಾಸ್ಟ್ ಆಗುತ್ತದೆ ಅವರಿಗೆ. ಆದ್ರೆ ಇಟ್ ಇಸ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅಲ್ಲಿ ಮಾಡುವ ಚಿಕ್ ಮಾಡೋದು ಏನೋ ಒಂದು, ಅದು ವೆಹಿಕಲ್ಗೋ ಇನ್ಯಾರಿಗೋ ತಾಗ್ಬೋದು, ಏನೋ ತೊಂದರೆ ಆಗ್ಬೋದು. ಇನ್ನು ಕೆಲವು ಕಡೆ ಹಸಿರು ಒಂದು ಇದನ್ನ ಮಾಡ್ತಾರೆ. ಸೊ ಇದೆಲ್ಲ ಏನಂದ್ರೆ ಒಂದು ಅವಘಡ ಆಗಬಹುದು ಅಂತಿದ್ರೆ ಆ ಅವಘಡವನ್ನು ತಪ್ಪಿಸೋದಿಕ್ಕೆ ಏನೇನು ಮಾಡ್ತಾರೆ. ಮುಂಚೆ ನಾನೇ ಯಾವುದು ಎಜುಕೇಶನ್ ಆಫೀಸರ್ ಇರುವಾಗ ಈ ಹೊಸ ಶಾಲೆಗಳ ಪರ್ಮಿಷನ್ಗೆಲ್ಲ ನಾವು ಹೋಗ್ತಾ ಇದ್ವಿ. ಅಲ್ಲಿ ರೂಮು 20x20 ಇರಬೇಕು ಅಂತ ಇರುತ್ತೆ, ಅವ್ರದ್ದು 18x18 ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಇವರಿಗೆ ತಿಳಿಸಿದೆ ಏನು 23x23 ಇರಬೇಕು ಎಂದು ತಿಳಿಸಿದೆ, ಅದನ್ನ ಮಾಡುವ ಕಂಡೀಷನ್ ಮೇಲೆ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಕೊಟ್ಬಿಡ್ತಾರೆ. ಈಗ ಏನ್ ಹೇಳ್ತಾರೆ, 23x23 ಇರಬೇಕು, ನೀವು ತೋರಿಸ್ಬೇಕು, ಅದ್ರ ಫೋಟೋ ಹಾಕ್ಬೇಕು, ಆಮೇಲೆ ನಾವು ಕೊಡ್ತೀವೋ ಎಲ್ಲೋ ನೋಡ್ತೀವಿ. ಸೊ ಇಲ್ಲಿ ಕಂಡೀಷನ್ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ 123 ಐಟಮ್ಗಳು ಶಾಲೆಗೆ ಪರ್ಮಿಷನ್ ಕೊಡುವಾಗ ಬರುತ್ತೆ. ರ್ಯಾಂಪ್ ಇದೆಯಾ, ರ್ಯಾಂಪಿಗೆ ರೇಲಿಂಗ್ಸ್ ಇದೆಯಾ, ಟಾಯ್ಲೆಟ್ ಇದೆಯಾ, ಟಾಯ್ಲೆಟ್ ಫಂಕ್ಷನಲ್ ಆಗಿದೆಯಾ, ಅಲ್ಲಿ ಮಕ್ಕಳ ರಕ್ಷಣೆಗಳ ಕುರಿತು ನೀವು ಜವಾಬ್ದಾರಿ ತಗೊಂಡಿದ್ದೀರಾ, ಅದರ ಅವೇರ್ನೆಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡಿದ್ದೀರಾ, ಈ ಎಲ್ಲಾ ವಿಷಯಗಳು ಅದರೊಳಗಡೆ ಸೇರ್ಕೊಳ್ಳುತ್ತೆ. ಫೈರ್ ಸೇಫ್ಟಿ ಒಂದು ಶಾಲೆಗೆ ಕುಂಭಕೋಣಂನಲ್ಲಿ ನಾನು ನೆನಪಿರುವ ಹಾಗೆ 1990ರಲ್ಲಿ ಒಂದ್ಸಲ ಬೆಂಕಿ ಬಿದ್ದಿತ್ತು. ಆ ಶಾಲೆ ಹೆಂಗಿತ್ತು ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಬರೀ ಈ ಹುಲ್ಲಿನ ತೆಂಗಿನ ಗರಿ ಇದೆಯಾ, ತೆಂಗಿನ ಗರಿಯಿಂದ ಕ್ಲಾಸ್ ರೂಮ್ ಮಾಡಿದ್ರು. ಮತ್ತೆ ಆ ಶಾಲೆಯಲ್ಲಿ ಹರಹರ ಅಂತೇಳಿ ಮೆಟ್ಲು ಇಳಿಯೋ ಕಡೆ ಗ್ರಿಲ್ ಇರುತ್ತಲ್ಲ, ಆ ಗ್ರಿಲ್ ಬೀಗ ಹಾಕೋದು, ಬೇರೆ ಯಾರು ಒಳಗಡೆ ಬರಬಾರ್ದು. ಒಂದು ತೆಂಗಿನ ಗರಿ ಬೆಂಕಿ ಬಿದ್ದ ಕೂಡಲೇ ಅಲ್ಲಿ ಹೊಗೆ, ಫಸ್ಟ್ ತೆಂಗಿನ ಗರಿ ಬಿದ್ದಾದ್ಮೇಲೆ ಏನಾಗುತ್ತೆ, ಹೊಗೆ ತುಂಬಿದ ಕೂಡಲೇ ಹೆದರಿಕೆ ಆಗುತ್ತೆ. ಹೆದರಿಕೆ ಆದ್ಮೇಲೆ ಎಲ್ಲರೂ ಓಡೋಕೆ ಶುರು ಮಾಡ್ತಾರೆ. ಎಲ್ಲರೂ ಓಡುವಾಗ ಏನಾಗಿದೆ, 2 ಮಗು ಬಿದ್ದಿದೆ ಅಂದ್ರೆ ಅದ್ರ ಮೇಲ್ಗಡೆ ಹತ್ಕೊಂಡು ಓಡೋಕೆ ಟೀಚರು ಅವರು ಇವರೆಲ್ಲರೂ ಓಡಿದ್ದಾರೆ. ಸೊ ಆ ಕುಂಭಕೋಣ ನೀವು ಈಗಲೂ ತೆಗೆದು ನೋಡಿದ್ರೆ ನಿಮ್ಮ ಪೇಪರ್ ಕಟ್ಟಿಂಗ್ ಸಿಗುತ್ತೆ. ಸುಮಾರು ಒಂದು 60-64 ಜನ ಒಂದೇ ದಿನ ತೀರ್ಕೊಂಡು ಹೋಗೋದು. ಅದರಲ್ಲಿ ಪ್ಯಾನಿಕ್ ಇಂದಲೇ ತೀರ್ಕೊಂಡಿದ್ದು ಹೆಚ್ಚು. ಸೊ ಬೆಂಕಿ ಅವಘಡಗಳಲ್ಲಿ ಏನಾಗುತ್ತೆ, ಪ್ಯಾನಿಕ್ ಆಗುತ್ತೆ. ಪ್ಯಾನಿಕ್ ಆಗ್ತಿದ್ರೆ ಎಲ್ಲರೂ ಒಂದ್ ಕಡೆ ನುಗ್ತಾರೆ, ನುಗ್ಗಿದ ಕೂಡಲೇ ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ, ಕೆಳಗಡೆ ಇದ್ದವ್ರಿಗೆ ಉಸಿರು ತಗೊಳಕ್ಕಾಗಲ್ಲ, ಸಾಯ್ತಾರೆ. ಸೊ ಬೆಂಕಿಗೂ ಅವರಿಗೂ ಏನು ಸಂಬಂಧ ಇರಲ್ಲ, ಆ ಪ್ಯಾನಿಕ್ನೆಸ್ ಅಲ್ಲಿ ಇದಾಗುತ್ತೆ. ಸೊ ಬೆಂಕಿ ಅವಘಡಗಳಿಂದ ತಪ್ಪಿಸೋದು ಅಂದ್ರೆ ಏನು, ಪ್ರತಿಯೊಂದರಲ್ಲೂ ನೀವು ನೀರನ್ನ ಇಟ್ಟಿರ್ಬೇಕು, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಬೆಂಕಿ ನಂದನಗಳನ್ನ ಇಟ್ಟಿರ್ಬೇಕು. ಈ ಎಲ್ಲ ರೂಲ್ಗಳನ್ನ ಪಕ್ಕ ಮಾಡಿದ್ರು. ಸೊ ಒಂದೊಂದು ಶಾಲೆಗೆ ಒಂದೊಂದು ಫ್ಲೋರ್ ಮೇಲೆ ಹೋಗುತ್ತಾಗೆ 2.5 ಲಕ್ಷ 3 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು. ಬೆಂಕಿ ಬೀಳಲೇಬಾರದು ಫಸ್ಟ್ ಆಫ್ ಆಲ್, ಇದ್ರೆ ಅದು ಈ ತರ ಯಾವುದೇ ಅವಘಡಗಳು ಆಗಬಾರ್ದು ಅನ್ನೋದಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ನಿಯಮನ ನಾವು ಕಡ್ಡಾಯವಾಗಿ ಮಾಡಿದ್ವಿ. ಪಾಪ 100 ವರ್ಷ ಶಾಲೆ ಇದೆ, ಏಡೆಡ್ ಶಾಲೆ, 100 ವರ್ಷ ನಡೆದಿದೆ, ಒಂದು ದಿನ ಒಂದು ಸಣ್ಣ ಬೆಂಕಿನೂ ಏನೂ ಆಗಿಲ್ಲ. ಆದ್ರೆ ಅಲ್ಲಿ ಇವತ್ತು ಪರ್ಮಿಷನ್ ಕೊಡ್ಬೇಕು ಅಂದ್ರೆ ಅವ್ರು ಮತ್ತೆ ಬೆಂಕಿ ನಂದಕ ಅಳವಡಿಸಿರ್ಬೇಕು. ಫಸ್ಟ್ ಫ್ಲೋರ್ ಇದ್ರೆ ಅದರಲ್ಲಿ ವಾಟರ್ ಜೆಟ್ ಇಟ್ಟಿರ್ಬೇಕು. ಇದೆಲ್ಲವನ್ನು ಹೇಳ್ತೀವಿ. ಅವರಿಗೆ 5 ಲಕ್ಷ 6 ಲಕ್ಷ ಖರ್ಚು ಎಲ್ಲಿಂದ ಮಾಡಿಸ ಅಂತ ಹೇಳ್ತಾರೆ. ನಾವು ಸುಪ್ರೀಂ ಕೋರ್ಟ್ ಹೇಳಿದ್ಯಪ್ಪ, ನಾವೇನ್ ಮಾಡಕ್ಕಾಗಲ್ಲ ಅಂತ ತುಂಬಾ ಒಂಥರ ಅಸಹಾಯಕತೆ ಎರಡೂ ಕಡೆಯಿಂದ ನಮ್ಗೆ ಕಾಣುತ್ತೆ. ಬಟ್ ಇದರ ಹಿನ್ನೆಲೆ ಅರ್ಥ ಮಾಡ್ಕೊಂಡ್ರೆ ಒಂದೇ ಒಂದು ದುರ್ಘಟನೆಗಳು ಮರುಕಳಿಸಬಾರ್ದು. ಇವತ್ತು ಪೇಪರ್ ಅಲ್ಲಿ
ಒಂದು ಮಗು ಆಟೋ ರಿಕ್ಷಾದಲ್ಲಿ ಈ ತರ ಬರುವಾಗ ತೊಂದರೆ ಆಯ್ತು ಅಂದ್ರೆ ನಾಳೆ ದಿನದಿಂದ ಆಟೋ ರಿಕ್ಷಾದಲ್ಲಿ ಬರುವಾಗ ತೊಂದರೆ ಆಗದೆ ಇರುತ್ತೆ ಏನೆಲ್ಲ ನಮ್ಮಲ್ಲಿ SOP ಇದೆ ಅಂತ ಫೈನಲ್. ಒಂದ್ ಶಾಲೆ ಬೆಂಕಿ ಬಿದ್ದು ಅಂದ್ರೆ ಆವಾಗ ಏನೇ ಒಂದ್ ಮಗುಗೆ ಸಾರು ಕಾಲ ಮೇಲೆ ಬಿದ್ದು ಮಗುವಿನ ಕಾಲಿಗೆ ಏನೋ ತೊಂದರೆ ಆಯ್ತು ಅಂದ್ರೆ ನಾಳೆ ದಿನದಿಂದ ನಮ್ಮಲ್ಲಿ ಸಾರು ಇಲ್ಲದೆ ಇರೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ SOP ಇರಬೇಕು. ಅಂದ್ರೆ ಬಡಿಸುವಾಗ ಆಗುವ ಸಾಧ್ಯತೆಗಳಿರುತ್ತೆ. ಬಿಸಿ ಸಾರು ಬರುತ್ತೆ, ತುಂಬಾ ತಣಿಸಿ ಕೊಡೋಕ್ಕಾಗಲ್ಲ. ಸೊ ಬಿಸಿ ಸಾರು ಬರುವಾಗ ಮಕ್ಕಳು ಅಡ್ಡ ಬರಬಾರ್ದು, ಬಿಸಿ ಸಾರು ತಗೊಂಡು ಹೋಗೋರು ಅರ್ಜೆಂಟ್ ಮಾಡಬಾರ್ದು. ಇವೆಲ್ಲ ಒಂದು ಮತ್ತೆ ಈ ಸಮಿತಿಯ ಸಭೆಯಲ್ಲಿ ಡಿಸ್ಕಷನ್ ಆಗಬೇಕಾದಂತ ಅಂಶಗಳು. 3 ತಿಂಗಳಿಗೆ ಒಂದು ಸಭೆ ಸೇರ್ತೀವಲ್ಲ, ಸೊ ಇಲ್ಲಿ ಈ ವಿಷಯಗಳು ಪ್ರತಿಯೊಂದು ವಿಷಯ ನಮಗೆ ಅಲ್ಲಿ ಚರ್ಚೆ ಆಗುತ್ತೆ. ಹಾಗಾಗಿ ನಾವು ಆ ಮಗುವಿನ ರಕ್ಷಣೆಗೆ ನಮ್ಮ ಶಾಲೆಯಲ್ಲಿ ಯಾವುದೇ ಘಟನೆಗಳು ನಡೆದೇ ಇರುತ್ತೆ ನೋಡ್ತೀವಿ. ಸೊ ನಾನು 8ನೇ ಹುಡುಗ, ನಮ್ಮ ಅಮ್ಮನಿಗೆ 10 ಜನ ಮಕ್ಕಳು. ಸೊ ನಮ್ಮ ಮನೇಲಿ ಏನಾದ್ರು ಒಂದು ಇಬ್ಬರಿಗೆ ಏನಾದ್ರು ತೊಂದರೆ ಆಗಿದ್ರು, ಏನು ತೊಂದರೆ ಆಗ್ತಿರ್ಲಿಲ್ಲ. ಅಂದ್ರೆ ಪ್ರತಿ ಜೀವನ ಮುಖ್ಯನೇ. ನಮ್ಮ ಅಮ್ಮ ಏನು ಒಬ್ಬರನ್ನು ಬಿಟ್ಕೊಡಕ್ ನಡೀತಾರೆ ಅಂತ ನಾನು ಹೇಳಿದ್ದಲ್ಲ. ಆದ್ರೆ ಈಗಿನ ಕಾಲಘಟ್ಟಕ್ಕೆ ಬಂದ್ರೆ ಒಂದು ಮಗು ಮ್ಯಾಕ್ಸಿಮಮ್ 2 ಮಗು ಇರುತ್ತೆ. ಸೊ ಆ ಮಗುವನ್ನ ಅಷ್ಟು ಕೇರ್ಫುಲ್ ಆಗಿ ನಾವಲ್ಲಿ ಸಾಕ್ತಾ ಇರ್ತೀವಿ. ಸೊ ಮಗುವಿನ ಸಣ್ಣ ತೊಂದರೆ ಆದ್ರೂ ಕೂಡ ರಿಯಾಕ್ಷನ್ ಆಫ್ ದ ಪೇರೆಂಟ್ಸ್ ತುಂಬಾ ಡಬಲ್ ಆಗಿರುತ್ತೆ, ತುಂಬಾ ಕಠಿಣವಾದದ್ದಾಗಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಸ್ ಎ ಪೇರೆಂಟ್ ಅವರ ಶೂನಲ್ಲಿ ಕಾಲ್ ಹಾಕಿ ನೋಡಿದ್ರೆ ನಮ್ಗೆ ಯಾಕೆ ಈ ಬಗ್ಗೆ ರೂಲ್ಸ್ಗಳು ಬಂದಿದೆ ಅಂತ ಅರ್ಥ ಆಗುತ್ತೆ. ಸೊ ಇದಿಷ್ಟು ಇರೋದು ಆ ಮಗು ಸೇಫ್ ಆಗಿರ್ಬೇಕು, ಅದರ ಎಜುಕೇಶನ್ ಒಂದು ಸೂತ್ರವಾಗಿ ಆಗ್ಬೇಕು. ಈ ಶಾಲೆಯ ಎಲ್ಲ ನಿಯಮಗಳು ಆ ಮಗುವಿನ ರಕ್ಷಣೆಗೆ ಕಟಿಬದ್ಧವಾಗಿದೆ ಅನ್ನೋದನ್ನ ಹೇಳೋದಕ್ಕಾಗಿದೆ. ಸೊ ಅವರು ಯಾವುದೇ ಈ ತರ ದುರ್ಘಟನೆಗಳು ಅಥವಾ ಒಂದು ಅನುಕೂಲ ಆದಂತದ್ದಾದ್ರೆ ಅವರಿಗೆ ನಾವು 10-9-8 ಫೋನ್ ಮಾಡೋದಕ್ಕೆ ಎಜುಕೇಟ್ ಮಾಡಿದ್ವಿ. ಸೊ 10-9-8 ಎಷ್ಟು ಬುಕ್ ಆಯಿತು ಅದು ಒಂಥರ ಅಧಿಕೃತವಾಗಿ ನಮ್ಮ ಜಿಲ್ಲೆಯ ಒಟ್ಟಾರೆ ಸ್ಥಿತಿಗತಿಗಳನ್ನು ಹೇಳ್ತಾ ಹೋಗುದು. ಸೊ TC ಕೊಡಲಿಲ್ಲ, 10-9-8 ಹೋದ್ರೆ ಅವ್ರು TC ಕೊಡೋದ್ರಿಂದ ಬರ್ತಾರೆ. ಸೊ ಈ ಫೀಸ್ ಕಟ್ಟಿರಲ್ಲ, ಸೊ ಫೀಸ್ ಕಟ್ಟಿರೋಲ್ಲ, TC ಕೊಟ್ಟಿರಲ್ಲ. ಅದಕ್ಕೆ ಲಿಂಕ್ ಮಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆರ್ಡರ್ಗಳಿದ್ದಾರೆ. ಫೀಸ್ ಕಟ್ಟಬೇಕಾದ್ರೆ ಯಾರು? ಪೋಷಕರು. ಸೊ TC ಕೊಡಬೇಕಾಗಿದೆ ಯಾರಿಗೆ? ಮಗುವಿಗೆ. ಸೊ ವೈಟ್ ಲಿಂಕ್ ಇದೆ. ಸೊ ಅದಕ್ಕೆ ಅವರು ಕೊಡ್ತಿಲ್ಲ ಆದ್ರೂ ನೀವು ಹೈಕೋರ್ಟ್ಗೆ ಎಲ್ಲಿಗಾದ್ರೂ ಅವ್ರ ಮೇಲೆ ದಾವೆ ಹೋಗಿ. ಆದ್ರೆ ಈ ಮಗುವಿಗೆ ತಕ್ಷಣ TC ಹೆಡ್ ಮಾಸ್ಟರ್ ಜವಾಬ್ದಾರಿ ಅವ್ರು ಕೊಡಬೇಕು. ಸೊ ಇದು ಕೆಲವು ಪ್ರಾಕ್ಟಿಕಲ್ ಆಗಿರುತ್ತೆ, ಕೆಲವು ಇಂಪ್ರಾಕ್ಟಿಕಲ್ ಆಗಿರುತ್ತೆ. ಅವ್ರು TC ಕೊಡದೆ ಒಂದು 15 ದಿನ ಇಟ್ಕೊಡ್ತಾರೆ, ಆಮೇಲೆ 10,000 ಕೊಡೋದ್ರ ಬದಲಿಗೆ 5,000 ಕೊಡ್ತಾರೆ, ಏನೋ ಒಂದು ಆಗ್ತಾ ಇರುತ್ತೆ. ಬಟ್ ರೂಲ್ಗಳು ಬಹಳ ಕ್ಲಿಯರ್ ಆಗಿ ಮಗುವಿನ ಪರವಾಗಿನೇ ಇರ್ತವೆ. ಹಾಗಾಗಿ ನಾವು ಆ ಮಗುವಿನ ರೂಲ್ಗಳನ್ನ ಅರ್ಥ ಮಾಡ್ಕೋಬೇಕು, ಅದರ ದುರುಪಯೋಗಗಳನ್ನು ತಡಿಬೇಕು. ಈ ಪ್ರತಿ ರೂಲಿಗೂ ದುರುಪಯೋಗಗಳು ನಡೆದಿದ್ದಾರೆ. ಅದನ್ನೇ ಒಂದು ಪಟ್ಟಿ ಮಾಡಿದ್ರೆ ಪ್ರತಿ ರೂಲನ್ನು ನಾವು ಭಾರತದಲ್ಲಿ ಅದನ್ನು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಸ್ಪೆಷಲಿಸ್ಟ್ಗಳು. ನಾನು ಹೇಳಿದ್ನಲ್ಲ, ಹೆಡ್ ಮಾಸ್ಟರ್ ಆಗಬಾರ್ದು ಅಂತ ಆ ಲೆಕ್ಚರರ್ ಮೇಲೆ ಇಬ್ಬರು ಒಂದು ಅಥವಾ ಈ ತರದ ಎಷ್ಟೋ ಸನ್ನಿವೇಶಗಳಿದೆ. ಅದು ನಿಜವಾಗ್ಲೂ ಪೋಕ್ಸೋ ಆಗ್ಬೇಕಾಗಿರ್ಲಿಲ್ಲ. ನಮ್ಗೆ ಒಂದೊಂದ್ಸಲ ಅನ್ಸುತ್ತೆ, ಸ್ಕೂಲ್ ಡೇನಲ್ಲಿ ಬಹುಮಾನ ಕೊಡುವಾಗ ಮುದ್ದ ಮಕ್ಕಳು ಬರ್ತಾರೆ, ಫಸ್ಟ್ ಪ್ರೈಸ್ 3 ಹೇಳಿರ್ತಾರೆ. ನಾನು ಇಲ್ಲಿ ಕೊಡುವಾಗ ಒಂದ್ಸಲ ವೆರಿ ಗುಡ್ ಅಂತ ಬೆನ್ನಿಗೆ ತರ್ತೀನಿ. ಇದು ಅವ್ರು ನಮ್ಗೆ ಬೆನ್ನಿಟ್ಟಿದ್ರು ಅಂತ ಕಂಪ್ಲೇಂಟ್ ಕೊಡ್ಬೋದಾದಂತ ಒಂದು ಸಂದರ್ಭ. ಅಂದ್ರೆ ಈಗ ನಾನು ಹೇಳೋದು ಇಂಟೆನ್ಷನ್ ಏನಿತ್ತು ಅಂತ. ಸೊ ನನ್ನ ಇಂಟೆನ್ಷನ್ ಮಗು ವೆರಿ ಗುಡ್ ಅಂತ ಅಷ್ಟೇ ಹೇಳಿದ್ರೆ ಅದು ಓಕೆ. ಅದನ್ನೇ ಏನಾದರೂ ಕೆಟ್ಟ ದೃಷ್ಟಿಯಿಂದ ನಾನು ಮಾಡಿದ್ದಾದ್ರೆ ಅವಾಗ ನನ್ನ ಮೇಲೂ ಆಕ್ಷನ್ಗಳು ಆಗ್ಬೇಕಾಗುತ್ತೆ. ಸೊ ನಮ್ಮ ಇಂಟೆನ್ಷನ್ ಏನಿದೆ ಅದು ಹೇಗೆ ಅದು ಪ್ರತಿಫಲಿತವಾಗ್ತಾ ಇದೆ, ಇದೆರಡು ಗ್ಯಾಪ್ ಇರೋದೇ ಅಲ್ಲಿ. ನಾನು ಒಂದು ಗುಡ್ ಇಂಟೆನ್ಷನ್ ಅಲ್ಲಿ ಒಂದು ಹೊಡೆದೆ, ಇಷ್ಟು ಮಾಡೋಕ್ಕಾಗಲ್ಲ ಅಂತ ಹೊಡೆದೆ. ಆದ್ರೆ ಅದು ಹೊಡೆಯುವಾಗ ಕಳ್ಳಿಗೆ ತಾಕೋ ಇನ್ನೇನೋ ಒಂದಾಯ್ತು ಅಥವಾ ಬರೆ ಬಂತು ಏನೋ ಒಂದು ಆಯ್ತು ಅಂದ್ರೆ ಈಗ ನಾನು ಐ ಹ್ಯಾವ್ ಟು ಬಿ ಫೀಲ್. ಸೊ ಇಲ್ಲೇನೋ ತೊಂದರೆ ಆಗ್ತಿತ್ತು. ಮತ್ತೆ ಒಟ್ಟಾರೆ ಹೇಳೋದೇನಂದ್ರೆ ಆ ಸಿಟ್ಟು ಬರೋದಿದೆಯಲ್ಲ ಮನುಷ್ಯನಿಗೆ, ಅದು ಒಂದು ಕ್ಷಣದಲ್ಲಿ ಆಗೋಗುವಂಥದ್ದು. ಅದಕ್ಕೆ ಎಷ್ಟೇ ದೊಡ್ಡ ಕ್ಲಾಸ್ ಆಗಿರಲಿ, ಆ ಸಿಟ್ಟು ಬರುವಾಗ ಒಂದ್ಸಲ ಬಂದು ಒಂದು ಆಕ್ಷನ್ ಆಯ್ತು, ಆಮೇಲೆ ಆ ಸಿಟ್ಟು ಇಳಿಯುವಾಗ ತುಂಬಾ ಎಲ್ಲ ಅದರ ಕಾನ್ಸಿಕ್ವೆನ್ಸ್ಗಳನ್ನು ನಾವು ಎದುರಿಸಬೇಕಾಗುತ್ತೆ. ಸೊ ಆ ಸಿಟ್ಟೇ ಬರದೇ ಇರೋಂಗೆ ನಾನು ಬಿಟ್ರೆ ಈ ಸಿಟ್ಟಿಗೆ ಇಮಿಡಿಯೇಟ್ಲಿ ಅಂದ್ರೆ ಎಲ್ಲರೂ ನೋಡಿ, ನಮ್ಗೆ ಯಾವುದೇ ಮಗುವಿನ ಮೇಲೆ ಆ ತರದ ದ್ವೇಷ ಇರುವುದಿಲ್ಲ. ಆ ಕ್ಷಣದಲ್ಲಿ ಆ ಮಗು ನಾನು ಹೇಳಿ ಮಾಡಿದಲ್ಲ ಅಂತ ಒಂದ್ಸಲ ಸಿಟ್ಟು ಬಂದ್ಬಿಡುತ್ತೆ ಅಷ್ಟೇ. ಆ ಕ್ಷಣದ ಸಿಟ್ಟನ್ನು ನಾವೇನಾದ್ರೂ ಕಳ್ಕೊಂಡ್ವಿ ಅಂದ್ರೆ
ಮತ್ತೇನು ಅದರ ತೊಂದರೆಗಳು. ಸೊ ಇದನ್ನು ನಾವು ಆಸ್ ಎ ಟೀಚರ್ ನಾವು ಇದನ್ನ ಪ್ರಾಕ್ಟೀಸ್ ಮಾಡಿ ನಾನು ಅದಕ್ಕೆ ಇತ್ತೀಚೆಗೆ ಏನು ಅನ್ಕೊಳ್ಳೋದು ಅಂದ್ರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕು. ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರ್ತದೆ. ಈಗ 100% ರಿಸಲ್ಟ್ ಬರಬೇಕು ಅಂತ ನಮ್ಮ ಸೆಕ್ರೆಟರಿ ಹೇಳಿದ್ರೆ ಅವ್ರದ್ದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಈ ಗುಲ್ಬರ್ಗಾದಲ್ಲಿ ಲಾಸ್ಟ್ ಬಂತು 80% ಬಂತು ಅಂದ್ರೆ ಆ ಗುಲ್ಬರ್ಗ ಇಡೀ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಸರ್ 3000 ಪೋಸ್ಟ್ ವೇಕೆಂಟ್ ಸರ್. ಕೆಲವು ಶಾಲೆ 0 ಟೀಚರ್, ಹೈಸ್ಕೂಲ್ ಅಲ್ಲಿ 6 ಟೀಚರ್ ಇರ್ಬೇಕು, 0 ಟೀಚರ್ ಇದ್ದಾರೆ. ಅಲ್ಲಿ ಯಾರೋ ಪಾಸ್ ಆಗಿದಾರಂದ್ರೆ ಅವ್ನು ಪುಣ್ಯಾತ್ಮ ಅವನು. ಯಾಕಂದ್ರೆ ಒಂದು ರೆಗ್ಯುಲರ್ ಟೀಚರ್ ಅಂತ ಇದ್ರೆ ಅವನು ಆ ಶಾಲೆಯಲ್ಲಿ ಇದಾಗಿದೆ. ಆ ಟೀಚರ್ ಜಾಗಕ್ಕೆ ಹೋಗಿ ಅವನ ಪರ್ಸ್ಪೆಕ್ಟಿವ್ ನೋಡಿ. ಅಲ್ಲಿ ಯಾದಗಿರಿ ಇರ್ಬೋದು, ಗುಲ್ಬರ್ಗ, ರಾಯಚೂರು ಇರ್ಬೋದು. ಪರ್ಸ್ಪೆಕ್ಟಿವ್ ಹೇಗಿರುತ್ತೆ ಅಂದ್ರೆ ಸರ್ 10ನೇ ಕ್ಲಾಸಿಗೆ ಬಂದು ಅಡ್ಮಿಷನ್ ಮಾಡಿ ಹೋಗಿರ್ತಾರೆ, ಆಮೇಲೆ ಅವ್ರು ಬರೋದೇ ಇಲ್ಲ, ಪರೀಕ್ಷೆಗೆ ಬರೋದು. ಅವ್ನು ಗದ್ದೆಗೆ ಹೋಗಿರ್ತಾನೆ, ದನ ಮೇಯ್ಸಕ್ ಹೋಗಿರ್ತಾನೆ, ಬೇರೆ ಎಲ್ಲೋ ಹೋಗಿರ್ತಾನೆ. ಅಪ್ಪನ ಫೋನ್ ಮಾಡಿದ್ರೆ ಯಾಕ್ರೆ ಅವ್ನು ಗದ್ದೆಗೆ ಹೋಗ್ಬಾರ್ದು ಅಂತ ಬೈತಾರೆ. ಆ ದಿವಸ ಅವ್ರು ಏನೋ ಒಂದು ಚೀಟಿ ತಂದ್ಕೊಡೋದು, ಅದೇ ಒಂದು ದೊಡ್ಡ ಹಬ್ಬ. ಪರೀಕ್ಷೆ ಅಂದ್ರೆ ಚೀಟಿ ಕೊಡೋದಕ್ಕೆ ಒಂದು 4 ಜನ ಹೊರಗಡೆ ಒಂದು ಅಲ್ಲಿ ರೊಟ್ಟಿ ತಂದವ್ರು ಇರ್ತಾರೆ, ಚಪಾತಿ ಮಾಡೋರು ಇರ್ತಾರೆ. ಅವ್ರು ಯಾರೋ ಬಲ್ಲಿಂದ ಚೀಟಿ ಬಿಸಾಕೋದು, ಅದು ಕಿಟ್ಟಿ ಬರೋದು, ಇವೆಲ್ಲ ಅದ್ಭುತವಾದ ಕೆಲಸಗಳೆಲ್ಲ ಅಲ್ಲಿ ಆಗ್ತಾ ಇರ್ತಾರೆ. ನಾವು ದಕ್ಷಿಣ ಕನ್ನಡ ಹುಡುಗಿಲಿ ಏನಂದ್ರೆ ಪರೀಕ್ಷೆನ ಯಾವುದೇ ತೊಂದರೆ ಇಲ್ಲದೆ ಒಂದು ಕಡೆನೂ ಚೀಟಿ ಕೊಡೋಕೆ ಬಿಡದೆ ಮಾಡ್ಕೊಂಡು ಬಂದಿರೋದು ನಮ್ಮ ಹಿರಿಯರ ಪುಣ್ಯ. ಹಂಗಾಗಿ ನಾವು ಬರ್ಕೊಂಡಿದ್ದೀವಿ. ಅಂದ್ರೆ ಈ ರಿಸಲ್ಟ್ ನಮ್ಗೆ ಅದು ಪೂರಕವಾಗಿ ಕೆಲಸ ಮಾಡಿದ್ವಿ. ಈಗ ಒಂದು ಹುಡುಗನಿಗೆ ಕಾಪಿ ಹೊಡಿಸ್ತಾರೆ ಕಣಪ್ಪ, ಟೀಚರ್ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಅವ್ನು ಯಾಕೆ ಓದ್ಬೇಕು? ಅವ್ನು ಓದಿದಾಗ ಅವ್ನ ಅರ್ಥ ಓದ್ದೆ ಕಷ್ಟಪಡದೆ ಪಾಸ್ ಆಗಕ್ಕೆ ಇರುವಾಗ ಯಾಕೆ ಕಷ್ಟಪಡ್ಬೇಕು? ಕಷ್ಟಪಟ್ಟರೆ ಅವ್ನ ಅರ್ಥ ಅಂತ ಆಗುತ್ತಲ್ವಾ? ಸೊ ದಕ್ಷಿಣ ಕನ್ನಡ ಉಡುಪಿನಲ್ಲಿ ಏನಾಯ್ತು ಅಂದ್ರೆ ನಮ್ಮ ಹಿರಿಯರು ಒಂದು ಗಟ್ಟಿಯಾದಂತ ಒಂದು ತಳಪಾಯವನ್ನು ಹಾಕ್ತಾರೆ. ನಾನು ಇವಾಗ ಫಸ್ಟ್ ವರ್ಷ SSLC ಎಕ್ಸಾಮ್ ಇವಾಗಲೇ ಚಾರ್ಜ್ ಇರುತ್ತೆ. ನಾನು ಕ್ರಿಶ್ಚಿಯನ್ ಹೈಸ್ಕೂಲ್ ಇಂದ ಒಂದು ಪೇರೆಂಟ್ ಫೋನ್, ಸರ್ ರೂಮ್ ಸೂಪರ್ವೈಸರ್ 3 ನಿಮಿಷ ಹೊರಗಡೆ ಹೋಗಿದ್ರಂತೆ, ಒಬ್ರಿಗೊಬ್ರು ಮಾತಾಡ್ತಾ ಇದ್ರಂತೆ. ನಾನು ಹೌದಾ, ನಾನು ನಾಳೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಯಾರು ಹೊರಗೆ ಹೋಗ್ಬೇಕು, ರೂಮ್ ಸೂಪರ್ವೈಸರ್ ಒಳಗೆ ಅಂದ್ರೆ ಬೇರೆ ಕಡೆ ಅದು ವಿಷಯ ಅಲ್ಲ. ಸೊ ರೂಮ್ ಸೂಪರ್ವೈಸರೇ ಚೀಟಿ ಹಚ್ಚೋದು, ಔಟ್ ಪೇಪರ್ ಕೊಡೋದು ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಅಲ್ಲಿ ಯಾವ ಪೇರೆಂಟ್ ಅದನ್ನ ದೂರದಿಲ್ಲ. ಇಲ್ಲಿ ಒಂದು 3 ನಿಮಿಷ ಏನೋ ಪಕ್ಕದಲ್ಲಿರೋ ಕೇಳಕ್ಕೋ ಕಷ್ಟ ಕೇಳಕ್ಕೋ ಜಸ್ಟ್ ಹೊರಗೆ ಹೋಗಿದ್ದಾನೆ. ಆ ಟೈಮಲ್ಲಿ ಇಬ್ರು ಏನೋ ಮಾತಾಡಿದ್ದಾರೆ ಅಷ್ಟೇ. 2-3 ನಿಮಿಷದಲ್ಲಿ ಇದಾಗಿದೆ. ಅದು ನನಗೆ ಅವತ್ತೇ ಸಾಯಂಕಾಲ ಫೋನ್ ಬಂದು ಮಾರನೇ ದಿನ ನಾನು ಅಲ್ಲಿಗೆ ಹೋಗಿ ಅವರಿಗೆಲ್ಲ ಬುದ್ಧಿ ಹೇಳಿ ಬಂದಾಗಿದೆ. ಅಂದ್ರೆ ಆ ಸ್ಯಾಂಟಿಟಿಯನ್ನ ಪರೀಕ್ಷೆ ಇದನ್ನ ಉಳಿಸೋದ್ರಿಂದ ನಮ್ಗೆ ಒಂದು ಈಗ ನಾವು ಫಸ್ಟ್ ಸೆಕೆಂಡ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಕೆಲಸ ನಿಜವಾಗ್ಲೂ. ಯಾಕಂದ್ರೆ ಶಾಲೆಗೆ ಅಟೆಂಡೆನ್ಸ್ ಆಲ್ಮೋಸ್ಟ್ 99% ಇರುತ್ತೆ. ಸೊ ರಾಯಚೂರಿಗೆ ಯಾವ ಶಾಲೆಗೆ ಹೋದ್ರೂ ನೀವು 90% ಅಟೆಂಡೆನ್ಸ್ ಇರೋದೇ ಇಲ್ಲ. ಅಲ್ಲಿ ಬರೋವರೆ ಒಂದು 10-12% ಮಕ್ಕಳು ಬರ್ತಾರೆ. ಹತ್ತಿ ಬಿಡಿಸಕ್ ಒಂದ್ ದಿನ ಬಂತು ಅಂದ್ರೆ 3 ತಿಂಗಳು ಅವ್ರು ಹತ್ತಿ ಬಿಡಿಸ್ತಾನೆ ಇರ್ತಾರೆ. ಶೇಂಗಾ ಗುಡ್ಡಕ್ಕೆ ಬಂತು ಅಂದ್ರೆ ಶೇಂಗಾ ಗುಡ್ಡಕ್ಕೆ ಒಂದು 3 ತಿಂಗಳು ಅವ್ರು ಶಾಲೆಗೆ ಬರೋದಿಲ್ಲ. ಸೊ ಅಲ್ಲಿ ನಾವು ರಿಸಲ್ಟ್ ತರೋದು ಆ ಪರ್ಸ್ಪೆಕ್ಟಿವ್. ನಾನು ಹೇಳ್ತಾ ಇರೋದು ಆ ಪರ್ಸ್ಪೆಕ್ಟಿವ್. ಅವ್ರ ಜಾಗದಲ್ಲಿ ನಿಂತು ನೋಡಿದ್ರೆ ನಿಜವಾದ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ತರದ ಸಂದರ್ಭಗಳು ಬಂದಾಗ ನಾವು ಎಲ್ಲ ಪರ್ಸ್ಪೆಕ್ಟಿವ್ ಒಂದು ಬೇರೆ ಜಾಗದಲ್ಲಿ ಒಂದೇ ಮಗು ಇರೋದು, ಆ ಮಗುನ ಇಷ್ಟು ಪ್ರೀತಿಯಿಂದ ಬೆಳೆಸಿದ್ರು. ಅವನಿಗೆ ಫೀಸ್ ಕಟ್ಟೋದು ತುಂಬಾ ಕಷ್ಟ, ಆದ್ರೂ ಅವನು ಸಾಲ ಸೂಲ ಮಾಡಿ ಶಾಲೆಗೆ ಫೀಸ್ ಕಟ್ಟಿ ಬಂದಿದ್ದ. ಆ ಮಗುಗೆ 2 ಬಾಸುಂಡೆ ಬಂದಿದೆ. ಆ ಕಟ್ಟಿದ ಅಪ್ಪನಿಗೋ ಅಮ್ಮನಿಗೋ ಏನ್ ಅನ್ನಿಸ್ಬೋದು, ಅದು ಒಂದು ಪರ್ಸ್ಪೆಕ್ಟಿವ್. ನಾನು ಇಷ್ಟಿಗೆ ಹೇಳಿದೆ, ಒಂದು ಮಗುವಿನ ಮೇಲೆ ಒಂದು ಸಣ್ಣ ಲೈಂಗಿಕ ದೌರ್ಜನ್ಯ ಆದ್ರೆ ಅದು ಉಂಟಾಗುವ ಟ್ರಾಮಾ ಇದೆಯಲ್ಲ, ಅದು ಆ ದಿವಸಕ್ಕೆ ಇರಲಿಲ್ಲ, ಶಾಲೆ ಗೊತ್ತಾಗಲಿ ಮಾಡಿದೆ ಏನೋ ಹೇಳಿದ್ರೆ ಅದರಲ್ಲಿ ಮುಗಿಯುವಂಥದ್ದೇ ಅಲ್ಲ. ಅವ್ರ ಲೈಫಲ್ಲಿ ಅದೊಂದು ತಲೆನಲ್ಲಿ ಒಂದು ಎಷ್ಟು ಗಾಢವಾಗಿರುತ್ತೆ ಅಂದ್ರೆ, ಎಷ್ಟೋ ಜನ ಮದುವೆ ಆಗಕ್ಕೆ ಹೋಗದೆ ಇರುವಂತ ಸಂದರ್ಭ, ಎಷ್ಟೋ ಜನ ಗಂಡಸರು ಅಂದ್ರೆ ಆಗೋದಿಲ್ಲ ಅಂತ ಹೇಳುವಂತ ಸಂದರ್ಭ. ಯಾಕೆ ಈ ತರದ ಒಂದು ಅಬ್ಯೂಸ್ ಆಗಿದೆ ಅವ್ರ ಇಡೀ ಜೀವನದಲ್ಲಿ, ಅದು ತುಂಬಾ ದೊಡ್ಡ ಕಪ್ಪು ಚುಕ್ಕೆ ಆಗ್ತದೆ. ಸೊ ಈ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ನಮ್ಗೆ ಯಾಕಿದೆ, ಇದನ್ನು ನಾವು ಹೇಗೆ ಗೌರವಿಸಬೇಕು ಮತ್ತೆ ಅದನ್ನು ಹೇಗೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಕ್ಕೆ ನಮ್ಗೆ ಒಂದು ಐಡಿಯಾ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಕ್ವಶನ್ ಅಂಡ್ ಆನ್ಸರ್ ಇರ್ಬೋದ. ಸೊ ಓವರಾಲ್ ನಾನು ಹೇಳಿದೆ, ಇದನ್ನ ನೀವು ಇವತ್ತು ಏನು ಮಾಡಬೇಕು, ಫಸ್ಟ್ ಫೋಕ್ಸೋನ ಡೌನ್ಲೋಡ್ ಮಾಡಬೇಕು, ಸ್ವಲ್ಪ ಓದ್ಕೋಬೇಕು. ಡೌಟ್ ಇದ್ರೆ ಯಾವಾಗಲೂ ಕೇಳಿ. ಸೆಕೆಂಡ್ ಸೆಷನ್ ತಗೊಳ್ಳೋರು ಅದನ್ನೆಲ್ಲ ಮಾಡ್ತಾರೆ ಅಂತ ನಾನು ಬಿಟ್ಟಿದ್ದೆ. ಎಮರ್ಜೆನ್ಸಿ ಆಯಿತು, ಬರ್ತಾ ಇಲ್ಲ. ಸೊ ನಾನೇ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮತ್ತೆ ಬೇಕಾದ್ರೆ ತಗೊಂಡು ಬರ್ತೀನಿ ಬೇಕು ಅಂತ.
ಈಗ ನಾವು ಜೂನ್ ಅವಾಗ ಹ್ಯಾವ್ ದಿಸ್ ಡಿಸ್ಕಷನ್. ಎರಡನೇದು ಚಿಲ್ಡ್ರನ್ ಸೇಫ್ಟಿ ರೂಲ್ 2020 ಕರ್ನಾಟಕ ರಾಜ್ಯದ ಮಕ್ಕಳ ರಕ್ಷಣಾ ನೀತಿ 2023 ಇದು ಡೌನ್ಲೋಡ್ ಮಾಡಬೇಕು. ಸೊ ಆ ರಕ್ಷಣಾ ನೀತಿನಲ್ಲಿ ಎಲ್ಲ SOPಗಳಿದೆ. ಟೂರ್ ಕರ್ಕೊಂಡು ಹೋಗೋದಾದ್ರೆ ಏನು ಮಾಡಬೇಕು, ರಿಕ್ಷಾ ಡ್ರೈವರ್ಗಳಿಗೆ ನಾವು ಹೇಗೆ ಎಜುಕೇಟ್ ಮಾಡಬೇಕು, ಅಥವಾ ತಂಬಾಕು ಮುಕ್ತ ಶಾಲೆ ಇದ್ರ ಬಗ್ಗೆ ನಾವೇನು ಕ್ರಮ ಕೈಗೊಳ್ಳಬೇಕು, ಇದೆಲ್ಲವೂ ಅದರಲ್ಲಿ ಬರುತ್ತೆ. ನಮ್ಮ ಶಾಲೆ ತಂಬಾಕು ಮುಕ್ತ ಶಾಲೆ ಅಂತ ಬೋರ್ಡ್ ಆಗಿದೆ. ಇಲ್ಲಿಂದ 200 ಮೀಟರ್ ವ್ಯಾಪ್ತಿನಲ್ಲಿ ಯಾರ್ಯಾರು ತಂಬಾಕು ಮಾಡೋ ಹಾಗಿಲ್ಲ, ಆ ಥರ ಮಾಡಿದ್ರೆ ಅದು ದಂಡನೀಯ ಅಪರಾಧ ಆಗುತ್ತೆ. ಸೊ ಈ ವಿಷಯ ನಾವು ಅವರಿಗೆ ಹೇಳಿದೆ. ತಂಬಾಕು ಮುಕ್ತ ಶಾಲೆ ಇದನ್ನ ಬೋರ್ಡ್ ಹಾಕಲೇಬೇಕು. ಬೋರ್ಡ್ ಹಾಕಲೇಬೇಕಾದ್ರೆ ತುಂಬಾ ಬೋರ್ಡ್ಗಳಿದಾವೆ. ಈಗ ಒಂದು 10, 9, 8 ಬೋರ್ಡ್ ಇರಬೇಕು. ಆಮೇಲೆ ತಂಬಾಕು ಮುಕ್ತ ಶಾಲೆ ಇರಬೇಕು. ಇನ್ನೊಂದು ಟೆಲಿಮನಸ್ ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ. ಇತ್ತೀಚೆಗೆ ನಾವು ನೋಡಿದಾಗೆ ಬೈ ಪ್ರಾಡಕ್ಟ್ ಆಫ್ ಅವರ್ ಎಜುಕೇಶನ್ ಅಂತ ನಾನು ಸ್ವಲ್ಪ ತಮಾಷೆಗೆ ಹೇಳ್ತೀನಿ. ಕೇರಳ ಹೈಯೆಸ್ಟ್ ಲಿಟ್ರಸಿ ಇರುವಂತ ರಾಜ್ಯ, ಹೈಯೆಸ್ಟ್ ಆತ್ಮಹತ್ಯೆಗಳಾಗೋದು ಕೇರಳ. ಉಡುಪಿ ದಕ್ಷಿಣ ಕನ್ನಡ ಇತ್ತೀಚಿನ ದಿನಗಳಲ್ಲಿ ಶೈಕ್ಷಣಿಕವಾಗಿ ತುಂಬಾ ಗುರುತಿಸಿಕೊಂಡಿದೆ. ಇಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಪ್ರಮಾಣ ಜಾಸ್ತಿ. ಏನ್ ಮನೇಲಿ ಅಮ್ಮ ಮೊಬೈಲ್ ನೋಡಬೇಡ ಅಂತ ಹೇಳಿದ್ರೆ ಮಗು ಹೋಗಿ ಸುಸೈಡ್ ಮಾಡ್ಬೋದು. ಏನೆಲ್ಲ ಇದೆ ಅಂದ್ರೆ ನಮ್ಮ ಶಿರೂರು ಶಾಲೆಯಲ್ಲಿ, ಶಿರೂರಲ್ಲ ಬೈದೂರು ಶಾಲೆಯಲ್ಲಿ 10ನೇ ಕ್ಲಾಸ್ ಪರೀಕ್ಷೆ ಮುಗಿದಿದ್ದೀನಿ, ಸೋಷಿಯಲ್ ಸೈನ್ಸ್ ಮುಗಿದಿದ್ದೀನಿ ಹೋದ ವರ್ಷ. 4 ಜನ ಹುಡುಗರು ಹೊರಟಾಗ ಟಾಯ್ಲೆಟಿಗೆ ಒಂದು ದೊಡ್ಡ ಸೈನ್ಸ್ ಕಲ್ಲಿ ಇರ್ತಲ್ಲ, ಅದು ತಗೊಂಡು ಟಾಯ್ಲೆಟ್ ಒಳಗಡೆ ಹಾಕಿದ್ರು. ಆ ಟಾಯ್ಲೆಟ್ನ ಯೂರಿನಲ್ಸು ಮತ್ತೆ ಇದನ್ನೆಲ್ಲ ಪುಡಿ ಮಾಡಿದ್ರು. ಪ್ರಿನ್ಸಿಪಾಲ್ ಅದನ್ನು CCTV ನೋಡ್ತಾನೆ ಇದ್ರು. ಸೊ ಅವ್ರು ಏನು ಹೇಳಿದ್ರು ವೈಸ್ ಪ್ರಿನ್ಸಿಪಾಲ್ಗೆ, ಪ್ರಿನ್ಸಿಪಾಲ್ PU ಇದ್ದ ಹೈಸ್ಕೂಲಿಗೆ ಹೆಡ್ ಮಾಡ್ತೀನಿ, ನೆಕ್ಸ್ಟ್ ಇಯರ್ ಅವ್ರು ಬರ್ತಾರಲ್ಲ TCಗೆ, ಅವ್ರ ಅಪ್ಪ ಅಮ್ಮನ ಕೈಗೆ ಹೇಳ್ರಿ ಅಂತ ಹೇಳಿದ್ರು. ಸೊ ಅಪ್ಪನ ಕರೆದ್ರಿ ವೈಸ್ ಪ್ರಿನ್ಸಿಪಾಲ್, ನೋಡಪ್ಪ CCTV ಫುಟೇಜ್ ತೋರಿಸಿ ಇಷ್ಟೆಲ್ಲ ಮಾಡಿಲ್ಲ, ನಿಮ್ಮ ಅಪ್ಪ ಬರ್ಬೇಕು, ಅವಾಗಲೇ TC ಕೊಡೋದು. ಅವ್ನು ಹುಡುಗ ಮನೆಗೆ ಹೋಗಿ ನನಗೆ ಅವಮಾನ ಆಗಿದೆ ಅಂತ ಹೇಳಿ ಸುಸೈಡ್ ಮಾಡ್ತಾರೆ. ಆ ಹುಡುಗ ಸುಸೈಡ್ ಮಾಡ್ಕೊಂಡ. ಅವನಿಗಂದ್ರೆ ಕಾರಣ ಏನಿತ್ತು, ಅಪ್ಪ ಆಲ್ರೆಡಿ ಕೆಲವು ಸಾಲದಲ್ಲಿದ್ದ. ಅವನೇನು ಅನ್ಕೊಂಡ, ಇನ್ನೊಂದು 2 ಲಕ್ಷ ರೂಪಾಯಿ ನಾವು ಮಾಡಿರೋ ವಾಪಸ್ ಇದೆಯಲ್ಲ ಅದನ್ನು ಅಪ್ಪನ ಹತ್ರ ಕೇಳ್ತಾರೆ ಅಂತ ಅವನು ಅನ್ಕೊಂಡ. ಏನೋ ಆಯ್ತು, ದುರದೃಷ್ಟ, ಅವನು ಸುಸೈಡ್ ಮಾಡ್ಕೊಂಡ. ಅವರು ವೈಸ್ ಪ್ರಿನ್ಸಿಪಾಲ್ ಬಹಳ ಪಾತ್ರವರು, ಅದಷ್ಟು ಬಿಟ್ಟು ಬೇರೆ ಏನು ಹೇಳಿಲ್ಲ. ನೋಡಪ್ಪ ನೀನು ಇದು ಮಾಡಿದ್ಯಾ, ನಿಮ್ಮ ಅಪ್ಪ ಬಂದು ಇಷ್ಟೇ ಹೇಳಿದ್ದ. ಅವ್ರು ಬೈಲಿಲ್ಲ, ಹೊಡೆಯಲಿಲ್ಲ, ಯಾಕೆ ಮಾಡಿದೆ ಅಂತ ಕೇಳಿ ಏನು ಮಾಡಿಲ್ಲ. ಆದ್ರೆ ಕಾನ್ಸಿಕ್ವೆನ್ಸ್ ಏನಾಯ್ತು, ಅವ್ನು ತೀರ್ಕೊಂಡ ಕೂಡಲೇ ಜನ ಏನಾಗುತ್ತೆ, ಅದಂಗೆ ವೈಸ್ ಪ್ರಿನ್ಸಿಪಾಲ್ ಹೆಂಗೆ ಹೇಳಿದ್ರು, ಅವ್ರ ಮೇಲೆ ಇದಾಗಬೇಕು, ಅದು ಎಲ್ಲ ಆಯ್ತು, ಕೇಸ್ ಆಯ್ತು, ಇವರು ರೆಸ್ಪಾಂಡ್ ಆಗಬೇಕಾಯ್ತು. ಸೊ ಅದೆಲ್ಲ ಮುಗಿಯುತ್ತೆ, ಒಂದು ಹಂತಕ್ಕೆ ಬರುತ್ತೆ ಅನ್ನುವಾಗ ಮಕ್ಕಳ ರಕ್ಷಣಾ ಘಟಕದವ್ರು ಸೇರಿ DPನ BOನ ಬೆಂಗಳೂರಿಗೆ ಕಳಿಸಿದ್ರು. ಏನ್ ಮಾಡಿದ್ದೀರಾ, ಪ್ರಿನ್ಸಿಪಾಲ್ ಮೇಲೆ ಏನು ಆಕ್ಷನ್ ತಗೊಂಡಿದ್ದಾರೆ, ವೈಸ್ ಪ್ರಿನ್ಸಿಪಾಲ್ ಮೇಲೆ ಅವ್ರು ಏನ್ ಮಾಡಿದ್ರು, ಆ ಕೇಸೆಲ್ಲ ಕೋರ್ಟಲ್ಲಿ ಹೋಗಿ ಇದಾಗಿ ಬರುವಾಗ ಸಸ್ಪೆನ್ಷನ್ ಆಗಿತ್ತು. ಮತ್ತೆ 6 ತಿಂಗಳಾದ್ಮೇಲೆ ರಿವೋಕ್ ಆಯ್ತು. ಸೊ ಈ ಅಂಶ ನೋಡಿದಾಗ ಒಂದು ಆತ್ಮಹತ್ಯೆಗಳು ನಡೀತಾ ಇರುವಂತಹ ಪ್ರಮಾಣ ಇದೆಯಲ್ಲ, ಅದೊಂದು ರೀತಿ ಗಾಬರಿ ಹುಟ್ಟಿಸುವಂಥದ್ದಾಗಿದೆ. ಸೊ ಆತ್ಮಹತ್ಯೆ ಕೂಡ ನಾನು ಸಿಟಿ ಬಗ್ಗೆ ಹೇಳಿದ್ದಲ್ಲ, ಸೇಮ್ ಕೇಸ್. ಆ ಕ್ಷಣದಲ್ಲಿ ಇಲ್ಲ ಕಣಪ್ಪ ನಾವಿದ್ದೀವಿ ಅಂತ ಯಾರೋ ಒಬ್ರು ಒಂದು ಹುಲ್ಲುಗಡ್ಡಿ ಅಂತ ಅವ್ರಿಗೆ ಸಿಕ್ಕಿದ್ರು, ಅದನ್ನ ನಾವು ನಡೀಬಹುದು. ಸೊ ಅದಕ್ಕೆ ಟೆಲಿಮನಸ್ ಅಂದ್ರೆ ಒಂದು ಫೋನ್ ನಂಬರ್, ಅದು ನೀವು ಮತ್ತೆ ಡೌನ್ಲೋಡ್ ಮಾಡಬೇಕು. 10969 ಸರಿ ಇದೆ, ಸರಿ ನೋಡ್ಕೊಳ್ಳಿ. ಸೊ ಟೆಲಿಮನಸ್ಗೆ ಒಂದು ಫೋನ್ ನಂಬರ್ ಅನ್ನು ನಾವು ವೈಟ್ ಆಗಿ ಹೇಳ್ತೀವಿ. ಯಾವುದೇ ಮಗು ಆತ್ಮಹತ್ಯೆ ಅಂತ ಒಂದು ಸನ್ನಿವೇಶ ಬಂದ್ರೆ ಇವರಿಗೆ ನೀವು ಫೋನ್ ಮಾಡ್ಬೋದು. ದಯವಿಟ್ಟು ಕನ್ಸೋಲ್ ಅಂದ್ರೆ ಫೋನಲ್ಲಿ ಇಲ್ಲ ಏನಾಯ್ತು ಪರವಾಗಿಲ್ಲ, ಏನಾದ್ರು ನಾವು ರೆಸ್ಕ್ಯೂ ಈ ಥರದ್ದು ಏನೋ ಒಂದು ಹೇಳ್ತಾರೆ. ಸೊ ಅಲ್ಲಿ ಆಪ್ತ ಸಮಾಲೋಚಕರು ಅವರಿಗೆ ಇಮಿಡಿಯೇಟ್ಲಿ ಸಿಗ್ತಾರೆ, ಫ್ರೀಯಾಗಿ ಸಿಗ್ತಾರೆ. 24 hours ಇದು ವರ್ಕ್ ಮಾಡ್ತಾ ಇರುವಂತ ಒಂದು ಇದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಆಸ್ಪೆಕ್ಟ್ ಟೆಲಿಮನಸ್ ಬಗ್ಗೆ ನಮ್ಮಲ್ಲಿ ಬೋರ್ಡ್ ಇರಬೇಕು, ನಮ್ಮ ಮಕ್ಕಳಿಗೆ ನಾವು ಇದನ್ನ ಹೇಳಿರ್ಬೇಕು. ಇನ್ನೊಂದು ನಾನು ಕವರ್ ಮಾಡಬೇಕು ಅಂದ್ಕೊಂಡಿದ್ದು ಆನ್ಲೈನ್ ಸೇಫ್ಟಿ ಆಫ್ ಎ ಚೈಲ್ಡ್. ಇದು ಇತ್ತೀಚಿನ ಹೊಸ ಕನ್ಸರ್ನ್. ನಮಗೆ ಲಾಸ್ಟ್ ಜನವರಿ 2023 ಎಲ್ಲ ಡೈರೆಕ್ಟ್ ಪ್ರಿನ್ಸಿಪಾಲ್ಗಳಿಗೆ ಚೈಲ್ಡ್ ರೈಟ್ ಕಮಿಷನ್ ಇಂದ 1 day ವರ್ಕ್ಶಾಪ್ ಅನ್ನು ಮಾಡಿದ್ರು. ಅದರಲ್ಲಿ ಅಷ್ಟು ಜನ DYPC 35 ಹುದ್ದೆಗಳಿಂದ DYPCಗಳನ್ನು DYSPಗಳನ್ನು ಕರೆದಿದ್ರು.
ಅಂದ್ರೆ ಆನ್ಲೈನ್ ಅಲ್ಲಿ ಮಕ್ಕಳ ದುರುಪಯೋಗ ಆಗ್ತಾ ಇರೋ ಸಂದರ್ಭಗಳು ಅತ್ಯಂತ ಹೆಚ್ಚಾಗಿದೆ. ಸೊ ಈಗಂತೂ ಹೊಸ ಹೊಸ ಆ್ಯಪ್ಗಳು ಬಂದಿದ್ದಾವೆ. ನಂದು ಒಂದು ಫೋಟೋ ಇದೆ ಅಂದ್ರೆ ಇಮಿಡಿಯೇಟ್ಲಿ ಒಂದು ಆ್ಯಪಲ್ಲಿ ಹಾಕ್ಬಿಟ್ರೆ ನನ್ನನ್ನ ಪೂರ್ತಿ ಬಟ್ಟೆ ಇಲ್ಲದಂತೆ ತೋರಿಸುವಂತ ಆ್ಯಪ್ಗಳಿದ್ದಾವೆ. ಸೊ ಇಂಥದ್ದು ಮಕ್ಕಳಿಗೆ ಗೊತ್ತಿರಲ್ಲ. ಸೊ ಅವರು ಒಂದು ಫೋಟೋ ಇಟ್ಕೊಂಡ್ಬಿಟ್ಟು ನೋಡೋದು, ಇಲ್ಲಂದ್ರೆ ನನ್ನದು ಈ ಫೋಟೋ ಇದೆ, ನೀನು ಹಿಂಗೆ ಮಾಡಲಿಲ್ಲ ಅಂದ್ರೆ ನಾನು ಹಿಂಗೆ ಮಾಡ್ತೀನಿ, ಏನೋ ಒಂದು ಅವರಿಗೆ ಹೆದರಿಸುವಂತ ಸಾಧ್ಯತೆಗಳು ಇರುತ್ತೆ. ನಮ್ಮ ಮಕ್ಕಳು ಅಪ್ಪ ಅಮ್ಮನ ಮೊಬೈಲ್ ತಗೊಂಡಿರ್ತಾರೆ, ಅದರಲ್ಲಿ ಯಾರದೋ ಎಲ್ಲ ಪೋಸ್ಟ್ ಏನೇನೋ ಪೋಸ್ಟ್ ಫಾರ್ವರ್ಡ್ ಮಾಡ್ತಾರೆ, ಏನೋ ಮಾಡ್ತಾರೆ. ಅದು ಮುಂದಿನ ಕೆಲವು ಕಾನ್ಸಿಕ್ವೆನ್ಸ್ಗಳಿಗೆ. ಮೊನ್ನೆ ಒಂದು ಮಗು ಅವ್ರ ಅಮ್ಮನಿಗೆ ಒಂದು ಅಮ್ಮ ತೀರ್ಕೊಂಡಿದ್ದ ಮೆಸೇಜ್ ಸುಮ್ಮನೆ ಟೈಪ್ ಮಾಡಿ, ತೀರ್ಕೊಂಡಿಲ್ಲ ಮಗು, ಅಮ್ಮ ಆರಾಮಾಗಿದ್ದಾರೆ, ಒಂದ್ 2-3 ಕಡೆ ಓಂ ಶಾಂತಿ ಅಂತ ಹೇಳಕ್ಕೆ ಅಮ್ಮನ ಫೋಟೋ ಹಾಕಿ. ಸೊ ಅದು ಎಷ್ಟು ದೊಡ್ಡ ಒಂದು ಅಮ್ಮನಿಗೆ ಸಂಬಂಧಿಕರಿಗೆ ಎಲ್ಲ ಏನಾಗಿದೆ ಅಂದ್ರೆ, ಅದು ಏನೋ ಓಂ ಶಾಂತಿ ಅಂದ್ರೆ ಏನು ಅಂತಾರೆ ಗೊತ್ತಿದೆ ಅಂತ ಮಾಡಿತ್ತು, ಗೊತ್ತಿದೆ ಮಾಡಿತ್ತು, ಈ ತರದ್ದು. ಅಂದ್ರೆ ಈ ತರದ ಸಾಧ್ಯತೆಗಳು ಆನ್ಲೈನ್ ಅಲ್ಲಿ ಮಗುವಿನ ಭಾವನೆಗಳನ್ನ ಉಪಯೋಗಪಡಿಸಿಕೊಳ್ಳುವಂಥದ್ದು ಅಥವಾ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ. ಸೊ ಮುಂದಿನ ದಿನಗಳಲ್ಲಿ ತುಂಬಾ ಬರುವಂತದ್ದು. ಈಗ ಅಶೋಕ್ ಕಾಮತ್ ಏನು ಅಂತ ನೋಡ್ಬೇಕು ಅಂದ್ರೆ ಅವ್ನ ಫೇಸ್ಬುಕ್ ಅಕೌಂಟ್ ನೋಡಿದ್ರೆ ಸಾಕು, ಅವ್ನು ಎಷ್ಟು ಪೋಸ್ಟ್ ಮಾಡಿದ್ದಾನೆ, ಅವನಿಗೆ ಯಾರ್ಯಾರೆಲ್ಲ ಫ್ರೆಂಡ್ಸು, ಅವನಿಗೆ ಏನೇನು ಲಿಂಕ್ ಇದಾವೆ, ಅದೆಲ್ಲವೂ ಅದರಲ್ಲಿ ಡಿಜಿಟಲ್ ಫುಟ್ ಪ್ರಿಂಟ್. ಅದನ್ನ ಡಿಲೀಟ್ ಮಾಡಕ್ಕಾಗಲ್ಲ. ನಾನೀಗ ಅಕೌಂಟ್ ಡಿಲೀಟ್ ಮಾಡ್ಬಿಡ್ಬೋದು, ಆದ್ರೆ ಅವರಿಗೆ ಮೆಟಾದವರಿಗಂತೂ ಖಂಡಿತವಾಗಿ ಯಾರೇ ಒಬ್ರು ಅಶೋಕ್ ಕಾಮತ್ ಬಗ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಇವತ್ತೇನೋ ಖುಷಿ ಆಯ್ತು ಅಂತ ಹೇಳಿ ಈಗ ಬಂದು ಫೋಟೋ ಹಾಕಿದೀನಿ ಅಂತ ಇಟ್ಕೊಳ್ಳೋಣ, ಏನು ಆಗ್ಲಿಕ್ಕಿಲ್ಲ 99%. ಯಾರು ಒಬ್ರು ಅವ್ನು ಗವರ್ಮೆಂಟ್ ಆಫೀಸರ್ 12ನೇ ಶಾಲೆಗೆ ಹಾಕ್ಬೋದಾ, ಅವನಿಗೆ ಏನ್ ಇಂಟ್ರೆಸ್ಟ್ ಇತ್ತು, ಇದು ಶುರು ಮಾಡಿದ್ರೆ ಅಂದ್ರೆ ನಾನು ಹೇಳಿದ್ನಲ್ಲ ಪರ್ಸ್ಪೆಕ್ಟಿವ್ಗಳು ಎಷ್ಟು ಹೇಗೆ ಶಿಫ್ಟ್ ಆಗ್ತವೆ ಅಂತ ಹೇಳೋಕೆ ಆಗಲ್ಲ. ಹಾಗಾಗಿ ಅಲ್ಲಿ ಯಾರದರ ಮೇಲೆ ಒಂದು ಅಫೇರ್ ಇತ್ತೇನೋ ಅವನಲ್ಲೇ ಯಾಕೆ ಹೋಗ್ಬೇಕು, ಏನಾದ್ರು ಒಂದು ಸೇರಿಸಿಬಿಟ್ರು ಅಂದ್ರೆ ಮತ್ತೆ ನಾನು ಆಸ್ ಎ ಅಪರಾಧಿಯಾಗಿ ನಾನು ನಿರಪರಾಧಿಯಪ್ಪ ಅಂದ್ರೆ ನಾನು ಪ್ರೂವ್ ಮಾಡಕ್ ನಾನು ಹೇಳಿದ್ರು. ಸೊ ನನ್ನ ಈ ಶಾಲೆಗೆ ನಾನು ಬಂದಿದ್ದು ಒಂದು ಫೋಟೋ ಪೋಸ್ಟ್ ಮಾಡುವಾಗ ನನ್ನ ತಗೊಳ್ಳಿದ್ರೆ 2-3 ತರ ಇದಾಗ್ಬೋದಾ ಅಂತೇಳಿ ಬರುತ್ತೆ. ಆದ್ರೆ ಕೆಲವರು ಎಷ್ಟು ನಿರ್ಧಾರ ಆಗಿರ್ತಾರೆ ಅಂದ್ರೆ ಎಂತೆಂತ ಕೆಟ್ಟ ಫೋಟೋಗಳನ್ನೆಲ್ಲ ಪೋಸ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಜಾಗ್ರತೆ ಮಾಡ್ಬೇಕು. ಈ ಮಕ್ಕಳಿಗೆ ನಾವು ಆನ್ಲೈನ್ ಸೇಫ್ಟಿ ಬಗ್ಗೆ ತುಂಬಾ ಹೇಳ್ಬೇಕು. ಆನ್ಲೈನ್ ಅಲ್ಲಿ ಏನಾಗುತ್ತೆ, ಪೇಪರ್ ಅಲ್ಲಿ ಬರೋದೆಲ್ಲವೂ ದುಡ್ಡಿಗೆ ಸಂಬಂಧಪಟ್ಟಿದ್ದಾಗೆ. ನಮ್ಗೆ ಯಾರೋ 10,000 ರೂಪಾಯಿ ಮೋಸ ಮಾಡ್ತಾರೆ. ನಾನು ಇದನ್ನ ಎಷ್ಟು ಖುಷಿಯಾಗಿ ಹೇಳ್ತೀನ, ನಮ್ಗೆ 10,000 OTP ನಾನೇ ಕೊಟ್ಟಿರ್ತೀನಿ, ಆದ್ರೆ ಅದನ್ನ ಹೇಳೋದು ನಾಚಿಕೆ. ನಾನು ಹೇಳೋ ಪೊಲೀಸರಿಗೆ ಹೋದ್ಬಿಡ್ಲೆ, ನೋಡ್ರಿ ಇನ್ನೊಬ್ಬ ಬಂದ OTP ಕೊಟ್ಟನಂತೆ 10,000 ಕಾರಣಂತೆ, ಏನು ನಿಮ್ಗೆ ಬುದ್ಧಿ ಇಲ್ಲ ಅಂತ ಅವರಿಂದ ಶುರು ಮಾಡಿ ಅದೆಲ್ಲರಿಗೂ ಹೋಗಿರುತ್ತೆ. ಸೊ SP-ನೇ ಹೇಳ್ತಾ ಇದ್ದಾರೆ ಆನ್ಲೈನ್ ಇದರಲ್ಲಿ. ಸೊ ನಾವು ವಿ ಆರ್ ಫುಲ್ಡ್ ಆಸ್ ಎ SP, ಬಟ್ ನಾನು ಇದನ್ನ ಹೇಳಕ್ ಹೋದ್ರೆ ಅಪಹಾಸ್ಯಕ್ಕೆ ಒಳಗಾಗ್ತೀವಿ. ಬಟ್ ಇವತ್ತಿನ ಕಾಮನ್ ಇದು ಒಂದು 5,000 10,000 ಯಾರಿಗೋ ಟ್ರಾನ್ಸ್ಫರ್ ಆಗಿರೋದು, OTP ಹೇಳಿರ್ಬೋದು, ಇನ್ನೇನೋ ಒಂದು ಆಗಿರ್ಬೋದು. ಈ ತರದ ಘಟನೆಗಳು ನಮ್ಮ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ನಾವು ಸೇಫ್ ಆಗಿರೋದಕ್ಕೆ ಸಾಧ್ಯ ಆಗಿದೆ. 16 ವರ್ಷದ ಹೆಣ್ಮಕ್ಳು ಯಾರದ್ರ ಜೊತೆ ಆನ್ಲೈನ್ ಅಲ್ಲಿ ಫ್ರೆಂಡ್ಶಿಪ್ ಅಲ್ಲಿದೆ, ಪ್ರತಿದಿನ ಪೋಸ್ಟ್ಗಳು ಆ ಕಡೆ ಆಗ್ತಾ ಇದೆ. 17ನೇ ವರ್ಷಕ್ಕೆ ಆ ಮಗು ಮನೆ ಬಿಟ್ಟು ಹೋಗ್ಬಿಡುತ್ತೆ ಫೇಸ್ಬುಕ್ ಫ್ರೆಂಡ್ ಅನ್ನು ಹುಡ್ಕೊಂಡು. ಇಂಥ ಘಟನೆಗಳು ಎಷ್ಟೊಂದು ಆಗಿದ್ದಾವೆ. ಸೊ ಇವುಗಳಲ್ಲಿ ನಾವು ನಮ್ಮ ಮಕ್ಕಳು ಆಗಿರ್ಬೋದು, ನಮ್ಗೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಮಗು ಮಲಗುವಾಗ ಮಲಗಿದೆ ಅಂತ ನಾವು ಅನ್ಕೊಂಡಿರ್ತೀವಿ. ಅವ್ರು ಹೊತ್ತಿಗೆ ಹಾಕೊಂಡು ಅದ್ರ ಒಳಗಡೆ ಫೇಸ್ಬುಕ್ ಅಲ್ಲಿ ಚಾಟ್ ಮಾಡಿದ್ರೆ ಇದು ಯಾರ ಗಮನಕ್ಕೂ ಬರೋದಿಲ್ಲ. ಅಮ್ಮನಿಗೆ ಅಪ್ಪನಿಗೆ ಯಾರಿಗೂ ಗೊತ್ತಾಗದೆ ಈ ಎಲ್ಲ ಸಾಧ್ಯತೆಗಳು ಓಪನ್ ಅಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಜುಕೇಟಿಂಗ್ ಇಸ್ ಓನ್ಲಿ ದ ಪಾಸಿಬಿಲಿಟಿ. ನಾವು ಅವರಿಗೆ ಇಲ್ಲ ನೋಡಿ ಉಪಯೋಗ ಆಗಬಹುದು, ನಿಮ್ಗೆ ಯಾರೋ ಫೇಸ್ಬುಕ್ ಅಲ್ಲಿ ಬಹಳ ಚಂದ ಕಾಣಿಸ್ತಾ ಇರೋರು ಅಷ್ಟು ಚಂದದವ್ರು ಇಲ್ಲದೆ ಇರ್ಬೋದು, ಅವ್ರ ಇಂಟೆನ್ಷನ್ಗಳಲ್ಲಿ ಖಂಡಿತವಾಗಿ ಬೇರೆ ಇರಬಹುದು. ಈ ತರ ಸಾಧ್ಯತೆ ಆ ಮಕ್ಕಳು ಮುಗ್ಧತೆಯಿಂದ ನಂಬಿಟ್ಟಿರುತ್ತೆ. ಫೇಸ್ಬುಕ್ ಅಲ್ಲಿ ಬಂದಿದೆ ಅಂದ್ರೆ ಅದೇ ವೇದ ದೋಷ, ಅದೇ ವೇದವಾಕ್ಯ ಅಂತೇಳಿ ಆನ್ಸೋದಕ್ಕೆ ಶುರು ಮಾಡಿದೆ. ಸೊ ಈ ಎಲ್ಲ ಅಂಶಗಳು ಆನ್ಲೈನ್ ಸೇಫ್ಟಿ ಬಗ್ಗೆ ಕೂಡ ನಮ್ಮ ಕಮಿಟಿಗಳು ಒಂದು ಅಕೌಂಟ್ ಅನ್ನು ತಗೋಬೇಕು. ಮತ್ತು 3ನೇದು ಕಡೆಯದಾಗಿ ನಾನು ಇಷ್ಟಪಡೋದು, ಈ ಮಾದಕ ವಸ್ತುಗಳು ನಮ್ಗೆ ಅದೆಲ್ಲ ಒಂಥರ ಫಾರಿನ್ ಐಟಮ್ ಆಗಿದೆ. ಅಂದ್ರೆ MBBS ಓದೋರಿಗೆ ಅವರಿಗೆಲ್ಲ ಸಿಗ್ಬಹುದಾಗಿರೋದು ಅಂತೇಳಿ. ಈಗ ಅದು 8ನೇ ಕ್ಲಾಸ್ 9ನೇ ಕ್ಲಾಸ್ ಮಗು ಒಬ್ರಿಗೊಬ್ರಿಗೆ ನಾವು ಜೀರಿಗೆ ಪೆಪರ್ಮೆಂಟ್ ಹಂಚ್ತಿದ್ವಲ್ಲ, ಹಂಗೆ ಹಂಚೋದು ಶುರು ಮಾಡಿ. ಮೊದಲ ಶಾಲೆಗೆ ಹೋಗಿದ್ದೆ, ಅಲ್ಲಿ ಹೆಡ್ ಮಾಸ್ಟರ್ ಹೇಳ್ತಾರೆ, ಸರ್ ಸೇಮ್ ಜೀರಿಗೆ ಪೆಪರ್ಮೆಂಟ್ ಸರ್. ಅವನು ಮನೆ ಮೇಲೆ ಗಾಂಜಾ ಬೆಳೆದಿದ್ದಾನೆ ಹುಡುಗ, ಅದನ್ನ ಏನೋ ಮಸಾಲೆ ಮಾಡಿ ಜೀರಿಗೆ ಪೆಪರ್ಮೆಂಟ್ ಮಾಡಿದ್ದಾನೆ.
ಸೊ 10 ರೂಪಾಯಿ 20 ರೂಪಾಯಿ 10 ರೂಪಾಯಿ ಅಂತ ಜೀರಿಗೆ ಪೆಪ್ಪರ್ ಒಂದ್ಸಲ ಜೀರಿಗೆ ಪೆಪ್ಪರ್ ಇಡ್ತಿದ್ರು ಮತ್ತೆ 20 ರೂಪಾಯಿ ಜೀರಿಗೆ ಪೆಪ್ಪರ್. ಸೊ ಎಷ್ಟು ಸಾಧ್ಯತೆಗಳು ಇದಾವೆ ಅಂದ್ರೆ ಮಾದಕ ದ್ರವ್ಯ ವ್ಯಸನ ಇದು ಸಾಧ್ಯತೆಗಳು ತುಂಬಾ ಜಾಸ್ತಿ. ಸೊ ಇದಕ್ಕೆ ಸಿಗ್ಬೋದು, ಹೇಗಾಗ್ಬೋದು, ಅದರ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು, ಇದ್ರ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಬೇಕಾಗುತ್ತೆ. ಸೊ ನಾನು ಆಲ್ಮೋಸ್ಟ್ ಒಂದೊಂದಿಷ್ಟು ಅಂಶಗಳು ಏನೂ ಬರ್ಕೊಂಬರದೆ ಏನೂ ತಯಾರಿ ಆಗಿಲ್ಲ ಟು ಫ್ರಾಂಕ್, ಬಟ್ ನಾನು ಕವರ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಒಂದು ಸ್ವಲ್ಪ ಕ್ವಶನ್ ಆನ್ಸರ್ ಸೆಷನ್ ಮಾಡಿದ್ರೆ ನೆಕ್ಸ್ಟ್ ಇನ್ನೇನು ಆಗಬೇಕು ಅಂತ ನಾವು ಯೋಚನೆ. ಒಂದು 13 ಸೆಷನ್ ತಗೊಂಡಿದ್ನಲ್ಲ, ಅದೇ ವರ್ಲ್ಡ್ ಮೆಮೊರಿಯಲ್ಲೇ ಈಗ ಸ್ವಲ್ಪ ಓಡಿಬಿಡ್ತದೆ. ಸ್ವಲ್ಪ ನಾನು ಬೇರೆ ಬೇರೆ ಕೆಲಸಗಳನ್ನು ಹೇಳ್ಬಿಟ್ಟಿದ್ದೆ. ಶುಕ್ರವಾರ ಅಂದ್ಬಿಟ್ಟಿದ್ದೆ, ಶುಕ್ರವಾರ ಲೇಟ್ ಇದೆ ಅಂತಾನೆ ನಮ್ಗೆ ಸ್ವಲ್ಪ ನಾಳೆನೇ ಶುಕ್ರವಾರ ಅಂದ್ಬಿಟ್ಟಿದ್ದೆ. ಎರಡು ಅರ್ಥ ಆಗುತ್ತೆ, ಈಗ ಯಾರು ಕ್ವಶನ್ ಕೇಳಿಲ್ಲ, ಇದೆಲ್ಲ ಅರ್ಥ ಆಗಿದೆ ಅಂತ ಇನ್ನೂ ಸಾಕಪ್ಪ ಹೋಗು ಅಂತ ಯಾರು ಅರ್ಥ ಮಾಡ್ಕೊಳ್ಬೇಕು. ಪೇರೆಂಟ್ಸ್ ಇದ್ರೆ ಕೇಳಿ ಕೆಲವು ಸಮಸ್ಯೆಗಳಿವೆ, ಕೆಲವು ಸವಾಲುಗಳಿವೆ. ಯಾವ ಪದ ನಮ್ಮ ಕ್ಲಾಸ್ ರೂಮ್ ಮ್ಯಾನೇಜ್ ಮಾಡಕ್ಕೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ವಿ ಆರ್ ಅನೇಬಲ್ ಟು ಹ್ಯಾಂಡಲ್. ನಮ್ಮ ಕೈ ನೀರಿದೆ ಅಂತ ವಿ ಹ್ಯಾವ್ ಎ ಚಾಲೆಂಜ್ ಇನ್ ಫೇಸಿಂಗ್ ದಿಸ್ ಕ್ಲಾಸ್ ಅಂತ ಹೇಳಿದ್ರೆ ಆಗ ವಿ ಆರ್ ವರ್ಕ್. ನಾವು ಚಾಲೆಂಜ್ ಅಂತ ಹೇಳಿದ್ರೆ ನಾವು ಆ ಪ್ರಾಬ್ಲಮ್ ಅನ್ನ ವಿ ಆರ್ ರೆಡಿ ಟು ಅಕ್ಸೆಪ್ಟ್. ನಾವು ಅದನ್ನ ಹೇಗೆ ಇದನ್ನ ಎದುರಿಸಬೇಕು ಅನ್ನೋದಕ್ಕೆ ನಾವು ತಯಾರಾಗ್ತಾ ಇದ್ದೀವಿ. ಸೊ ಈ ಪದಗಳಿದಾವಲ್ಲ, ಇವುಗಳು ಬಹಳ ಪೆಕ್ಯುಲಿಯರ್ ಇರ್ತಾರೆ. ಆ ಪದಗಳು ನಮ್ಮ ವ್ಯಕ್ತಿತ್ವವನ್ನೇ ಹೇಳೋದು ಶುರು ಮಾಡಿ. ಸರ್, ಐ ಆಮ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ ಅಂತ ನೀವು ಮೀಟಿಂಗ್ ಅಲ್ಲಿ ಹೇಳಿದ್ರಿ ಅಂದ್ರೆ ದೆನ್ ಯು ಆರ್ ಸ್ಟ್ರಕ್ ದೇ. ನಿಮ್ಗೆ ಏನೋ ಮುಂದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ. ಮೇ ಬಿ ಕ್ಲಿಯರ್ ಟ್ರೂತ್ ಕೂಡ ಐ ಆಮ್ ಫೇಸಿಂಗ್ ಲಾಟ್ ಆಫ್ ಚಾಲೆಂಜಸ್ ಅಂತ ಹೇಳಿದೆ. ಸೊ ಇವು ಸೊಲ್ಯೂಷನ್ ಹುಡುಕೋದಕ್ಕೆ ನೀವು ಮುಂದೆ ಹೋಗ್ತಾ ಇದ್ದೀರಾ. ಸೊ ನಿಮ್ಮ ಸಮಸ್ಯೆನ ಸವಾಲ ಅಂತ ಹೇಳಿ ಪ್ರತಿ ಘಟನೆಯನ್ನು ನೀವು ಯೋಚಿಸಿ. ಅಂದ್ರೆ ಅದೆರಡರಲ್ಲೂ ಒಂದು ಆಗಿರ್ಬೇಕು. ಒಂದು ಅದು ಅಲ್ಟಿಮೇಟ್, ಇದ್ರ ಮುಂದೆ ಹೋಗಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅದು ಸಮಸ್ಯೆನೇ ಆಗಿರುತ್ತೆ. ಸೊ ಅದು ಸವಾಲು ಅಂದ್ರೆ ನೀವು ಅಲ್ಲಿ ಕೆಲವು ಪರಿಹಾರದ ಸಾಧ್ಯತೆಗಳನ್ನ ಓಪನ್ ಅಪ್ ಮಾಡ್ಕೊಳ್ತೀವಿ. ಗೊತ್ತಾಯ್ತಾ ನಾನು ಹೇಳಿದ್ದು? ಸೊ ನಿಮ್ಮ ಸಮಸ್ಯೆಗಳು, ಸವಾಲುಗಳು ಅನ್ನೋದನ್ನು ನೀವು ಅದನ್ನು ಸ್ವಲ್ಪ ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡ್ರೆ, ಸೊ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರಕ್ಕೆ ಬೇರೆಯವರು ಸಹಾಯ ಮಾಡಲೇಬೇಕು. ಸವಾಲಾದ್ರೆ ನಾವೇ ಒಂದು ಸಣ್ಣ ಪ್ರಯತ್ನವನ್ನ ಟ್ರಯಲ್ ಅಂಡ್ ಎರರ್ ಆದ್ರೂ ನಾವು ಮಾಡೋದಕ್ಕೆ ಅವಕಾಶ ಇದೆ. ನಂಗೆ ಈ ಪದಗಳ ಜೊತೆ ಪದಗಳು ಒಂದು ವ್ಯಕ್ತಿತ್ವದ ಕನ್ನಡಿ ಅಂತ ಹೇಳ್ತಾರೆ. ನಾವೀಗ ಮುಂಚೆ ಕೆಪ್ಪ, ಕುರುಡ, ಮೂಗ ಅಂತೇಳೆಲ್ಲ ತುಂಬಾ ಹೇಳ್ತೀವಿ. ಈಗ ಆ ಪದ ಕೇಳಿದ್ರೆ ಒಂಥರ ತುಂಬಾ ಬೇಸರ ಅನಿಸುತ್ತೆ. ಆಮೇಲೆ ಏನ್ ಹೇಳಿದ್ವಿ, ವಿಕಲಚೇತನರು, ಅಂಗವಿಕಲರು ಅಂತ. ಆಮೇಲೆ ಅದನ್ನು ವಿಕಲಚೇತನರು, ಈಗ ನಾವೇನ್ ಹೇಳಿದ್ವಿ, ದಿವ್ಯಾಂಗರು. ಸೊ ಈ ಪದಗಳು ಏನ್ ಹೇಳುತ್ತೆ, ನಮ್ಮ ಅವರ ಕುರಿತು ನಮಗಿರುವ ಭಾವನೆಗಳಲ್ಲಿ ದಿವ್ಯಾಂಗರು, ವಿಶಿಷ್ಟ ಚೇತನರು ಅಂತ ಹೇಳುವಾಗ ನಮ್ಗೆ ಅದ್ರಲ್ಲಿ ಒಂದು ಸಣ್ಣ ರೆಸ್ಪೆಕ್ಟ್ ಇದೆ ಇದಕ್ಕೆ. ಸೊ ಕೆಂಪ ಕಿರುಡ ಅಂತ ಹೇಳುವಾಗ ನಾವು ಒಂದು ರೀತಿ ದೂರುವ ಭಾವನೆಯಿಂದಲೇ ಅದನ್ನು ಹೇಳ್ತಾ ಇದ್ದೇವೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಪದಗಳು ನಾವು ಏನ್ ಬಳಸ್ತೀವಲ್ಲ ಅದು ರಿಫೈನ್ ಆಗ್ತಾ ಹೋಗ್ಬೇಕು, ರಿಫೈನ್ಮೆಂಟ್ ಆಗ್ತಾ ಹೋಗ್ಬೇಕು. ಸೊ ಅದಕ್ಕೆ ಮುಂಚೆ ಟಾಯ್ಲೆಟ್, ಶಾಲೆಯಲ್ಲಿ ಟಾಯ್ಲೆಟ್ ಅಂತ ಹೇಳಿ, ಟಾಯ್ಲೆಟ್ ಅಂದ್ರೆ ಈಗಲೇ ಒಂಥರ ಮೂಗು ಮುಚ್ಚಣ ಅಂತ ಅನ್ಸುತ್ತೆ. ಈಗೇನು ಹೇಳೋದು, ವಾಶ್ರೂಮ್, ಫ್ರೆಶ್ ರೂಮ್. ಮೊನ್ನೆ ಕೆಳ ಹೋದಾಗ ಏನ್ ಹೇಳಿದ್ರು ಅಂದ್ರೆ ನಮ್ದು ಕಂಫರ್ಟ್ ಝೋನ್.
ಕಂಫರ್ಟ್ ಝೋನ್ ಅಂತ ಹೇಳಿ. ಸೊ ಈ ಪದಗಳು ಏನ್ ಹೇಳುತ್ತೆ, ನಾವು ಅಲ್ಲಿ ಹೋಗಿ ಬಂದಾಗ ವಿ ಫೀಲ್ ಕಂಫರ್ಟಬಲ್. ಸೊ ನಮ್ಮ ಶಾಲೆಯಲ್ಲಿ ನಾವು ಟಾಯ್ಲೆಟ್ ಕಟ್ಟಿಸ್ಬೋದು, ವಾಶ್ರೂಮ್ ಕಟ್ಟಿಸ್ಬೋದು, ಕಂಫರ್ಟ್ ಝೋನ್ ಕಟ್ಟಿಸ್ಬೋದು. ಪದಗಳು ಹೇಗೆ ಈಗ ಏರ್ಪೋರ್ಟ್ ಅಲ್ಲಿ ಅದು 5 ಸ್ಟಾರ್ ಹೋಟೆಲ್ ಅವ್ರು ಹೋಗ್ಬಂದ್ರೆ ಏನ್ ಹೇಳ್ತಾರೆ, ಅವರು ಕಂಫರ್ಟ್ ಝೋನಿಗೆ ಹೋಗ್ಬಂದ್ರೆ ಅಂತಾನೆ ಹೇಳ್ತಾರೆ. ಸೊ ನಮ್ಮ ಶಾಲೆಯ ಟಾಯ್ಲೆಟ್, ನಮ್ಮ ಶಾಲೆಯ ಕಂಫರ್ಟ್ ಝೋನ್ ಆಗ್ಬೇಕಂದ್ರೆ ನಾವಲ್ಲಿ ಎಷ್ಟು ಮಟ್ಟಿಗಿನ ಕಂಫರ್ಟ್ ಅನ್ನ ಅಲ್ಲಿ ನಾವು ಫೋರ್ಸಿ ಮಾಡ್ಬೋದು. ಸೊ ನಾನು ಶುರು ಮಾಡಿದ್ದೆ ಟಾಯ್ಲೆಟ್ ಇದ್ದಾಗ. ಸೊ ನಾನು ಆಸ್ ಎ ಹೆಡ್ ಮಾಸ್ಟರ್ ನಮ್ಮ ರಾಮದಾಸ್ ಕಾಮತ್ 35 ಲಕ್ಷ ರೂಪಾಯಿ ಟಾಯ್ಲೆಟ್ ಕಾಂಪ್ಲೆಕ್ಸ್ ಕಟ್ಟಿ ಕೊಟ್ಟಿದ್ರು. ತುಂಬಾ ಖುಷಿಯಾಗಿದೆ. ಒಂದ್ಸಲ ಹಿಂಗ್ ಮಾಡಿದ್ರೆ ಅಷ್ಟು ಇದು ಹೋಗ್ತಾ ಇದೆ. ಆದ್ರೆ ಇವತ್ತದು ಬೇರೆ ಸ್ಥಿತಿಗೆ ತಲುಪಿಬಿಟ್ಟಿದೆ. ಮತ್ತೆ ಅಲ್ಲಿ ನಮ್ಗೆ ತುಂಬಾ ಕಷ್ಟ ಆಗಿದ್ದು ಅದನ್ನ ಮೇಂಟೈನ್ ಮಾಡೋದು. ಅಂದ್ರೆ ಟಾಯ್ಲೆಟ್ ಬಳಸೋದಕ್ಕೆ ಗೊತ್ತಿಲ್ಲದೆ ಇರೋ ಮಕ್ಕಳು ಬರ್ತಾರೆ. ಅವರು ಟಾಯ್ಲೆಟ್ ಒಳಗೆ ಹೋದವರೇ ಅಲ್ಲ, ಅವರೆಲ್ಲರೂ ಟಾಯ್ಲೆಟ್ ಹೊರಗಡೆ ಗೋಡೆ ಮೇಲೆ ಎಲ್ಲೆಲ್ಲ ವಿಸರ್ಜನೆ ಮಾಡ್ತಾ ಇದ್ರು. ಅಂದ್ರೆ ಇಟ್ ವಾಸ್ ಸಚ್ ಎ ಹಾರಿಬಲ್. ಅಂದ್ರೆ ನನಗೆ 700 ರೂಪಾಯಿ ಕೊಡ್ತಾ ಇದ್ದೆ ಪರ್ ಡೇ. ಅವರು 700 ರೂಪಾಯಿ ಆಗಲ್ಲ ಸರ್, ಅಷ್ಟು ಕಷ್ಟ ಆಗಿದೆ ಮೇಂಟೈನ್ ಮಾಡುವಾಗ. ಸೊ ನಮ್ಮ ಶಾಲೆಯ ಒಂದು ತುಂಬಾ ಒಂದು ಇಂಪಾರ್ಟೆಂಟ್ ಐಟಮ್ ಅದು ಟಾಯ್ಲೆಟ್. ಅದು ಕಂಫರ್ಟ್ ಝೋನ್ ಆಗಿದ್ರೆ ಆಗ ಎಲ್ಲರೂ ಸೇಫ್ ಆಗಿರ್ತೀವಿ ಅಂತ ಅನ್ಸುತ್ತೆ. ಅಂದ್ರೆ ಆ ಕಂಫರ್ಟ್ ಪ್ಲೇಸ್ ಅದರಲ್ಲಿ ಅವರಿಗೆ ಗೋಚರಿಸ್ಬೇಕು. ಯಾಕಂದ್ರೆ ಈಗಿನ ಮಗು ಬರುವಾಗ ಒಂದು ಸಣ್ಣ ಸ್ಪಾಟ್ಲೆಸ್ ಟಾಯ್ಲೆಟ್ ಅನ್ನೇ ಬಳಸಿರುತ್ತೆ. ಒಂದು ಸಣ್ಣ ಸ್ಪಾಟ್ ಇದ್ರು ಆ ಮಗುವಿಗೆ ಅಲ್ಲಿ ಒಳ್ಳೆ ಇನ್ಕಂಫರ್ಟ್ ಅನಿಸ್ಬೋದು, ಅಥವಾ ಅದು ಟಾಯ್ಲೆಟಿಗೆ ಹೋಗೋದನ್ನೇ ಅವಾಯ್ಡ್ ಮಾಡ್ಬೋದು. ಅದ್ರ ಕಾನ್ಸಿಕ್ವೆನ್ಸ್ಗಳು ಮತ್ತೆ ಬೇರೆ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳ್ತಾ ಇರೋದು ನಿಮ್ಗೆಲ್ಲರಿಗೂ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬರಲಿ ಅನ್ನೋ ಕಾರಣಕ್ಕಾಗಿ ಐ ಆಮ್ ಟೆಲಿಂಗ್ ಇಟ್. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಶಾಲೆ ಕ್ಲೀನ್ಲಿನೆಸ್. ಕಡೆಯದಾಗಿ ಅದೇ ಗ್ರೀನ್ ಸ್ಕೂಲ್ ಆಗೋವಂತ ನಾವೆಲ್ಲರೂ ಪ್ರಯಾಣ ನಡೆಸ್ಬೇಕು. ಈಗ ನೆಕ್ಸ್ಟ್ ನಮ್ಮ ಕಾನ್ಸೆಪ್ಟ್ ಯುನಿಸೆಫ್ ಇಂದ ನಾನು ಬರ್ತಾ ಇದ್ದೀವಿ. ನಮ್ಮ ಜಿಲ್ಲೆನೇ ಫಸ್ಟ್ ತಗೊಂಡಿಲ್ಲ. ಈ ಶಾಲೆಗೂ ಒಂದು ಸೀಟ್ ನಾನು ಇವತ್ತೇ ಹೇಳ್ಬೋದು. ಒಬ್ಬರಿಗೆ ಯಾರಿಗಾದ್ರು ಮೇ 25ನೇ ತಾರೀಕು ಹೋಟೆಲ್ ಚಿತಾರ ಇಲ್ಲಿ ನಾವು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಯುನಿಸೆಫ್ನ ಕಾಂಬಿನೇಷನ್ ಜೊತೆಗೆ. ಸೊ ಅದು ವಾಶ್ ಅಂದರೆ ವಾಟರ್, ಸ್ಯಾನಿಟೇಷನ್ ಆ್ಯಂಡ್ ಹೈಜೀನ್. ಸೊ ಇದ್ರ ಬಗ್ಗೆ ಇರುವಂಥ ಕಾನ್ಸೆಪ್ಟ್ ಯುನಿಸೆಫ್ ಡೆವಲಪ್ ಮಾಡಿದ್ರು. ಸೊ ವಾಟರ್ ಅಂದರೆ ಕುಡಿಯುವ ನೀರು, ಅದು ಎಷ್ಟು ಸ್ವಚ್ಛವಾಗಿರ್ಬೇಕು, ಅದರ ಸ್ವಚ್ಛತೆಯ ಪರಿಮಾಣಗಳು ಯಾವ್ಯಾವ, ಅದನ್ನ ನಾವು ಎಷ್ಟು 6 ತಿಂಗಳಿಗೆ ಒಂದ್ಸಲ ಚೆಕಿಂಗ್ ಕಳಿಸೋದು, ಇದೆಲ್ಲ ಆಯಿತು. ಸ್ಯಾನಿಟೇಷನ್ ನಮ್ಗೆಲ್ಲರಿಗೂ ಗೊತ್ತಿದೆ. ಟಾಯ್ಲೆಟ್ ಅದಕ್ಕೆ ಅದು ಫಂಕ್ಷನಲ್ ಆಗಿರುವಂಥದ್ದು, ಅದು ಫಂಕ್ಷನಲ್ ಆಗದೆ ಇರೋದಕ್ಕೆ ಏನೇನೆಲ್ಲ ಕಾರಣಗಳು. ಮತ್ತೆ ಸೆಕೆಂಡ್ ಇಸ್ ಹೈಜೀನ್, ಅದನ್ನು ಹೇಗೆ ಉಳಿಸ್ಬೇಕು. ಅದರ ಮುಂದಿನ ಭಾಗವಾಗಿ ಗ್ರೀನ್ ಸ್ಕೂಲ್ ಅನ್ನೋ ಕಾನ್ಸೆಪ್ಟ್ ಬರ್ತಾರೆ. ಗ್ರೀನ್ ಸ್ಕೂಲ್ ಅಂದ್ರೆ ನಮ್ಮ ಶಾಲೆ ಕ್ಯಾಂಪಸ್ ಇದೆ. ಇಲ್ಲಿ ಒಂದು ಕಸ ಜನರೇಟ್ ಆಗುತ್ತೆ. ಕಸದವರಿಗೆ ಒಳಗೆ ಬರೋಕ್ಕೆ ಅವಕಾಶವೇ ಇಲ್ಲ. ನಮ್ಮ ಕಸನ ನಾವೇ ನಿರ್ವಹಿಸ್ತೀವಿ. ಅಥವಾ ನಮ್ಮ ಎನರ್ಜಿ ಇದನ್ನ ಯುಟಿಲಿಟಿಯನ್ನ ನಾವೆಷ್ಟು ಮಟ್ಟಿಗೆ ದೊಡ್ಡ ಕಿಟಕಿ ಇಡಬೇಕು, ಬೆಳಕು ಗಾಳಿ ತುಂಬ ಬರಬೇಕು, ಇದು ನಾವು ಥಿಯರಿಲಿ ಹೇಳ್ತೀವಿ. ಬಟ್ ಕಟ್ಟುವಾಗ ಇದೀಗ ಏನಾಯ್ತು, 50% ಬ್ಲಾಕ್ ಆಯ್ತು ಈ ಕಿಟಕಿಯಿಂದ. ಯಾಕೆ? ಅದರ್ಥ ಈ ಭಾಗ ಅಥವಾ ಆ ಭಾಗ ಮಾತ್ರ ಓಪನ್ ಆಗಕ್ಕಾಗಲ್ಲ. ಸೊ ನಾವು ಥಿಯರಿನಲ್ಲೂ ಮತ್ತು ಪ್ರಾಕ್ಟಿಕಲಲ್ಲೂ ನಾನು ಗೊತ್ತಾ ಇಲ್ಲ, ಆದ್ರೆ ಫ್ಯಾಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಮುಂಚೆ 3 ಕಿಟಕಿ ಇದ್ರೆ 3 ಓಪನ್ ಮಾಡಿದ್ರೆ 60 ಅಥವಾ 90 ಗಾಳಿ ಒಳಗೆ ಬರ್ತಾ ಇದ್ರೆ, ಈಗ ನಾನು ಈ ಕಿಟಕಿ ಈ ಕಡೆ ಅಥವಾ ಆ ಕಡೆ ಮಾಡಿದ್ರೆ 50 ಗಾಳಿ ಒಳಗೆ ಬರುತ್ತೆ. 90 ಗಾಳಿ ಬರೋ ಕಿಟಕಿ ಒಳ್ಳೆಯದು, 50 ಗಾಳಿ ಒಳಗೆ ಕಿಟಕಿ ಒಳ್ಳೆಯದು ಅಂತ ಹೇಳಿದ್ರೆ ಇಟ್ಸ್ ಆಲ್ ಸೆಟ್ ಅಂಡ್ ಡನ್. ಈ ತರದ ಸಾಧ್ಯತೆಗಳು 90 ಬರಬೇಕಾದ್ರೆ ಅದಕ್ಕೆ ಮಾಡಬೇಕಾಗಿರೋ ಖರ್ಚು, ಮರದ್ದು, ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು. ನಾನು ಅದನ್ನ ಅಲ್ಲಗಳಿತಾ ಇಲ್ಲ. ಆದರೆ ನಮ್ಮ ಎನರ್ಜಿ ಕನ್ಸರ್ವೇಷನ್, ಎನರ್ಜಿ ಜನರೇಷನ್, ಎನರ್ಜಿ ಯುಟಿಲಿಟಿ ಇವುಗಳು ಎಷ್ಟು ಇದಾಗಿದೆ. ಮತ್ತೆ ನಮ್ಮ ಶಾಲೆಯಲ್ಲಿ ತೋಟ, ಒಂದು ಗಾರ್ಡನ್, ಇವುಗಳೆಲ್ಲ ಬೆಳೆಸುವಲ್ಲಿ ಮಕ್ಕಳು ಹೇಗೆ ತೊಡಗಿಕೊಳ್ತಾರೆ, ಅದೊಂದು ಲೆಸನ್ ಆಗಿ ಅವ್ರ ಮನೆಯಲ್ಲಿ ಅವ್ರ ದಿನನಿತ್ಯದ ಜೀವನದಲ್ಲಿ ಅವರನ್ನು ಹೇಗೆ ಅಳವಡಿಸ್ತಾರೆ. ಇದು ಗ್ರೀನ್ ಸ್ಕೂಲಿನ ಕಾನ್ಸೆಪ್ಟ್. ಈಗ ನಮ್ಮ ಶಾಲೆಗಳೆಲ್ಲವೂ ಗ್ರೀನ್ ಸ್ಕೂಲ್ ಆಗ್ತದೆ. ನಮ್ಮಲ್ಲಿ ಕಸ ನಿರ್ವಹಣೆ ಆದಷ್ಟು ಅಚ್ಚುಕಟ್ಟಾಗಬೇಕು. ನಮ್ಮ ಶಾಲೆಯ ಎನರ್ಜಿ ಕನ್ಸರ್ವೇಷನ್ ಅಥವಾ ವಾಟರ್ ಮ್ಯಾನೇಜ್ಮೆಂಟ್ ಇವೆಲ್ಲವೂ ತುಂಬ
ಎಫೆಕ್ಟಿವ್ ಆಗಿರಬೇಕು. ಮತ್ತು ನಾವು ಸೆಲ್ಫ್ ಸಸ್ಟೈನ್ಡ್ ಆದಂತಹ, ಈಗ ಸೋಲಾರ್ ಅದನ್ನು ಹಾಕೊಂಡಿದ್ರೆ, ವಿಂಡ್ ಸೋಲಾರ್ ಈ ಎನರ್ಜಿನ ಜನರೇಟ್ ಮಾಡೋದು ಶುರು ಮಾಡಿದ್ರೆ 2 ಮೆಸೇಜಸ್ ವಿ ಆರ್ ಸೆಂಡಿಂಗ್. ಒಂದು, ನಾವು ಸೆಲ್ಫ್ ಸಸ್ಟೈನ್ಡ್ ಆಗ್ತೀವಿ, ಅದು ನೋಡಿ ಮಗುವಿಗೆ ನಮ್ಮ ಮನೆಗೂ ಇದನ್ನು ಹಾಕಿಸ್ಬೇಕಪ್ಪ ಅಂತ ಅನಿಸಿದ್ದೆ. ಅಲ್ಲಿ ಕೂಡ ಎನರ್ಜಿ ಕನ್ಸರ್ವೇಷನ್ ಬಗ್ಗೆ ಒಂದು ಕಾನ್ಸೆಪ್ಟ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ನಾವು ಡಯಟ್ ಈ ಥರ ತಗೊಂಡಿರುವಂಥ ಪ್ರಾಜೆಕ್ಟ್. ಸೊ ಇಡೀ ರಾಜ್ಯದ, ಇಡೀ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲೂ ಈ ಕಾನ್ಸೆಪ್ಟ್ಗಳನ್ನು ಅವರವರ ಹಂತಕ್ಕೆ ಎಷ್ಟೆಷ್ಟು ಮಟ್ಟಿಗೆ ಅಳವಡಿಸೋಕ್ಕಾಗಿದೆ ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಸೊ 25, 26, 55 ಜನರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಒಂದು ಶಾಲೆಗೆ ಒಂದೇ ಸೀಟ್ ಕೊಡೋಕ್ಕೆ ಅವಕಾಶ. ಸೊ ನಿಮ್ಮಲ್ಲಿ ಯಾರು ಅಂದರೆ ನೀವು ಹೇಳಿದ್ರೆ ನಾವು ಬರ್ಬೋದಾ? ಒಂದು ಪ್ರಶ್ನೆ ಕೇಳಿಲ್ಲ ಅಂದ್ರೆ ನಂಗೆ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕಾಗಿ ಒಂದು ಪ್ರಶ್ನೆ ಕೇಳಿ, ಏನಿಲ್ಲ ಅಂದ್ರೆ ಎಷ್ಟೊತ್ತಿಗೆ ಹೋಗ್ತೀರಾ ಅಂತ. ಕ್ವಶನ್ ಇಲ್ವಾ? ನಾನೇ ಈ ಕ್ವಶನ್ ಅಲ್ಲ, ಕಾಂಪ್ಲಿಮೆಂಟ್ಸ್. ಯಾಕಂದರೆ ನೀವು ಹೇಳಿದಂಥ ವಿಷಯ ಎಲ್ಲ ಕಾಲಕ್ಕೂ ಪ್ರಸ್ತುತವಾದಂಥ ವಿಷಯ. ಬರೀ ಕಾರ್ಪೊರಲ್ ಪನಿಷ್ಮೆಂಟ್ ಅಲ್ಲ, ಅದಕ್ಕೆ ಪೂರಕವಾದಂಥ ಕೆಲವು ದುರ್ಗುಟ್ಟಿ ನೋಡೋದಿರ್ಬೋದು, ಎಲ್ಲ ಇರ್ಬೋದು, ಅದೆಲ್ಲವೂ ಸಹ. ಸೊ ಇದರ ಜೊತೆಯಲ್ಲಿಯೂ ಸಹ ಎಲ್ಲ ಟೀಚರ್ಸ್ಗೆ ಗೊತ್ತಿದ್ದದ್ದೇ, ಪ್ರತಿಯೊಂದು ಮಗುವಿಗೂ ಸಹ ರೀಸನ್ ಟು ಬಿಹೇವ್ ಒಂದು ಕಾರಣ ಉಂಟು. ಆ ಕಾರಣವನ್ನು ಅರ್ಥ ಮಾಡುವಲ್ಲಿ ವಿಫಲರಾಗ್ತಾರೆ ಶಿಕ್ಷಕರು ಎಷ್ಟೋ ಸಲ. ನನಗೆ ನನ್ನ ಬಾಲ್ಯ ನೆನಪಾಗ್ತಾ ಉಂಟು. ಸುಮಾರು 5 ರಿಂದ 8 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಹೋಗಬೇಕು ಶಾಲೆಗೆ. 3ನೇ ಕ್ಲಾಸ್ನಲ್ಲಿ ಹೋಗಿ ಕೂತಿದ್ದೇನೆ. ಒಂದು ಮಾಸ್ಟರ್ ಬಂದರು, ಒಂದು ಸ್ಕೇಲ್ನಲ್ಲಿ ಒಂದು ಗಟ್ಟಿ ತಲೆಯಲ್ಲಿ ಒತ್ತಿ, ನಿನ್ನ ತಲೆಯಲ್ಲಿ ಒಂದು ದಾರಿ ಮಾಡಲಿಕ್ಕೆ ಏನು ಅಂತ ಹೇಳಿದ್ರು. ಈಗಲೂ ನೆನ್ಪುಂಟದು. ಆ ದಾರಿ ಆಗದಿರಲಿಕ್ಕೆ ಕಾರಣ ಏನು? ಆ 7 ಕಿಲೋಮೀಟರ್ ನಡ್ಕೊಂಡು ಬರುವಾಗ ದಾರಿ ಎಲ್ಲ ಹೋಗ್ತದೆ ಅದು. ಮತ್ತು ತಲೆಗೂದಲು ತೆಗೆಯುವಂಥ ಕ್ರಮಗಳು ಇಲ್ಲ, ಚಪ್ಪಲು ಇರೋದಿಲ್ಲ, ಎಲ್ಲ ಸಮಸ್ಯೆಗಳು ಹಾಗೆ ಇರ್ತದೆ. ವರ್ತನೆಗೆ ಕಾರಣ ಉಂಟು. ಇದು ಇನ್ಸಿಡೆಂಟ್ ನಂಬರ್ 1. ಅದರ ನಂತರ ಕಾಲೇಜಿಗೆ ಸೇರಿದಾಗ ಪ್ರತಿ ವರ್ಷದ ಹಾಗೆ ಕಾಲೇಜ್ ಸ್ಟಾರ್ಟ್ ಆಗಿತ್ತು. ಕಾಲೇಜ್ ಸ್ಟಾರ್ಟ್ ಆಗಿ ಸೈನ್ಸ್ ಕ್ಲಾಸ್ನಲ್ಲಿ ನನ್ನ ಒಂದು ಅತ್ಯಂತ ಕ್ಲೋಸ್ ಸ್ನೇಹಿತರ ಮಗ ಬಂದು ಸೇರಿ ಫಸ್ಟ್ ಪರೀಕ್ಷೆ ಆಯಿತು. ಫಸ್ಟ್ ಪರೀಕ್ಷೆಯಲ್ಲಿ ಅವನು ಪೇಪರ್ ಸಿಕ್ಕುವಾಗ ಅವನಿಗೆ 3 ಮಾರ್ಕ್. ಅವನನ್ನು ಎದ್ದು ನಿಲ್ಲಿಸಿ, ನಿನ್ನ ಅಪ್ಪ ಇಲ್ಲಿ ಮಾಸ್ಟರ್ ಆಗಿತ್ತು, ಲೆಕ್ಚರ್ ಆಗಿತ್ತು, ನೀನು ಹೀಗೆ ಮಾಡೋದ? ಒಂದು ಲೆಕ್ಚರರ ಮಗನಾಗಿ ನೀನು ಹೀಗೆ ಮಾಡೋದ ನೀನು? ಇದೆಲ್ಲ ನಮಗೆಲ್ಲ ಇನ್ಸಲ್ಟ್ ಅಲ್ವಾ ಅಂತ ಮತ್ತು ಇನ್ನು ಹರ್ಷ ಆಗಿ ಹೇಳಿದ್ದಾರೆ. ನಾನು ಹೇಳೋದಿಲ್ಲ. ಮರು ದಿವಸ ಆ ಹುಡುಗ ಇಲ್ಲ ಕ್ಲಾಸ್ನಲ್ಲಿ. ಸಾಯಂಕಾಲ ಸುದ್ದಿ ಬಂತು, ಮಗ ಕಾಣೆ ಆಗಿದ್ದಾನೆ ಅಂತ. ಪುನಃ ಮರು ದಿವಸ ಅಲ್ಲಿ ಇಂದ್ರಾಳಿಯಲ್ಲಿ ಅಲ್ಲಿ ಇಲ್ಲೆಲ್ಲ ಬಾವಿ ಹುಡುಕಿದೆವು, ಅಲ್ಲಿ ಇಲ್ಲೆಲ್ಲ ಹುಡುಕಿ ಎಲ್ಲಿಯೂ ಕಾಣಿಗೆ ಸಿಗಲಿಲ್ಲ. ಮತ್ತು 10 ದಿವಸ ಕಳೆದ ನಂತರ ಸುದ್ದಿ ಗೊತ್ತಾಯಿತು, ಹುಬ್ಬಳ್ಳಿಯಲ್ಲಿ ಒಂದು ಹೋಟ್ಲಿಗೆ ಸೇರಿದ್ದಾನೆ ಅಂತ. ಇದು ನಡೆದ ಘಟನೆ ಹೇಳೋದು. ಅದರಲ್ಲಿ ಇದ್ದಂಥ ಹೀರೋಗಳ ಅಥವಾ ಜನಗಳ ಹೆಸರು ನಾನು ಹೇಳೋದಿಲ್ಲ. ಮತ್ತು ಕಡೆಗೆ ಅವನನ್ನು ತರಿಸಿದ ನಂತರ ನಾನು ಕಾಲೇಜಿಗೆ ಹೋಗೋದಿಲ್ಲ ಅಂತ, ಮತ್ತೆ ಕಾಲೇಜಿಗೆ ಹೋಗಲಿಲ್ಲ. ಮತ್ತು MGM ಬಿಟ್ಟು MJSಗೆ ಸೇರಿದ. ಅವ ಬೇರೆ ಸಬ್ಜೆಕ್ಟ್ ಸೇರಿದ, ಈ ಸೈನ್ಸಿಗೆ ಸೇರಲಿಲ್ಲ. ಅದರ ಬದಲಿಗೆ BBM ಸೇರಿದ. BBM ಎಲ್ಲ ಒಳ್ಳೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿ ಕಾರ್ಪೊರೇಟ್ ವರ್ಲ್ಡ್ಗೆ ಎಂಟ್ರಿ ಆದ. ಈಗ ಒಳ್ಳೆ ಜಾಬ್ನಲ್ಲಿದ್ದಾನೆ ಅವನು. ಅಲ್ಲಿಯೂ ಅವನ ವರ್ತನೆಗೆ ಇರುವಂಥ ಕಾರಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಪೇರೆಂಟ್ಸು ವಿಫಲರಾಗಿದ್ದಾರೆ. ಯಾಕಂದರೆ ಬರೀ ಟೀಚರ್ಸ್ ಮಾತ್ರ ಅಲ್ಲ, ಪೇರೆಂಟ್ಸ್ ಅರ್ಥ ಮಾಡಿಕೊಳ್ಬೇಕು. ಸೈನ್ಸ್ ಆಗೋದಿಲ್ಲ, ಮ್ಯಾಥ್ಸ್ ಆಗೋದಿಲ್ಲ ಕೆಲವರಿಗೆಲ್ಲ, ಆ ರೀತಿಯ ಒಂದು ಭಾವನೆ ಇರ್ತದೆ. ಈಗ ಒಳ್ಳೆ ಜಾಬ್ನಲ್ಲಿದ್ದಾನೆ, ಭಾರಿ ಚೆನ್ನಾಗಿದ್ದಾನೆ, ಬೆಂಗಳೂರಲ್ಲಿದ್ದಾನೆ. ಬಟ್ ಆ ಶಿಕ್ಷಕರು ತೀರಿ ಹೋಗಿದ್ದಾರೆ ಈಗ. ಸೊ ಹೀಗೆಲ್ಲ ಕೆಲವು ವಿಷಯಗಳೆಲ್ಲ ಭಾಳ ಮುಖ್ಯ ಅಂತ ಕಾಣ್ತದೆ ನನಗೆ. ಆ ವರ್ತನೆಗಳು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ಮಗು ಯಾಕೆ ಹಾಗೆ. ಅದಕ್ಕೆ ಕೆಲವು ಸತಿ ಎಲ್ಲ ನಮ್ಮ ಖರ್ಜಗೆ ಅವರು ಹೇಳ್ತಾ ಇದ್ರು, ಅವರೊಂದು ಶಾಲೆಯಲ್ಲಿ ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದ ಕಾಲೇಜಿನಲ್ಲಿ ಪ್ರತಿ ವರ್ಷದಲ್ಲಿ 1 ಸಲ ಆದರೂ ಆ ಮಗುವಿನ ಮನೆಗೆ ನಾವು ಹೋಗಬೇಕು ಅಂತ. ಮನೆಯ ವಾತಾವರಣ ಹೇಗಿರಬೇಕು, ತುಂಬ ಕಷ್ಟ ಆಗ್ತಿತ್ತು ನಮ್ಗೆ ಹೋಗುವಾಗೆಲ್ಲ. ಆ ರೀತಿಯ ಒಂದು ಸಿಸ್ಟಮನ್ನು ಫಸ್ಟ್ ಪ್ರಿನ್ಸಿಪಾಲ್ ಆಗಿದ್ದರು ಬೆಂಗಳೂರಲ್ಲಿ. ನಾನು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಹೈಯರ್ ಎಜುಕೇಷನ್ ಮಾಡುವಾಗ ಒಂದು 15 ದಿವಸ ಎಕ್ಸ್ಟೆಂಡೆಡ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಅಂತ ಇತ್ತು. ಅದಕ್ಕೆ ಒಂದು 4-5 ದಿವಸಕ್ಕೆ ಖರ್ಜಿಗೆ ಇರಬೇಕು. ಮತ್ತು ಅವರ ಪ್ರಿನ್ಸಿಪಾಲರಾಗಿದ್ದ ಕಾಲೇಜಿಗೆ ನಾವು ವಿಸಿಟ್ ಮಾಡಿದ್ದೆವು. ಅವರು ಅದನ್ನೆಲ್ಲ ಹೇಳ್ತಾಯಿದ್ರು. ರೂಮನ್ನು ಸಹ ನಾನು ಗುಡಿಸ್ತಾ ಇದ್ದ ಬಾಗಿಲು ಹಾಕಿ ಅಂತ. ಆ ರೀತಿಯ ಸಿಚುವೇಶನ್ ಇತ್ತು. ಕೊಡಂಚರು ಹೋಗ್ತಾರೆ ಅದಕ್ಕೆಲ್ಲ ಘಟನೆಗಳನ್ನೆಲ್ಲ ಹೇಳ್ತಾ ಇದ್ರು ಅದು. ಹಾಗೆ ಈ ವರ್ತನೆಗೆ ಕಾರಣ ಕಾರ್ಪೊರಲ್ ಪನಿಷ್ಮೆಂಟ್ ಅದೆಲ್ಲ ಭಾಳ ಮುಖ್ಯವಾದಂಥ ವಿಷಯಗಳು. ಪನಿಷ್ಮೆಂಟ್ ಅಂದರೆ ಹೊಡೆಯೋದು ಮಾತ್ರ ಅಲ್ಲ, ನಾವೆಲ್ಲ ಹೊಡೆತ ತಿಂದೇ ಬೆಳೆದವರು. ಆದರೆ ಅದು ಕೂಡುದು ಅಂತೇಳಿ ಇತ್ತೀಚೆಗೆ ನಾವೆಲ್ಲರೂ ಕಲೆಕ್ಟಿವ್ ಆಗಿ ಬರೀ ಬೈಯೋದು ಮಾತ್ರ ಅಲ್ಲ, ಯಾವುದೇ ರೀತಿಯಲ್ಲಿ ಹರ್ಟ್ ಮಾಡೋದಿರುವ. ಈವನ್ ನಾನು ಕ್ವಶನ್ ಕೇಳುವಾಗ ಮಕ್ಕಳಿಗೆ ಅವ್ರು ನಿದ್ದೆ ಮಾಡ್ತಾಯಿದ್ದೆ. ನಿದ್ದೆ ಮಾಡೋದು ಯಾಕೆಂತ ನಾನು ಇನ್ಸಲ್ಟ್ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ. ಮೆಲ್ಲ ಅಲ್ಲಿಂದ ಬರ್ತಿದ್ದೆ ನಾನು, ಇಲ್ಲಿ ನಿದ್ದೆ ಮಾಡೋದು, ಅಲ್ಲಿ ಮೆಲ್ಲ ಕ್ವಶನ್ ಕೇಳಿಕೊಂಡು ದಾದಾಂಡ ಅಂತೇಳಿ ಕೂಡಲೇ ಎಚ್ಚರ ಆಗ್ತಾನೆ. ಹಾಗೆ ಒಂದು ಚೂರು ಸಹ ಹರ್ಟು ಮಾಡಬೇಕಾದ್ದು ಭಾಳ ಮುಖ್ಯ ಅಂತ. ನನ್ನ ಒಟ್ಟಿಗೆ ಒಂದು ಶಿಕ್ಷಕರಿದ್ದರು,
ಜಯರಂಗ ಅಂತ ಕಾರ್ಕಳ ಭುವನೇಂದ್ರ ಕಾಲೇಜಿನಲ್ಲಿದ್ದರು. ಹಾಗೆ ಅವರು ವಿಜಯ ಕಾಲೇಜ್ ಮುಲ್ಕಿಗೆ ಬಂದಿದ್ದರು, ನಾನು ಅಲ್ಲಿ ಒಟ್ಟಿಗೆ ಇದ್ದೆವು. ನಾನು ಒಂದು ಸ್ಟೂಡೆಂಟ್ ಅವರದ್ದು ಅವರೀಗ ಕಾರ್ಕಳ ಒಂದು ಗೌರ್ಮೆಂಟ್ ಕಾಲೇಜಲ್ಲಿದ್ದಾರೆ. ಜಯರಂಗರ ಬಗ್ಗೆ ಅಂತ ಹೇಳ್ತೀರಿ. ಜಯರಂಗರು ಅವರ ಲೈಫ್ನಲ್ಲಿ ಬೈದದಿಲ್ಲ, ಯಾರಿಗೂ ಹರ್ಟು ಮಾಡಿದ್ದಿಲ್ಲ ಕ್ಲಾಸ್ನಲ್ಲಿ ಅಂತ. ಮತ್ತು ಏನಾದರೂ ಗಲಾಟೆ ಮಾಡಿದರೆ ಯು ಆರ್ 67 jewels, ವಾಟ್ ಯು ಆರ್ ಡೂಯಿಂಗ್ ದ್ಯಾಟ್ ಒನ್, ಐ ನೆವರ್ ಎಕ್ಸ್ಪೆಕ್ಟೆಡ್ ಆಗಿದೆ, ಆ ರೀತಿಯಲ್ಲಿ ಅವರು ಹೇಳುವ ಕ್ರಮವೇ ಹಾಗೆ ಇರ್ತದೆ ಅಂತೇಳಿ ಅಲ್ಲ. ಸೊ ನಮ್ಮ ದೃಷ್ಟಿಕೋನಗಳು ಎಷ್ಟೋ ಸಲ ಪಾಸಿಟಿವ್ ಆಗಿ ಎಲ್ಲರೂ ಇದ್ದಾರೆ. ಅದೇ ರೀತಿಯಲ್ಲಿ ಇತ್ತೀಚೆಗೆಲ್ಲ ಟ್ರೈನಿಂಗ್ ಆದವರು, ನಮ್ಮ ಕಾಲದಲ್ಲಿ ಟ್ರೈನಿಂಗ್ಗಳು ಇರಲಿಲ್ಲ. ಆ ಪಾಸಿಟಿವ್ ಆದಂಥ ದೃಷ್ಟಿಕೋನಗಳಿದ್ದರೆ ಅವರು ಒಳ್ಳೆಯ ಟೀಚರ್ ಆಗಲಿಕ್ಕೆ ಅನುಕೂಲ ಆಗ್ಬೋದು. ಯಾಕಂದರೆ ಇದಕ್ಕೆ ಒಂದಕ್ಕೆ ಸೀಮಿತವಾಗಿರಲಿಲ್ಲ, ಬಾಕಿದ್ದ ವಿಷಯಗಳೆಲ್ಲ ಬಂದ ಕಾರಣ ನಾನು ಹೇಳೋದು ಅದೆಲ್ಲ ಭಾಳ ಮುಖ್ಯವಾದಂಥ ವಿಷಯಗಳು. ಭಾಳ ಒಳ್ಳೆಯ ಪ್ರಸ್ತುತವಾದಂಥ ಟಾಕ್ ನಿಮ್ಮದು. ಇನ್ನು ಹೆಚ್ಚು ಇವರಿಂದ ಸೆಷನ್ಗಳು ಆಗಬೇಕು. ತುಂಬ ದಿಕ್ಕಿನಲ್ಲಿ ಸೆಷನ್ಗಳು ಅದನ್ನು ನಾನು ನೋಡಿದ್ದೇನೆ. ನಾನು ಅವರ ಟೈಮು ಡಿವೋಟ್ ಮಾಡಿ, ಯಾಕಂದರೆ ನನಗೆ ತುಂಬ, ಯಾಕಂದರೆ ನಾಳೆ ನನ್ನ 2 ಜನ PhD ಸ್ಟೂಡೆಂಟ್ಸ್ ಪ್ರೆಸೆಂಟೇಷನ್ ಉಂಟು. ಆದರೆ ಕಾಮತ್ರ ಬರ್ತಾರೆ ಅಂತ ಹೇಳುವಾಗ ನಾನು ತಪ್ಪಿಸಬಾರ್ದು, ನಾನು ಮಿಸ್ ಮಾಡಿಕೊಳ್ಬಾರ್ದು ಅಂತೇಳಿ ನಾನು ಬಂದಿದ್ದೆ. ಅಂದರೆ ಖುಷಿ ಆಯಿತು, ಸಂತೋಷ ಆಯಿತು. ಪರ್ಸ್ಪೆಕ್ಟಿವ್ ಅಂತಂದರೆ ನಾನು ನನಗೆ ಕೋಆರ್ಡಿನೇಷನ್ ಕಮಿಟಿ ಇದ್ದೇನೆ. ನಮ್ಮಲ್ಲಿ ಒಂದು ಹುಡುಗಿ ಲೇಟಾಗಿ ಬರ್ತಾರೆ, ದಿನ ಲೇಟಾಗಿ ಬರ್ತಾರೆ, ಪ್ರೇಯರ್ ಆಗೋದಿತ್ತು. ನಾನು ಪ್ರಶ್ನೆ ಕೇಳುವಾಗ ಅವರಿಗೆ ಸಮಯ ಪಾಲನೆ ಬಗ್ಗೆ ಏನು ಹೇಳ್ತೀಯ ಮಾಡ್ತಾರೆ, ಅವರಿಗೆ ಅಂದರೆ ನಾನು ಬೇರೆ ಇದೆ ಅಲ್ಲ, ಬೆಂಗಳೂರಿಂದ ಬರಬೇಕು, ಬಸ್ಸಿಗೆ ಬರೋ ಫೀಸ್ ಅವರತ್ತ, ಬಸ್ಸಿಗೆ ಚಾರ್ಜ್ ಕೊಡೋದಿಲ್ಲ, ಗೌರ್ಮೆಂಟ್ ಬಸ್ಸಲ್ಲೇ ಬರಬೇಕು, ಅದು 10 ನಿಮಿಷ ಲೇಟಾಗಿ ಬರುತ್ತೆ. ಈ ಥರದ ಕಾರಣಗಳಿದ್ದಾವೆ. ಅಂದರೆ ನಾವು ಸಮಯ ಪಾಲನೆ ಒಂದು ರೀತಿ ನಮ್ಮ ಪ್ರಕಾರ ಅದು ನಾಟ್ ನೆಗೋಷಿಯಬಲ್, ಆ ಥರದ ವಿಷಯ. ಬಟ್ ದೇರ್ ಆರ್ ಎಕ್ಸೆಪ್ಷನ್ಸ್ ಅಂತ ಅಂದ್ಕೊಂಡ್ರೆ ದೆನ್ ಯು ಕ್ಯಾನ್ ಕನ್ಸಿಡರ್ ಇನ್ಕ್ಲೂಸಿವ್ ಆಗಿ ಅವರನ್ನು ಮಾಡೋದು ಸಾಧ್ಯ. ಈ ಥರ ಅಂದರೆ ರೂಲ್ಸ್ಗಳು ಇರ್ತಾರೆ, ನಾನ್ ನೆಗೋಷಿಯಬಲ್ ಅಂತ ಹೇಳ್ತೀವಿ. ಬಟ್ ಅಲ್ಲಿ ಒಂದು ಸಣ್ಣ ಎಕ್ಸೆಪ್ಷನ್ಸ್ ನಾವು ತಗೊಳ್ಳೋಕೆ ಹೋದ್ರೆ ಮಾತ್ರ ನಾವೆಲ್ಲರಿಗೂ ಟಚ್ ಆಗಬೇಕಾಗುತ್ತೆ. ನಾವು ರೂಲ್ಸ್ ಒಳಗಡೆ ಆ ಕಟ್ಟುನಿಟ್ಟಿನ ಒಳಗಡೆ ಕಳೆದು ಹೋಗುವ ಸಾಧ್ಯತೆಗಳಿದೆ. ಅದು ತುಂಬ ದುರಂತ. ಶಿಸ್ತು, ನಾನು ಡಿಸಿಪ್ಲಿನ್ ಹೇಳೋದಲ್ಲ, ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತಿಲ್ಲದೆ ಬೇರೆಯವ್ರನ್ನ ಹರ್ಟ್ ಮಾಡ್ತಾನೆ ಇರ್ತಾರೆ. ಸೊ ನಾನು ಡಿಸಿಪ್ಲಿನ್ಗೆ ಏನು ಮಾಡಿದರೆ ಕೊಡಬೇಕು, ನಾನ್ ನೆಗೋಷಿಯಬಲ್ ಎಲ್ಲರೂ ಹೋಗ್ತಾರೆ. ದೇರ್ ಆರ್ ಸರ್ಟನ್ ಎಕ್ಸೆಪ್ಷನ್ಸ್ ಅನ್ನೋದನ್ನು ಅಕ್ಸೆಪ್ಟ್ ಮಾಡಬೇಕು. ಸೊ ಅದಕ್ಕೆ ನಾನು ಪರ್ಸ್ಪೆಕ್ಟಿವ್ ಅಂದರೆ ನೀವು ಅವ್ರ ಮನೆಗೆ ಹೋದ್ರೆ ಅವ್ರ ಪರ್ಸ್ಪೆಕ್ಟಿವ್ ಕ್ಲಿಯರ್ ಆಗುತ್ತೆ. ಅವ್ರನ್ನ ತಿಳ್ಕೊಂಡು ಒಂದು 5 ನಿಮಿಷ ಅವ್ನು ಯಾಕೆ ಮಾಡ್ತಾನೆ ಅಂತ ಒಂದು 5 ನಿಮಿಷ ಇಂಡಿವಿಜುವಲಿ ಮಾತಾಡಿದ್ರೆ ಅವ್ರ ಪರ್ಸ್ಪೆಕ್ಟಿವ್ ಗೊತ್ತಾಗುತ್ತೆ. ಸೊ ಇದು ಸ್ವಲ್ಪ ಪೇಷನ್ಸ್ ಹೇಳುವಂಥ ಒಂದು ಕೆಲಸ ಇದೆ. ಅಂದರೆ ಒಂದೇ ಸಲ ನಿರ್ಧಾರ ಮಾಡಿ ಇದನ್ನು ಬಿಟ್ಟಾಕಕ್ಕಾಗಲ್ಲ. ಅವ್ರಿಗೆ ಬಿಟ್ಟಾಕುವ ಮೊದಲು ಆ ಸಾಧ್ಯತೆಗಳನ್ನು ಕೊಡಬೇಕಾಗುತ್ತೆ. ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿ ಭಾಳ ಒಳ್ಳೆಯ ನಾನು ಮತ್ತು ಅಶೋಕ ಮತ್ತು ಸಾಧಾರಣ 3 ದಶಕದಿಂದಲೂ ಅತ್ಯಂತ ಪರಮ ಮಿತ್ರರು, ತುಂಬ ಆತ್ಮೀಯತೆಗಳು. ಕೇವಲ ಶೈಕ್ಷಣಿಕ ವಿಷಯಗಳಿಗೆ ಮಾತ್ರ. ನಾನು ನನ್ನ ಮನೆಗೆ ಅವರನ್ನು ಈಶ್ವರರು ಕರೆದಿಲ್ಲ, ಅವರು ನನ್ನನ್ನು ಕರೆದಿಲ್ಲ. ಶೈಕ್ಷಣಿಕ ವಿಷಯದಲ್ಲಿ ಎಂತ ಇದ್ರು ಅವರು ನನ್ನ ತಂದುಕೊಳ್ತಾರೆ. ನಾನು ಕೂಡ ಏನಿದ್ರು ಅಶೋಕ್ ಅವರ ಸರ್ ಈಗ ಒಂದು ಆಗಬೇಕು, ಆಗ್ಬೋದಾ, ಎಸ್ ಮಾಡಿ. ಅಂದ್ರೆ ನಾನು ಅವ್ರ ಜೊತೆ ನನ್ನ ತುಂಬ ತರಬೇತಿ ಕಾರ್ಯಕ್ರಮಕ್ಕೆ ಅವರು ನೇಮಿಸ್ತಾ ಇದ್ರು, ಕಳಿಸ್ತಾ ಇದ್ರು. ಹಾಗಾಗಿ ನಾನು ಅವರ ಇಂಡೆಪ್ತ್ ಏನು ಟ್ರೆಷರ್ ಉಂಟಲ್ಲ ನನಗೆ ಪರಿಪೂರ್ಣವಾಗಿ ಗೊತ್ತಿದೆ. ಅವರು ಕೇಂದ್ರ ಸರ್ಕಾರದ ಸೇವೆಯಲ್ಲಿದ್ದರು, ಈಗ ಗೊತ್ತಿರಲಿಲ್ಲ. ಅವರು ಯೂಸ್ ಟು ಬಿ ಎ ಸ್ಕಾಲರ್ಲಿ ಜೆಂಟಲ್ಮ್ಯಾನ್ ಈವನ್ ಆಸ್ ಎ ಸ್ಟೂಡೆಂಟ್ ಮ್ಯಾಥಮೆಟಿಕ್ಸ್ನಲ್ಲಿ. ಕೇಂದ್ರ ಸರ್ಕಾರದ ಸೇವೆಯಲ್ಲಿದ್ದವರು ಬಹುಶಃ ಒಂದು 4-6 ವರ್ಷ ಸೇವೆ ಮಾಡಿದ್ದಾರೆ. ಆನಂತರ KES ಎಕ್ಸಾಮ್ ಬಂದವರು. ಎಕ್ಸಾಮ್ ಬಂದು ಆ ಹುದ್ದೆಯಲ್ಲಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ, ಅದರ ಈಕ್ವಲೆಂಟ್ ಯಾರ್ಡ್ ಅಂದರೆ ನಮ್ಮ BEO ಆನಂತರ BEO ಆಗಿ ಮತ್ತೆ ಹಂತವಾಗಿ ಡೆಪ್ಯೂಟಿ ಡೈರೆಕ್ಟರ್ ಬಂದಿದ್ದಾರೆ. ನನ್ನ ಬರುವ ಜನವರಿವರೆಗೆ ಅವರ ಸರ್ವಿಸ್ ಇದೆ. ಅದರ ಮೊದಲೇ ಅವರಿಗೆ ಮತ್ತೆ JD ಆಗಿ ಪ್ರಮೋಷನ್ ಆದರೂ ಆಗುವುದು. ಅಷ್ಟು ಮಾತ್ರ ಅಲ್ಲ, ಇದು ಕೇವಲ BEO ಮುಖ್ಯೋಪಾಧ್ಯಾಯರು ಅಥವಾ DDPI ಅಂತ ಹೇಳಿದ್ದಲ್ಲ, ಅವರು
ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಸದಸ್ಯರು, ಪರ್ಮನೆಂಟ್ ಸದಸ್ಯರು, ನಿಮಗೆ ಗೊತ್ತಿಲ್ಲ. ಆನಂತರ ಪರೀಕ್ಷೆಯ ಕ್ವೆಶ್ಚನ್ ಪೇಪರ್, ಪರೀಕ್ಷೆಯ ಮೌಲ್ಯಮಾಪನ, ಪರೀಕ್ಷೆಯಲ್ಲಿ ಆಗಬೇಕಾದ ಮಾರ್ಪಾಡುಗಳು ಎಲ್ಲದರಲ್ಲಿಯೂ ಅವರು ಸಕ್ರಿಯವಾಗಿ ಭಾಗವಹಿಸುವಂತಹ ಸರ್ಕಾರವೇ ಐಡೆಂಟಿಫೈ ಮಾಡಿದಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಇದು ನಮಗೆ ಯಾಕಂದ್ರೆ ನಾನು ಬೆಂಗಳೂರಿದ್ದೇನೆ ಕೊಡಾಕ್ತಿದೆ ಅಂತ ಹೇಳಿದ್ರೆ ಗೊತ್ತಾಯ್ತು ಅವರು ಕಾನ್ಫಿಡೆನ್ಷಿಯಲ್ ವರ್ಕ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ಅದು ಅಪಾರ ಅನುಭವ, ತುಂಬಾ ಒಳ್ಳೆಯ ವಿಷಯ ಹೇಳಿದ್ರು. ನಾನು ಒಂದು ಎರಡು ಪೂರಕ ಉದಾಹರಣೆಗಳು ಅವ್ರು ಹೇಳಿದ್ದನ್ನು ಮುಂದುವರಿಸ್ತೇನೆ. ಅವ್ರು ಹೇಳಿದ್ರು ಸಮಸ್ಯೆಗಳು ಮತ್ತು ಸವಾಲುಗಳು. ನಾವೇ ಮ್ಯಾನೇಜ್ಮೆಂಟ್ ಹೇಳ್ತೇವೆ, ಇವಾಗ ವರ್ಕಿಂಗ್ ಟೈಮ್ ಈಸ್ 9 to 4 ಅಂತ ಹೇಳ್ತೇವೆ. ಹೇಳಿ ಹಾಗೆ 9 ರಿಂದ 4 ಅಥವಾ 9 ರಿಂದ 4. ಕೆಲವರು ಹೇಳ್ತಾರೆ ನನಗೆ ಬಸ್ ಇಲ್ಲ ಸರ್, ನನಗೆ ಬಸ್ 3:45 ಮತ್ತೆ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನನಗೆ ಆಗುದಿಲ್ಲ. ನನಗೆ ಬಸ್ ಇಲ್ಲ 4 ಗಂಟೆಗೆ, ನನಗೆ 3:45 ಲಾಸ್ಟ್ ಬಸ್ ಅಂತ ಹೇಳುವುದು ನಮ್ಮ ನಿಯಮವನ್ನು ಸಮಸ್ಯೆಯಾಗಿ ಸ್ವೀಕರಿಸುವುದು. ಆಯ್ತಾ? ನಮ್ಮ ನಿಯಮವನ್ನು ಸವಾಲಾಗಿ ಸ್ವೀಕರಿಸುವುದು ಐ ಕ್ಯಾನ್ ಮೇಕ್ ಇಟ್ ಅಪ್. ನಾನು ಏನಾದರೂ ಬದಲಿ ವ್ಯವಸ್ಥೆ ಮಾಡ್ತೇನೆ, ನಡ್ಕೊಂಡು ಹೋಗ್ತೇನೆ, ಸೈಕಲಲ್ಲಿ ಬರ್ತೇನೆ, ಸ್ಕೂಟರ್ ಕಲಿತೇನೆ, ಅಥವಾ ಐ ಕ್ಯಾನ್ ರಿಕ್ವೆಸ್ಟ್ ಮೈ ಹಸ್ಬೆಂಡ್ ಟು ಕಮ್ ಹಿಯರ್ ಟು ಪಿಕ್ ಮಿ ಅಪ್. ಇದು ಸಮಸ್ಯೆ ಮತ್ತು ಸವಾಲು. ಈಗ ನನ್ನ ಮಿಸ್ಸಸ್ ಹೇಳ್ತಾರೆ, ರೂಫ್ ಮೇಲೆ ಕಸ ತುಂಬಿರ್ಬೋದು, ಇದುಂಟಲ್ಲ ನೀರು ಹೋಗುವ ಪೈಪ್ಸ್ ಎಲ್ಲ ಸಮ್ಮರಲ್ಲಿ ಬ್ಲಾಕ್ ಆಗ್ತಾ ಬರ್ತದೆ, ಈಗ ಫಸ್ಟ್ ರೈನ್ಸ್ ಬರುವಾಗ ಎಲ್ಲ ಬ್ಲಾಕ್ ಆಗ್ತದೆ ಅಂತ ಹೇಳ್ತಾರೆ. ನನ್ನ ಮಿಸ್ಸಸ್ಸಿಗೆ ಸಮಸ್ಯೆ, ನನಗೆ ಸಮಸ್ಯೆ ಅಲ್ಲ. ನಾನು 15 ದಿನ ಮೊದಲೇ ಕ್ಲೀನ್ ಮಾಡಿ ಆಗಿ ಸವಾಲು ಅದು ನನಗೆ. ನಾನು ಎಷ್ಟು ಮನವನ್ನು ಸೇರುತ್ತೇನೆ ಬೇಕಾದ್ರೆ. ಮೊನ್ನೆ ಸಂಡೆ ತಗಡಿನ ಮೇಲೆ ಹೋಗಿ ಎಲ್ಲ ಗಟರ್ಸ್ ಎಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿದ್ದೇನೆ. ಎಷ್ಟೇ ಮಳೆ ಬರಲಿ, ಇಲ್ಲಿ ಮಳೆ ಬಂದ್ರೆ ಇಲ್ಲಿ ನೀರು ಬರ್ತದಲ್ಲ, ನನ್ನ ಮನೆ ಒಳಗೆ ಒಂದು ಡ್ರಾಪ್ ಬರುವುದು. ಯಾಕಂದ್ರೆ ಮಿಸ್ಸಸ್ಸಿಗೆ ಸಮಸ್ಯೆ, ನನಗೆ ಸಮಸ್ಯೆ ಅಲ್ಲ, ಅದು ಸವಾಲು. ಆನಂತರ ಹೀಗೆ ನನ್ನ ಮಕ್ಕಳಿಗೆ, ನನ್ನ ಗಂಡು ಮಕ್ಕಳಿಗೆ ಸಮಸ್ಯೆ. ಯಾಕಂದ್ರೆ ಅವರಿಗೆ ರೂಮಿಗೆ ಹತ್ತಲಿಕ್ಕೆ ಬರುವುದಿಲ್ಲ, ಮಗಳಿಗೆ ಕಲಿಸಲಿಕ್ಕೆ ನನಗೆ ಧೈರ್ಯ ಇಲ್ಲ, ಒಂದು ಮಾನವರನ್ನು ತಿಂದಿಕೊಂಡು ಬರುವುದಿಲ್ಲ. ನನ್ನ ಮಕ್ಕಳಿಗೂ ಗಂಡು ಮಕ್ಕಳಿಗೂ ಒಂದು ಸಮಸ್ಯೆ, ನನಗೆ ಯಾವುದೂ ಸಮಸ್ಯೆ. ನಾನು ಮರವನ್ನು ಹಾಕ್ತೇನೆ, ಹಣ್ಣು ತಿಂತೇನೆ, ತೆಂಗಿನಕಾಯಿ ಕುಡಿತೇನೆ, ಯಾವ ಸಂದರ್ಭದಲ್ಲಿ ಏನಾಗಬೇಕು ಅದನ್ನು ಕರೆಕ್ಟ್ ಆಗಿ ತಲೆ ಕೊಟ್ಟು ಮಾಡ್ತೇನೆ. ಈಗ ನಿಮ್ಮ ಟೀಚರ್ಸ್ ಈ ಸಮಸ್ಯೆಗಳನ್ನು ಅದು ನೆಗೆಟಿವ್ ರೀಸನ್, ಅದು ನೆಗೆಟಿವ್ ಆಟಿಟ್ಯೂಡ್. ಅವ್ರು ಹೇಳ್ತಾರೆ, ಚೆನ್ನಾಗಿ ಹೇಳಿದ್ರು, ಸಮಸ್ಯೆ ಅಂತ ಹೇಳಿ ಯಾವತ್ತೂ ಹೇಳ್ತಿದ್ರು ಅವರು ದ ಪರ್ಸನ್ ಹಿಮ್ಸೆಲ್ಫ್ ಈಸ್ ನೆಗೆಟಿವ್. ಅವರು ನಕಾರಾತ್ಮಕ ವ್ಯಕ್ತಿತ್ವ ಉಳ್ಳ ಮನುಷ್ಯ. ಅವರಲ್ಲಿ ಏನೂ ಆಗುತ್ತಿಲ್ಲ, ನಿಮಗೆ ಏನೂ ಆಗುತ್ತಿಲ್ಲ. ಅವರ ಕೊನೆವರೆಗೂ ಒಂದು ಕೆಲವು ಕ್ಲಾಸ್ ಮಾಡೋದಕ್ಕೆ ಮತ್ತೆ ಏನೂ ಮಾಡಲಿಕ್ಕೆ ಸಮಸ್ಯೆಯನ್ನು ಸವಾಲಾಗಿ ಪರಿವರ್ತಿಸುವವರು ಮಾತ್ರ ಶ್ರೇಷ್ಠ, ಅವರು ಸಾಧಿಸ್ತಾರೆ. ಈಗ LPG ಸಮಸ್ಯೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇತ್ತು, ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಇದರ ಸಮಸ್ಯೆ ಇತ್ತು. ನಮ್ಮ ದೇಶದಲ್ಲಿ ಇದನ್ನು ಸಮಸ್ಯೆ ಅಂತೇಳಿ ಮಾಡದೆ ಅದನ್ನು ಸವಾಲಾಗಿ ಸ್ವೀಕರಿಸಿ ನಮ್ಮ ಪ್ರಧಾನಮಂತ್ರಿ ಅವರು ನಮ್ಮನ್ನು ಸರಿಯಾದ ದಾರಿ ಮುನ್ನಡೆಸುತ್ತಿರುವ ನೀವು ಎಲ್ಲದಕ್ಕೂ ಅಯ್ಯೋ ಪ್ರಿನ್ಸಿಪಾಲ್ ಅದು ಹೇಳ್ತಾರೆ, ಪ್ರಿನ್ಸಿಪಾಲ್ ಮ್ಯಾನೇಜ್ಮೆಂಟ್ ಅವರು ಇದು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಅದು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ನಮ್ಮ ಗ್ರಾಹಕರು ನಾವು ಏನು ಮಾಡುದು, ನಾವು ಹೌಸ್ ವಾಯ್ಸ್ ಈ ಕಾಲದ್ದು ಆಲ್ ದೀಸ್ ವರ್ಕ್ಸ್ ಅಂತ ಹೇಳ್ತಾ ಕೂತ್ಕೊಂಡ್ರೆ ನಿಮಗೆ ಸಮಸ್ಯೆ, ನಿಮ್ಮ ಬದುಕೇ ಸಮಸ್ಯೆ, ಕೊನೆಗೆ ಎಲ್ಲವೂ ಸಮಸ್ಯೆ. ಆ ರೀತಿಯಲ್ಲಿ ಸಮಸ್ಯೆಯನ್ನು ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಮಸ್ಯೆ ಇರ್ಬೋದು. ಈಗ ಇವರ ಸಮಸ್ಯೆ ಅವರಿಗೆ ಸಮಸ್ಯೆ ಅನಿಸುವುದಿಲ್ಲ, ಅವರಿಗೆ ಸವಾಲು. ಇವರ ಸಮಸ್ಯೆ ನಿಮಗೆ ಸವಾಲಾಗ್ತದೆ. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಮೇಕ್ ಚೇಂಜಸ್. ನಾವು ಆಕ್ಸೆಪ್ಟ್ ಮಾಡಬೇಕು, ಸಮಸ್ಯೆಯನ್ನು ಸವಾಲಾಗಿ ಪರಿವರ್ತಿಸಿ ನಾವು ಆಕ್ಸೆಪ್ಟ್ ಮಾಡಲು ಮುಂದುವರಿಸಬೇಕು. ಒಂದು ಒಳ್ಳೆಯ ವೆಸ್ಟರ್ನ್ ಮಾತನ್ನು ಬರೀತಾರೆ, ಎವ್ರಿ ಹ್ಯೂಮಿಲಿಯೇಷನ್ ಅಂಡ್ ಡಿಸ್ಫಾರ್ಚೂನ್. ನೋಡಿ, ಹ್ಯೂಮಿಲಿಯೇಷನ್ ಮತ್ತು ಡಿಸ್ಫಾರ್ಚೂನ್ ನಮ್ಮ ಜೀವನದ ಅಭಿವೃದ್ಧಿಗೆ ಬಳಸ್ಕೊಳ್ಬೇಕು. ಅದನ್ನು ಅಭಿವೃದ್ಧಿಗೆ ಮೆಟ್ಟಲಾಗಿ ಬಳಸಿಕೊಂಡು ಅದನ್ನು ಮೆಟ್ಟಿಕೊಂಡು ಮರ ಏರ್ಬೇಕಂತೆ, ಮುಂದೆ ಹೋಗ್ಬೇಕು. ನನಗೆ ಹ್ಯೂಮಿಲಿಯೇಷನ್ ಆಗಿದೆ, ನನಗೆ ಕಾಲಿಲ್ಲ, ನಾನು ಮಿಸ್ಫಾರ್ಚೂನ್, ನನಗೆ ಟೋಟಲಿ ನೆಗ್ಲೆಕ್ಟೆಡ್, ಆ ರೀತಿ ನಾವು ಹೊರಟುಕೊಂಡ್ರೆ ನಮಗೆ ಏನು ಆಗುವುದು? ಆಯ್ತಾ? ನಮ್ಮ ಸಮಸ್ಯೆಗಳನ್ನು ಕೂಡ ಸವಾಲಾಗಿ, ಆ ಮಿಸ್ಫಾರ್ಚೂನ್ ಅನ್ನು ಸವಾಲಾಗಿ ನಾವು ಪರಿವರ್ತಿಸಿಕೊಂಡ್ರೆ ಮಹಾ ಸಾಧಕರು. ಕಾಲಿನಲ್ಲಿದ್ದವರು ಶ್ರೇಷ್ಠ ಡ್ಯಾನ್ಸರ್ಸ್ ಇಲ್ವಾ? ಕೈಕಾಲಿನಲ್ಲಿದ್ದವರು ಕ್ರಿಕೆಟ್ ಆಡೋದಿಲ್ವಾ?
ಡೇವಿಡ್ ಹಾರ್ಟ್ಮ್ಯಾನ್ ಅಮೆರಿಕದ ಪ್ರಪ್ರಥಮ ಬ್ಲೈಂಡ್ ಬಾಯ್ ಬಿಕಮಿಂಗ್ ಎ ಮೆಡಿಕಲ್ ಸ್ಟೂಡೆಂಟ್ ಅಂಡ್ ಡಾಕ್ಟರ್. ಫಸ್ಟ್ ಬ್ಲೈಂಡ್ ಬಾಯ್ ಇನ್ ದಿ ಅರ್ತ್ ಟು ಬಿಕಮ್ ಎ ಡಾಕ್ಟರ್ ಈಸ್ ಡೇವಿಡ್ ಹಾರ್ಟ್ಮ್ಯಾನ್. ಅವನ ಮನೆಯಲ್ಲಿ ಹೇಗೆ ಬೆಳೆಸಿದ್ರು ಅಂದ್ರೆ ಅವನ ಸಹೋದರಿ ಫ್ರೆಂಡ್ ಇರಬೇಕು. ಅವರು ಕ್ಯಾನ್ ಯು ಗೆಟ್ ಮೈ ವಾಚ್ ಅಂತ ಹೇಳಿದ್ರೆ ಡೇವಿಡ್ ಹಾರ್ಟ್ಮ್ಯಾನ್ ಸಹೋದರಿ ಹೇಳಿದ್ರು, ನೋ ಐ ಡೋಂಟ್ ಗೆಟ್ ಫೆಚ್ ಯುವರ್ ವಾಚ್, ಯು ಗೋ ಟು ದಿ ಅಪ್ಸ್ಟೇರ್ಸ್ ಅಂಡ್ ಇಫ್ ಯು ವಾಂಟ್ ಯುವರ್ ವಾಚ್ ಯು ಯೋರ್ಸೆಲ್ಫ್ ಟು ಗೆಟ್ ಇಟ್. ಆ ತರ ಹೇಳ್ತಾ ಇದ್ರು ಬಾಲ್ಯದಿದ್ರು. ಈ ಹುಡುಗ ಹೀಗೆ ಹೋಗಿ ಹೋಗಿ ಸ್ಟೇರ್ ಕೇಸ್ ಅಲ್ಲಿ ಹೋಗಿ ಅಪ್ಸ್ಟೇರ್ ಹೋಗಿ ತನ್ನ ವಾಚ್ ನಾನೇ ತರ್ತಾ ಇದ್ರು. ಅಪ್ಪನ ಹತ್ರ ಕ್ಯಾನ್ ಐ ಪ್ಲೇ ಕ್ರಿಕೆಟ್ ಡ್ಯಾಡ್ ಅಂತ ಕೇಳ್ತಾ ಇದ್ರಂತೆ. ಈ ಬ್ಲೈಂಡ್ ಬಾಯ್, ಅದಕ್ಕೆ ಅವ್ರ ಅಪ್ಪ ಹೇಳ್ತಾ ಇದ್ರು, ನೋ ಯು ಆರ್ ಬ್ಲೈಂಡ್, ಯು ಕಾಂಟ್ ಪ್ಲೇ ಕ್ರಿಕೆಟ್ ಅಂತ ಹೇಳ್ತಾ ಇರಲಿಲ್ಲ. ಅವ್ರ ಅಪ್ಪ ಹೇಳ್ತಾ ಇದ್ರು ಬಾಲ್ಯದಲ್ಲಿ, if you try you can play cricket, you can play cricket ಅಂತ ಹೇಳಿದ್ರು. and he started playing cricket. ಕಂಡಿಲ್ಲ, ಬಾಲ್ ಹೀಗೆ ಲೋಸ್ ಮಾಡಿದ್ದು ಕಾಣೋದಿಲ್ಲ. ಹೇಗೆ ಕ್ರಿಕೆಟ್ ಆಡ್ತಾ ಇತ್ತು ಅಂತ, ದಟ್ ರೀಸಿಂಗ್ ಬಾಲ್ ಹೋಗುವಾಗ ಅದರ ವಿಸಿಂಗ್ ಏನು ಈ ಗಾಳಿಯ ಸದ್ದು ಆಗ್ತದಲ್ಲ, ಅಷ್ಟು ರೆಕಗ್ನೈಸ್ ಮಾಡಿ, ಅಷ್ಟು ಶಾರ್ಪ್ ಆಗಿ ರೆಕಗ್ನೈಸ್ ಮಾಡಿ ಬಾಲ್ ಎಷ್ಟು ದೂರದಿಂದ ಬರ್ತಾ ಇದೆ, ನನ್ನ ಬ್ಯಾಟಿನ ಹತ್ರ ಇದೆಯಾ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ ಮಾತಾಡ್ತಿದ್ದಂತೆ. ಸೊ ನಮಗೆ ಶಿಕ್ಷಕರಿಗೆ ಇದನ್ನು ಹರಬೇಕು. ಅಂತಹ ಶಾಲೆ ಮಾತ್ರ ಶ್ರೇಷ್ಠ ಶಾಲೆ. ನೆನ್ಬಿಟ್ಕೊಳ್ಳಿ, ಇದು ಸಾಧ್ಯ, ನಿಮ್ಮ ಹತ್ರ ಸಾಧ್ಯ. ನಮ್ಗೆ ಯಾವುದು ಸಮಸ್ಯೆ ಇಲ್ಲ, ನಮ್ಗೆ ಎಲ್ಲವೂ ಸವಾಲು. ನಾವು ಸಮಸ್ಯೆಗಳನ್ನು ಸವಾಲಾಗಿ ಮಾಡ್ತೇವೆ ಅಂತೇಳಿ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು. ಸರ್ ಹೇಳಿದ್ರು ಗ್ರೀನ್ ಸ್ಕೂಲ್, ನಮ್ದು ಗ್ರೀನ್ ಸ್ಕೂಲ್ ಆಗಲೇಬೇಕು. ಇದು ಖಂಡಿತ ನಾವು ಮಾಡಿಯೇ ಶುದ್ಧ. ಐ ಆಮ್ ಅಗೇನ್ಸ್ಟ್ ಪ್ಲಾಸ್ಟಿಕ್. ನಾನು ಪ್ಲಾಸ್ಟಿಕ್ ಅನ್ನು ಚೂರು ಇಷ್ಟಪಡುವುದಿಲ್ಲ, ಮನೆಗೆ ತಗಲಿಕ್ಕೂ ಬಿಡುವುದಿಲ್ಲ. ಆಯ್ತಾ? ತಂದರೂ ಕೂಡ ನಾನು ಎಲ್ಲಿಯೂ ನನ್ನ ಪಕ್ಕದ ಮನೆಯವರಾಗಿ ಪ್ಲಾಸ್ಟಿಕ್ ಅನ್ನು ರಸ್ತೆ ಬದಿಯಲ್ಲಿ ಸುಡುವುದಿಲ್ಲ. ಚಂದ ಮಾಡಿ ನಗರಸಭೆಗೆ ತೊಳೆದು ಕ್ಲೀನ್ ಮಾಡಿ ಇವತ್ತು ಇಟ್ಟಿದ್ದೇನೆ. ಇವತ್ತು ಫ್ರೈಡೆ ನಮ್ಮಲ್ಲಿ ಪಿಕ್ ಮಾಡ್ತಾರೆ. ನಂದೇ ಡ್ಯೂಟಿ. ನನ್ನ ಮಿಸ್ಸಸ್ಸಿಗೆ ಸಮಸ್ಯೆ ಪ್ಲಾಸ್ಟಿಕ್ ನಿರ್ವಹಣೆ, ನನಗೆ ಸಮಸ್ಯೆ, ನನಗೆ ಸವಾಲು. ನಾನು ಚಂದ ಮಾಡಿ ಕ್ಲೀನ್ ಮಾಡಿ, ಬೆಡ್ ಬೇರೆ ಡ್ರೈ ಬೇರೆ ಎಲ್ಲ ಕ್ಲೀನ್ ಮಾಡಿ ಬೆಳಿಗ್ಗೆ ಫ್ರೈಡೆ 7 ಗಂಟೆ ಹೋಗಿ ಇಷ್ಟಾಗ್ತದೆ. ಅವನು ಎಷ್ಟು ಹೊತ್ತಾದ್ರೂ ಅವರಿಗೆ ಕೊಂಡು ಹೋಗ್ತಾನೆ. ನನಗೆ ಸೆಲ್ಯೂಟ್ ಹೊಡಿತಾರೆ. ನಿರ್ನಾಥ ಕೊಡುವಿಡಿ ನೀಟ್ ಮತ್ತು ಏರ್ಲ ಕೊಡ್ತೀವಿ ಅಂತ ಡ್ರೈವರ್ ಭಾರಿ ಗೌರವ ನನ್ನ ಮೇಲೆ. ಅಂದ್ರೆ ನಾನು ಚಂದ ಮಾಡಿರ್ತೇನೆ, ಅವನಿಗೆ ತೊಂದರೆ ಮಾಡೋದು. ಪಾಪ ಅವರು ನಮಾಜ ಅವರು ಅದನ್ನು ತೆಗಿತಾರೆ. ನಾಳೆ ಅಂಥವ್ರು ಅಲ್ವಾ? ವಿ ಹ್ಯಾವ್ ಟು ಹ್ಯಾವ್ ಆನ್ಸರ್. ನಮಗೆ ನಮ್ಮ ಮನೆಯನ್ನು ಸರಿ ಮಾಡ್ಲಿಕ್ಕೆ ಆಗದಿದ್ರೆ ಅವನು 3 ಮನೆಯಲ್ಲಿ ಯಾವ ರೀತಿ ಕೊಡುವುದು, ಯಾವ ರೀತಿಯಲ್ಲಿ ಡಂಪಿಂಗ್ ಯಾರಾದ್ರೆ ಅದನ್ನು ಭಯಪಡಬೇಕು ಮಾಡಬಹುದು. ಪ್ಲಾಸ್ಟಿಕ್ ಶೂ ಬಳಸಬೇಡಿ ಅಂತೇಳಿ ಕಂಪ್ಲೈಂಟ್ಸ್ ಅಲ್ಲಿ ನಮಗೆ ಹಾಕಿ ಕಳಿಸಿದ್ದೀಗ. CBSE ಅವರು ಲ್ಯಾಬ್ ಅಲ್ಲಿ ಪ್ಲಾಸ್ಟಿಕ್ ಶೂ ರಿಪ್ಲೇಸ್ ಮಾಡಿ ಯೂಸ್ ಮಾಡಿ ಕಂಪ್ಲೈಂಟ್ಸ್ ಅಲ್ಲಿ ಬಂದಿದೆ. ಅವರು ಹೇಳಿದ ಒಂದು ಅಂಶ, ಯಾಕಂದ್ರೆ ಪ್ಲಾಸ್ಟಿಕ್ ಶೂ ಬಳಸ್ಕೊಂಡ್ರೆ ಲ್ಯಾಬ್ ಅಲ್ಲಿ ಬಹಳ ಬೇರೆ ಇಂಜುರೀಸ್ ಆಗ್ತದೆ, ಕೆಮಿಕಲ್ ಡ್ರಾಪ್ ಆದ್ರೆ ಇಂಜುರೀಸ್ ಆಗ್ತದೆ, ಫೈರ್ ಆಕ್ಸಿಡೆಂಟ್ ಆದ್ರೆ ಇನ್ಫ್ಲಮೇಷನ್ ಆಗ್ತದೆ, ಫೈರ್ ಇನ್ಫೆಕ್ಟ್ ಆಗ್ತದೆ ಅಂತೇಳಿ ಅದರ ಅರ್ಥ. ಅದಕ್ಕೋಸ್ಕರ ಬಳಸಬೇಡಿ ಅಂತೇಳಿ ಅವರು ಹೇಳಿದ ಆ ಸಾವಿರಾರು ನಿಯಮಗಳು ಉಂಟಲ್ಲ ಸುಪ್ರೀಂ ಕೋರ್ಟಿನ, ಅದನ್ನೆಲ್ಲ ಇದು ಕೂಡ CBSE ಹೊರತುಪಡಿಸಿ ಏನು ಹೇಳುವುದಿಲ್ಲ. ಎಲ್ಲ ನಿಯಮಗಳನ್ನು ಅನುಷ್ಠಾನಗೊಳಿಸಬೇಕು. ಅನುಷ್ಠಾನಗೊಳಿಸಿದ್ರೆ ಮಾತ್ರ ಅನುಮತಿ ಕೊಡುವುದು ಅಂತ ಹೇಳಿ ಮತ್ತೆ ಮತ್ತೆ ನಮಗೆ ಇದನ್ನು ಮಾಡಿ ಅಂತ ಹೇಳಿ. ಅದಕ್ಕೋಸ್ಕರವೇ ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಇದು ಗೊತ್ತಿರಬೇಕು. ಇಂಥ ಶೇಮಿಂಗ್, ಹಾಗೆ ಹೇಳಿದ್ರು ಅವರು, ಶೇಮಿಂಗ್, ಮಗುವನ್ನು ಅವಮಾನಿಸುವುದು ಕೂಡ ಒಂದು ಅಪರಾಧ. ಈಗ ಏನು ನಾನ್ ಬೇಲೇಬಲ್, ಅದು ಅದಕ್ಕೆ ನಾನ್ ಬೇಲೇಬಲ್ ಅರೆಸ್ಟ್ ಮಾಡ್ತಾರೆ, ಬೇಲ್ ಕೂಡ ಕೊಡುವುದಿಲ್ಲ. ಮಗುವನ್ನು ಅವಮಾನಿಸಿದ್ರೆ ಪದಗಳನ್ನು ಬಳಸುವಾಗ ತುಂಬಾ ಜಾಗ್ರತೆ ಮಾಡಬೇಕು. ನಿನ್ನ ತಂದೆ ಇದ್ದು ನನಗೆ ಗೊತ್ತುಂಟು, ನೀನೇನು ದೊಡ್ಡ ಸಂಗತಿ ಅಂತ ಹೇಳಿದ್ರೆ ಮಗುವಿಗೆ ಅವಮಾನ. ನಿನ್ನ ಅಪ್ಪ ಎಂತವನಂತ ನನಗೆ ಗೊತ್ತುಂಟು ಅಂತೇಳಿ ಮಗು ಅಲ್ಲಿ ಹೇಳಿದ್ರೆ ಅದು ಅವಮಾನ ಅಲ್ವಾ? ತನ್ನ ಮಗುವಿಗೆ ತಂದೆ ಬಗ್ಗೆ ಗೌರವ ಇರ್ತದೆ. ನೀನೇನೋ ಇನ್ನೊಂದು ವಿಷಯ ಮಗುವಿಗೆ ಗೊತ್ತಿಲ್ಲದಿದ್ದ ವಿಷಯ ಹೇಳಿದಾಗ ಮಗುವಿಗೆ ಅದು ಆಲೋಚನೆ ಮಾಡ್ತೇನೆ, ನನ್ನಪ್ಪನಿಗೆ ನನ್ನ ದುಶ್ಚಟ ಉಂಟೆ, ನನ್ನ ಆಸ್ತಿ ಗೊತ್ತುಂಟ ಏನು ಅಂತೇಳಿ ಅಲ್ವಾ? ಸೊ ಶೀಲಿಂಗ್ ಅದು ಯಾವುದು ಆಗ್ತದೆ. Just see that they are your own children and see that our school just goes beyond anyone's expectation. ನಾವು ನಮ್ಗೆ ಏನು ಮಿತಿ ಅಂತ ಕೇಳಿದ್ರೆ, ನಮ್ಮ ಈ ಶಾಲೆಗೆ ಏನು ಮಿತಿ ಅಂದ್ರೆ ನಮಗೆ ಮಿತಿ ಇಲ್ಲ ಸರ್. We want to go beyond all known horizon. ಗೊತ್ತಿರುವ ಎಲ್ಲ horizon ದಾಟಿ ಮುಂದೆ ಹೋಗಬೇಕು. And at the same time values,
ತುಂಬಾ ವ್ಯಾಲ್ಯೂಸ್ ಬೇಕು ಅಲ್ವಾ? ತಂದೆ ತಾಯಂದ್ರ ಕಣ್ಣಲ್ಲಿ ಸದಾ ನೀರು ಬರಿಸುವ ಮಕ್ಕಳು ಇದ್ರೆ ಇಲ್ಲದಿದ್ರೆ ಅಲ್ವಾ? ನಮ್ಮೆಲ್ಲರಿಗೂ ಮನೆಯಲ್ಲಿ ಈಗ ಅದೇ ಇರುವುದು. ನಾನೀಗ ಹೇಳುದು ಕೆಲವರಿಗೆ ಗೊತ್ತುಂಟು, ನನ್ನ ಮಕ್ಕಳು ಹೀಗೆ ಮಾಡ್ತಾ ಇದ್ದಾರೆ ನನಗೆ ಅಂತ ಹೇಳಿ ಅಲ್ವಾ? ಅಮ್ಮನ ಮಾತು ಮುಂದಾದ್ರು ಕೇಳ್ತಾರೆ, ಅಪ್ಪನ ಮಾತು ಕೇಳ್ತಾರೆ, ಕೇಳಿದ್ದೀವಿ. ಅದಕ್ಕೆ ಕಾರಣ ಶಾಲೆ ಇಲ್ಲ, ಅದಕ್ಕೆ ಕಾರಣ ನಾವೇ, ಪೋಷಕರೇ ಕಾರಣ ರೀ. ಪೋಷಕರು ನಾವೇ ಕಾರಣ ಅಂತೇಳಿ ಫಸ್ಟಿಗೆ ಒಪ್ಕೊಳ್ಳಿ. ಶಾಲೆ ಕಾರಣ ಅಂತೇಳಿ ಎರಡನೇದು, ಸೆಕೆಂಡರಿ ಪಾರ್ಟ್. ಆದ್ರೆ ಪೋಷಕರು ಕಾರಣ ಆಗಿದ್ರು ಕೂಡ ಶಾಲೆಯಲ್ಲಿ ತುಂಬಾ ಪರಿವರ್ತನೆ ಮಾಡ್ಲಿಕ್ಕೆ ಆಗ್ತದೆ. ಖಂಡಿತ ಸಾಧ್ಯ ಉಂಟು, ಖಂಡಿತ ಸಾಧ್ಯ ಉಂಟು. ನಾನು ಸುಮ್ಮನೆ ಒಂದು ಉದಾಹರಣೆ ಹೇಳಿ ಕೊನೆ ಮಾಡ್ತೇನೆ. ನಾನು ನನ್ನ ಕಾಲೇಜಲ್ಲಿ ಹೇಳುವಾಗ ಮಕ್ಕಳಿಗೆ ಇರ್ತೇನೆ, ಅಲ್ಲಮ್ಮ ನೀವು ಅಂದ್ರೆ ನಮ್ಮ ಹೈಸ್ಕೂಲ್ ಮಕ್ಕಳಿಗೆಲ್ಲ ಈ ಯಾವುದೋ ಮೌಲ್ಯಗಳ ಬಗ್ಗೆ ಹೇಳುವಾಗ ಹೇಳ್ತೇನೆ. ಒಂದು ಮನೆಯಲ್ಲಿ ತುಳಸಿ ಗಿಡ ಇದ್ರೆ ತುಳಸಿ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಆಗುದಿಲ್ಲ, ನಿಮಗೆ ಅಮ್ಮನಿಗೆ ಹಾಕ್ಲಿಕ್ಕೆ ಆಗದಿದ್ದಾಗ ಅಂತ ಹೇಳುದು, ಅಥವಾ ದೇವರಿಗೆ ದೀಪಗಳು ಆಗುದಿಲ್ಲ ಅಂತ ಹೇಳಿದ್ರೆ ಅವ್ರು ನಾನು ಹೇಳಿದ್ದನ್ನು ಮಾಡ್ತಾರೆ. ನಮ್ಮ PUC ಮಕ್ಕಳು ಕೂಡ, ಬಾಯ್ಸ್ ಅಂಡ್ ಗರ್ಲ್ಸ್. ಅದೇ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಒಂದು ಪೇರೆಂಟ್ ಕೇಳಿದ್ದು ಎದ್ದು ನಿಂತು ನನ್ನ ಹತ್ರ, ನಾನು ನನ್ನ ಮಗಳನ್ನು ಹೆತ್ತು 18 ವರ್ಷ ನಾನು ಕಷ್ಟಪಟ್ಟು ನನ್ನ ಹತ್ರ ಒಂದು ಅವಳನ್ನು ಬದಲಾವಣೆ ಮಾಡ್ಲಿಕ್ಕಿಲ್ಲ ಮಾಸ್ಟ್ರೆ, ನೀವು ಹೇಳಿದ್ದೇ ತಡ. ಅವಳು ತುಳಸಿ ಗಿಡಕ್ಕೂ ನೀರು ಹಾಕ್ತಾರೆ, ದೇವರ ದೀಪ ಇಡ್ತಾರೆ, ಅದು ಏನ್ ಮಾಡ್ತಿದ್ದೀನಿ ಅಂತ ಮಂತ್ರ ಮಾಡ್ತೀರಾ ಅಂತ ಕೇಳ್ತಾರೆ. ಇದು ರಿಯಲ್ ಫ್ಯಾಕ್ಟ್. ದಟ್ ಗರ್ಲ್ ಈಸ್ ಅನ್ ಎಂಜಿನಿಯರ್ ಅಂಡ್ ಅರ್ನಿಂಗ್ several lakhs every month now. That student, ಆಯ್ತಾ? ಅದು ಆಗ್ತದೆ. ನಾವು ಹೇಳಿದ್ರೆ ಅವರಿಗೆ ವೇದವಾಕ್ಯ, ಮಕ್ಕಳಿಗೆ ಟೀಚರ್ಸ್ ಹೇಳಿದ್ರೆ ಹಾಗೆ ಮಾಡ್ತಾರೆ. ಬಿಕಾಸ್ ದಟ್ ದಿ ಏಜ್ ಆಫ್ ಇಮಿಟೇಷನ್. ಅದಕ್ಕೆ ಫಾರ್ಮ್ಯಾಟಿವ್ ಸ್ಟೇಜ್ ಅಂತ ಹೇಳುದು. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಜನರಲ್ ಎಜುಕೇಶನ್, ವಾರ್ಧಾ ಸ್ಕೀಮ್ ಆಫ್ ಎಜುಕೇಶನ್, ಜನರಲ್ ಎಜುಕೇಶನ್ ಅಪ್ ಟು 14 years, ಅಪ್ ಟು 10th standard ಎಲ್ಲ ಬೇಸಿಕ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ, ಕನ್ನಡ, ಇಂಗ್ಲಿಷ್, ಹಿಂದಿ, ಲೈಫ್ ಸ್ಕಿಲ್ ಎಲ್ಲ ಬಂದಿರಬೇಕು ಅವರಿಗೆ. ಮತ್ತೆಲ್ಲ ಅದು ಪ್ರೊಫೆಷನಲ್ ಎಜುಕೇಶನ್ to gear up students for professional future. PUC ನಂತರ ವಿದ್ಯಾಭ್ಯಾಸ. So now really strong foundation ಕೊಟ್ಟರೆ we will succeed in every aspect. So on behalf of you all and our management, and also on behalf of our His Holiness Swamiji, we extend heartfelt gratitude to Dr. Ashoka. So hope you will be with us in the success story of this institution. This institution will remember you forever, and we also, with the permission of His Holiness, will be very eager to take you as one of our prime ally advisor. One of our advisors, so that you will be in our circle of advisors, so that you can just contribute whatever beautiful experiences you have as far as the prosperity of this institution is concerned. Thank you on behalf of all. I thank Suresh. ನನಗೂ ಅವರಿಗೆ ತುಂಬ ಸಾಧ್ಯತೆ ಉಂಟು ಬಹಳಷ್ಟು ವಿಷಯಗಳಲ್ಲಿ. ಏನಾದ್ರು ಹೇಳಿದ ಕೂಡ ಬರ್ತೇನೆ. ನಾನು ನಿನ್ನೆ ರಾತ್ರಿ ಫೋನ್ ಮಾಡಿದ್ದು, ಬರ್ತೇನೆ ನಾನು ಬರ್ತೇನೆ, ಈಗ ಅವರಿಗೆ ಇರ್ತೇನೆ, ಅಶೋಕ್ ಅವರು ಬರ್ತಾರೆ, ನಾನು ಬರ್ತೇನೆ ಹೇಳಿದ್ರು. I thank him profusely because he is very busy. He is tied in his research studies and analysis, yet he has made it convenient. I thank the principal and all teachers. In spite of your vacation, I have made it convenient to be here. ನಾನು ಮೊದಲೇ ಹೇಳಿದ್ದೆ ನಾವು, ನೀವು ರಜೆ, ನಿಮಗೆ ವೆಕೇಶನ್ ಖಂಡಿತ ನೀವು ಎಂಜಾಯ್, ಬಟ್ ನಾವು ಕರೆದಾಗ ನೀವು ಬರುವವರ, ನೀವು ನಾವು ಕರೆದಾಗ ನೀವು ಬರುವವರಾದ್ರೆ ದಟ್ ದಿ ರೈಟ್ ವೇ ಆಫ್ ಎಂಜಾಯಿಂಗ್ ವೆಕೇಶನ್. ಇವತ್ತೊಂದು ದಿನ ಖುಷಿ ಆಗಲಿಲ್ಲ, ಖುಷಿ ಆಗಿದೆ. ಅದು ಎಂಥದ್ದು ನಿಮ್ಮ ಮನೆಯಲ್ಲಿ ಆ ಕಿಚನ್ ಅದು ಇದ್ದದ್ದೇ ಅಲ್ವಾ? ಕರೆಕ್ಟ್ ಅಲ್ವಾ? ಒಂದು ದಿನ ಚೇಂಜ್, ದಟ್ ಈಸ್ ಎಂಜಾಯಿಂಗ್ ದಿ ವೆಕೇಶನ್. ಈಗ ಮಧ್ಯಾಹ್ನ ಎಲ್ಲ ದೇವಸ್ಥಾನದಲ್ಲಿ ಊಟ, ಇನ್ನೊಂದು ಹೋಗಿ ಬೇಗ ಇನ್ನೊಂದು ಮಾಹಿತಿ, ನಮ್ಮ ಸರ್ ಒಬ್ರು ಇನ್ನೊಬ್ರು ಬರುವವರಿದ್ರು, ಅವರು ಅಲೆವರು ರೀಚ್ ಆಗಿದೆ. ಅಲೆವರು ರೀಚ್ ಆದಾಗ ಫೋನ್ ಮಾಡಿದ್ರು. ಅದೇ ಚೈಲ್ಡ್ ರೈಟ್ಸ್ ಆಫೀಸರ್ ಮಹೇಶ್ ಅಂತ ನಮ್ಮ ಕಚೇರಿಯಲ್ಲಿ ಮಣಿಪಾಲದ ರಜತಾದ್ರಿಯಲ್ಲಿ ಯಾವುದೋ ಎಂಪ್ಲಾಯಿ ಇದ್ದು ಡೆತ್ ಆಗಿದೆ. ಎಂಪ್ಲಾಯಿ ಕಚೇರಿಯಲ್ಲಿ ಡೆತ್ ಆಯ್ತಾ ಅಥವಾ ಅವ್ರ ಮನೆಯಲ್ಲಿ ಡೆತ್ ಆಗಿದೆಯೋ ಅಥವಾ ರೋಡಲ್ಲಿ ಆಕ್ಸಿಡೆಂಟ್ ಆಯ್ತೋ ಗೊತ್ತಿಲ್ಲ. ಅವ್ರು ಕೂಡಲೇ ಫೋನ್ ಮಾಡಿ ಹೇಳಿದ್ರು, ನಾನು ಅಶೋಕ ಸರಿಗೆ ಹೇಳಬೇಕಾಗಿತ್ತು, ಇಲ್ಲ ಅವರು ಮಾತಾಡ್ತಾ ಇದ್ದಾರೆ, ನಾನು ಮಾಹಿತಿ ಕೊಡ್ತೇನೆ, ನಾನು ಬಂದವರು ವಾಪಸ್ ಹೋದೆ ಸರ್ ಅನಿವಾರ್ಯವಾಗಿ, ಇನ್ನೊಂದು ಸಾರಿ ಬಂದು ಪ್ರೋಗ್ರಾಮ್ ಕೊಡ್ತೇನೆ ಅಂತ ಹೇಳಿದ್ರು. ಅವರಿಗೆ ಕೂಡ ನಾನು ನಮ್ಮ ಕರೆಯನ್ನು ಹೋಗ್ಬಿಟ್ಟು ಅವರು ಒಪ್ಪಿಕೊಂಡಿದ್ದಾರೆ, ಇಲ್ಲಿ ಬಂದಾಗಿದೆ.
ಅವರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲ ನಾವು ಇದೇ ರೀತಿ ನಮ್ಮ ಏನು ಆ ಇಂಟೆಗ್ರಿಟಿ ಮತ್ತು ಕಮಿಟ್ಮೆಂಟ್ ಅಲ್ಲಿ ನಾವು ಬಿಟ್ಟರೆ ಖಂಡಿತ ನಮಗೆ ಶುಭ ದಿನಗಳು ಬಂದೇ ಬರ್ತದೆ. ನೋ ಮೋರ್ ಸಮಸ್ಯೆಗಳು, ಓನ್ಲಿ ಸವಾಲು, ಆಯ್ತಾ? ಅದು ಆಗುದಿಲ್ಲ, ಅದು ಸಮಸ್ಯೆ ಅಂತ ಹೇಳಲೇಬೇಡಿ, ಸವಾಲೇ ಅಷ್ಟೇ. ಫಿನಿಶ್. ಓಕೆ, ಥ್ಯಾಂಕ್ ಯು ಸರ್.